ಹೋಗೋಣ. ನಿಂತ್ಕೊಳ್ಳಿ, ಈ ಕಡೆ ಒಳಗೆ ಹೋಗಾಗಿಲ್ಲ. ಅವರು ನಮ್ಮ ಯಜಮಾನ್ರು ಇರ್ಬೋದು, ಇದು ಅಪರಾಧಿಗಳು ಕರ್ಕೊಂಡೋಗೋ ದಾರಿ. ನೀವ್ ಬೇಕಾದ್ರೆ ಆ ಕಡೆಯಿಂದ ಹೋಗಿ. ಎಲ್ಲ ಹೊರಟೋಗಿದ್ರಿ ಶಾರದಮ್ಮ? ಇಷ್ಟೊತ್ತು ನಿಮ್ಗೋಸ್ಕರ ನನ್ನ ಸುತ್ತಮುತ್ತಲ್ಲ ಹುಡ್ಕಾಡ್ದಲ್ಲ. ಅವರಲ್ಲಿ ಶಮಣವ್ರೆ, ಅವ್ರನ್ನ ಈಗ ತಾನೇ ಬೇಡಿ ಹಾಕೊಂಡು ಕರ್ಕೊಂಡ್ ಬಂದ್ರು. ನನ್ ಸೌಭಾಗ್ಯನ ಕಾಪಾಡಿ, ಪ್ಲೀಸ್ ಕಾಪಾಡಿ. ಹಳ್ಬೇಡ, ಧೈರ್ಯ ತಂದ್ಕೋ. ಅವ್ರಿಗೆ ಬಿಡುಗಡೆ ಆಗುತ್ತಲ್ಲ? ಖಂಡಿತ ಆಗುತ್ತಮ್ಮ. ನ್ಯಾಯದ ದೃಷ್ಟಿಯಲ್ಲಿ ನಿನ್ನ ಗಂಡ ನಿರಪರಾಧಿ ತಾಯಿ, ನಿರಪರಾಧಿ. ಕಾನೂನಿನ ಕಪ್ಪು ಕೋಟು ತೊಟ್ಟ ಯಾವ ಲಾಯರೇ ಆಗ್ಲಿ ಅವ್ರಿಗೆ ಶಿಕ್ಷೆ ಕೊಡ್ಸೋಕ್ ಸಾಧ್ಯನೇ ಇಲ್ಲ. ಹಾಗೊಂದು ವೇಳೆ ಅವನೇನಾದ್ರೂ ಪ್ರಯತ್ನ ಪಟ್ರೆ ಅವನ ಲಾಯರ್ ಅಲ್ಲ, ದನ ಕತ್ತರಿಸೋ ಕಸಾಯಿ. ಸತ್ಯ ಸುಡುಗಾಡ್ ಸೇರುತ್ತೋ, ಸುಳ್ಳು ಸಂತೋಷ ಸಂಸಾರ ಮಾಡುತ್ತೋ ಅನ್ನೋದು ನಾಳೆ ಕೋರ್ಟ್ ಕೊಡೋ ತೀರ್ಪಿನ ತುದಿ ನಾಲ್ಗೆ ಮೇಲಿದೆ. ನಾನು ವಾದ ಮಾಡಿ ಸರಿ ಇದ್ರೆ ಶಿಕ್ಷೆ ನೀಡುತ್ತೆ, ಸುಳ್ಳು ಅನ್ಸಿದ್ರೆ ಬಿಡುಗಡೆ ಮಾಡುತ್ತೆ. ಆದ್ರೆ ನೀವು ನಿರಪರಾಧಿನ ಅಪರಾಧಿ ತಕ್ಕಡಿಲಿಟ್ಟು ತೂಗ್ತಾ ಇದ್ದೀರಲ್ಲಪ್ಪ, ಏನ್ ಅನ್ಯಾಯ ಇದು. ಪಾಟೀಲ್ರೇ, ನೀವು ಬ್ರಹ್ಮ ಅವರಿಗೆ ಗಲ್ ಶಿಕ್ಷೆ ಬದಲು ಜೀವಾವಧಿ ಶಿಕ್ಷೆ ಸಿಗೋ ಹಾಗೆ ಮಾಡ್ರಿ. ಕತ್ರೆಯಲ್ಲಿ ಸಿಗಾಕೊಂಡು ಈಗಲೋ ಆಗ್ಲೋ ಅಂತ ನರಳ್ತಾ ಇರೋ ಸಂಸಾರನ ಉಳಿಸಿ ಪುಣ್ಯ ಕಟ್ಕೊಳ್ರಿ. ಪಾಟೀಲ್ರೇ, ಪುಣ್ಯ ಕಟ್ಕೊಳ್ಳಿ, ಅದು ಫ್ರೀ ಆಗಿ ಸಿಗುತ್ತೆ. ಈ ಪಾಟೀಲ್ಗೆ ಬೇಕಾಗಿರೋದು ಪುಣ್ಯ ಅಲ್ಲ ಮಿಸ್ಟರ್ ಶಾಮಣ್ಣ, ಬದುಕೋಕೆ ನಾಣ್ಯ. ಅದು ನಿನ್ನ ಕಕ್ಷಿಗಾರನ ಹೆಣದಲ್ಲಿದೆ, ಅದ್ ನನಗ್ ಬೇಕು. ರೀ, ನಿಮ್ಗೊಂದ್ ಚೂರು ಮನುಷ್ಯತ್ವನೇ ಇಲ್ವಾ? ಅದನ್ನ ನನ್ನ ಆತ್ಮ ಜೊತೆ ಹೂತಾಕಿ ಬಹಳ ವರ್ಷ ಆಯ್ತು. ಬೇರೆಯವರ ಗ್ರಹಚಾರ ಜೊತೆ ಆಟ ಆಡೋದೇ ನನ್ನ ವ್ಯವಹಾರ, ಇದೇ ನನ್ನ ವಿಚಾರ. ಮೋಸ ಮಾಡೋದೇ ನನ್ನ ಕಸುಬು, ವಾದ ಮಾಡಿ ಗೆಲ್ಲೋದೇ ನನ್ನ ಕುಲಕಸ. ಈ ಪಾಟೀಲ್ ವಂಶ ಇದುವರೆಗೂ ಸೋತಿದ್ದೇ ಇಲ್ಲ. ಹಾಗಾದ್ರೆ ನೇಣು ಹಾಕದ ಕುಣಿಕೆ ಸಡ್ಲ ಆಗಲ್ವಾ? ಆಗುತ್ತೆ. ಅವನ್ ನೆಗೆದು ಬಿದ್ದು ನೆಲ್ಲಿಕಾಯಿ ಆದ್ಮೇಲೆ ನಾನು ಊಟಕ್ಕೆ ಉಪ್ಪಿನಕಾಯಿ ತಿಂದ ಮೇಲೆ ಬಾಯ್. ಶಾರದಾ, ಭೂಮಿ ಬಿರುಕು ಬಿಟ್ಟರು ಭಯಪಡಲ್ಲ, ಬೆಂಕಿ ಮಳೆ ಸುರಿದ್ರು ಹಿಡಿದ ಕೈನು ಬಿಡಲ್ಲ ಅಂತ ಮುಳ್ಳು ದಾರಿಲಿ ಹೆಜ್ಜೆ ಇಟ್ಟರು ನಗುತ್ತಿದ್ದೆ. ಜೀವನಕ್ಕೊಂದು ಅರ್ಥ ಕೊಟ್ಟಿದ್ದೆ. ಆದ್ರೆ ಇವತ್ತು ನಿನ್ನ ಕಣ್ಣೀರಿಗೆ ಅರ್ಥ ಏನು? ಹೋರಾಟದಲ್ಲಿ ನಾವು ಸೋತೋದ್ವಿ ಅಂತನ? ಇಲ್ಲ ರೀ, ಇಲ್ಲ, ನಾವು ಸೋತಿಲ್ಲ. ಗೆಲ್ತೀವಿ, ಖಂಡಿತ ಗೆಲ್ತೀವಿ. ಉಸಿರಾಡೋ ಈ ಜೀವಗಳಿಗೆ ಜೀವನ ಕೊಟ್ಟ ದೇವರು ನೀವು. ದೇವರೇ ಇಲ್ಲದೆ ಗುಡಿ ಉಳಿಯೋಕ್ಕೆ ಹೇಗ್ ಸಾಧ್ಯ? ದೇವತೆಯಿಂದ. ಶಾರದಾ, ಇನ್ನು ಮೇಲೆ ನಿನ್ನ ಮಡ್ಲಲ್ಲಿರೋ ಈ ಮಗ್ಗುಗಳು ಅರಳಿ ನಗು ಹಾಗೆ ಕಾಪಾಡೋ ಜವಾಬ್ದಾರಿ ನಿನಗೆ ಸೇರಿತ್ತು. ನಿನ್ ಜೊತೆ ನಡೆಯಕ್ಕಾಗದೆ ಕುಂಟು ನೆಪ ಹೇಳ್ತಿದ್ದೀನಿ ಅಂತ ಅನ್ಕೋಬೇಡ. ವಿಧಿ ನನ್ನ ಕಾಲಿಗೆ ಕಡಿವಾಣ ಹಾಕ್ಬಿಟ್ಟಿದೆ. ತೆವಳೋಣ ಅಂದ್ರೆ ಕೈಗಳನ್ನೇ ಕತ್ತರಿಸ್ಬಿಟ್ಟಿದೆ. ವಿಧಿ ಬಿಟ್ಟು ಬಾಣ ನನ್ನೆದೆ ನಾಟು ಬಿಟ್ಟಿದೆ ಶಾರದಾ. ಇನ್ನು ನಾನಿದ್ದು ಸತ್ತ ಹಾಗೆ. ಯಾಕೆ ಅಳ್ತಿದ್ಯಮ್ಮ? ಏನಾಯ್ತಮ್ಮ? ಅಪ್ಪಾಜಿ, ನಿಮ್ಮಮ್ಮ ನನ್ ಜೊತೆ ಸಪ್ತಪದಿ ತಿಳಿದು ಸುಖ ಸಂಸಾರ ನಡೆಸೋಕ್ ಬಂದೋಳು. ಆದ್ರೆ ನನ್ನಿಂದಾಗಿ ಅವಳಿಗೆ ಸಿಕ್ಕಿದ್ದು ಬರೀ ಕಲ್ಲು ಮುಳ್ಳು. ಇನ್ನು ಮುಂದೆ ಅವಳಿಗೊಂದು ಮುಳ್ಳು ಚುಚ್ಚದಾಗ ನೋಡ್ಕೋತೀಯಪ್ಪ. ಆಗ್ಲೇ ಅಪ್ಪಾಜಿ. ರವಿ,
ಹೇ ಉಷಾ, ನಿನ್ ತಂಗಿ ಅಲ್ಲ ಕಣೋ, ನಿನ್ನ ಎರಡು ಕಣ್ಣುಗಳು ಅಂತ ನೋಡ್ಕೋತೀಯಪ್ಪ. ಅಳ್ಬೇಡಿ ಅಪ್ಪಾಜಿ, ನಿಮ್ ಕಣ್ಣಲ್ಲಿ ಬಂದಿರು, ಇವ್ರ ಕಣ್ಣಲ್ಲಿ ಬರ್ದಾಗ ನೋಡ್ಕೊಳ್ತೀನಿ. ಅಷ್ಟ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ನಿನ್ನ ಮಗನಾಗ ಹುಟ್ಟಿ ನಿನ್ನ ಋಣ ತೀರಿಸ್ತೀನೋ, ನಿನ್ನ ಋಣ ತೀರಿಸ್ತೀನಿ. ಅಪ್ಪಾಜಿ, ಓ ದೇವರೇ, ಈ ಕರುಣಾಜನಕ ದೃಶ್ಯನ ನೋಡಿಯಾದ್ರೂ ಆ ಪಾಟೀಲ್ ಹೃದಯ ಕರಗಬಾರ್ದೆ. ನೀನಾ ಇಲ್ಲಿಗೆ ಯಾಕೆ ಬಂದೆ? ನಾನು ನಿಮ್ ಹತ್ರ ಭಿಕ್ಷೆ ಬೇಡಕ್ ಬಂದೆ ವಕೀಲ್ರೆ, ನಿಮ್ ಹತ್ರ ಭಿಕ್ಷೆ ಬೇಡಕ್ ಬಂದೆ. ಯಾರ ಹತ್ರ ಹೋದ್ರು ಎಲ್ಲ ಕೈ ಚೆಲ್ಲಿ ಕೂರ್ತಾರೆ. ಆರೋಗ್ಯರೋ ನನ್ನ ಮನೆ ದೀಪನ ಮತ್ತೆ ಬೆಳಗು ಹಾಗೆ ಮಾಡಿ ನಿಮ್ಮನ್ ಕೈ ಮುಗಿದು ಕೇಳ್ಕೊತೀನಿ. ನನ್ ಸಂಸಾರ ಕಾಪಾಡಿ, ನನ್ ಸಂಸಾರ ಕಾಪಾಡಿ. ಗ್ರಹಚಾರ ಕೇಟ ಜನರ ಜೊತೆ ಆಟ ಆಡೋದೇನೋ ನನ್ನ ವ್ಯವಹಾರ ನಿಜ, ಆದ್ರೆ ಕಾಪಾಡೋದು ನನ್ನ ವಿಚಾರ ಅಲ್ಲ. ಹೋಗ್ಲಿ, ಕಾಪಾಡೋಕ್ ನಿನ್ನ ಹತ್ರ ಯಾವ್ದಾದ್ರು ಸಾಕ್ಷಿ ಆಧಾರ ಇದೆಯಾ? ಯಾರ ಹತ್ರ ಸಾಕ್ಷಿ ಆಧಾರ ಇಲ್ವೋ ಅವರು ನಿರಪರಾಧಿಯಾಗಿರೋಕೆ ಸಾಧ್ಯತೆ ಇಲ್ವಾ? ಇದೆ, ನಾನು ಮನಸ್ಸು ಮಾಡಿದ್ರೆ. ಆದ್ರೆ ಸೋಲ್ಸೋದೇ ನಿನ್ನ ಬಯಕೆ, ಅದೇ ಅದೇ ನನಗಿಷ್ಟ ಇಲ್ಲ. ನೀವು ಸೋತು ನಮ್ಮನ್ ಗೆಲ್ಸಿ ಅಂತ ಕೇಳ್ತಾ ಇಲ್ಲ, ನೀವ್ ಗೆಲ್ಲಿ, ಶಿಕ್ಷೆ ಕೊಡ್ಸಿ. ಆದ್ರೆ ನೀವ್ ಗೆಲ್ಲೋ ಹಠದಲ್ಲಿ ಅವರ ಗಲ್ಲು ಶಿಕ್ಷೆ ಕೊಡಿಸಿ ಒಂದೇ ಸಲ ಹಣ ಕುಂಕುಮನ ಸಾಕ್ಬಿಡ್ಬೇಡಿ. ಅವ್ರ ಜೈಲಲ್ಲಿದ್ರು ಪರವಾಗಿಲ್ಲ, ಅವ್ರ ಜೀವಂತವಾಗಿದ್ರೆ ಅದೇ ನನ್ ಸೌಭಾಗ್ಯ ಅನ್ಕೊಳ್ತೀನಿ. ನನ್ ಕುಂಕುಮ ಕಾಪಾಡಿ, ನನ್ ಕುಂಕುಮ ಕಾಪಾಡಿ. ಹೀಗತ್ರೆ ನಿನ್ನ ಕಣ್ಣಿ ಏನಾಗಬೇಡ. ಆಗಿದ್ದಾಗೋಯ್ತು, ಗ್ರಹಚಾರ ಏನು ಮಾಡಕ್ಕಾಗುತ್ತೆ? ಹಾಗಂತ ಆಚಾರ ವಿಚಾರ ಬಿಟ್ಟು ವ್ಯವಹಾರ ನಿಲ್ಸಕ್ಕಾಗುತ್ತಾ? ಮಕ್ಳೆತ್ರು ಆಯಸಿರವಾಗ್ಲೇ ವಯಸ್ಸನ್ನು ಉಪಯೋಗಿಸ್ಕೊಂಡು ಯಶಸ್ಸಿನ ಕಡೆ ನಡಿಬೇಕು. ನಿನ್ನಂತ ಚೆಲುವೆಗೆ ಯಾವ ಬಿಲ್ಲು ತಾನೆ ಬಾಗಲ್ಲ, ಬಾಣ ಹೂಡಲ್ಲ. ನಿನಗೆ ದಿಕ್ಕಿಲ್ಲ ಅಂತ ಯೋಚನೆ ಮಾಡಬೇಡ. ನಿನ್ನ ಮಕ್ಕಳನ್ನ ಸಾಕ ಜವಾಬ್ದಾರಿ ನಂದೆಲ್ಲ ನಿಂದೆ. ಇನ್ನು ಕುಂಕುಮ, ಈ ಕುಂಕುಮದ ಬದಲು ಹೊಸದಾಗಿ ಮಾರ್ಕೆಟಲ್ಲಿ ಬಂದಿರೋ ಬೊಟ್ಟಾದ್ರೆ ಆಯ್ತಲ್ಲ. ಬಾ. ನಿನ್ನ ರೂಪದಲ್ಲಿ ಒಂದು ಬೀದಿ ನಾಯಿ ಇದ್ದಿದ್ರು ನನ್ನ ಕಥೆ ಕೇಳಿ ನನ್ನ ಮಡಲಿಗೆ ಒಂದನಿ ಕಣ್ಣೀರಾದ್ರೂ ಹಾಕ್ತಿದ್ದೆ ಹೊರತು ನಿನ್ನ ಹಾಗೆ ಕತ್ತೆ ಕಿರುಬಂತರ ಆಡ್ತಿರ್ಲಿಲ್ಲ. ಏಯ್, ಮೇಲೊಬ್ಬ ಇದ್ದಾನೆ ಕಣೋ, ಮೇಲೊಬ್ಬ ಇದ್ದಾನೆ. ನಿನ್ನ ಪಾಪದ ಕೂಡ ತುಂಬಿದ ತಕ್ಷಣ ಅವನು ಚಕ್ರಧಾರಿಯಾಗಿ ಬಂದು ನಿನ್ನ ಕೋಳಿ ಕತ್ತರನ್ನ ಕತ್ತರಿಸಿ ಹೋಳಿ ಹಬ್ಬ ಮಾಡೋ ದಿನ ಬಂದೇ ಬರುತ್ತೆ. ಒಬ್ಬ ಸಹಾಯಕ ಹೆಣ್ಣಿನ ಕಣ್ಣೀರು ಹೆಬ್ಬಾವಾಗಿ ನಿನ್ನ ನುಂಗೋಗ್ ಬರುತ್ತೆ. ಆವತ್ತು ನೀನು ಹಲ್ಲು ಗಿಂಜಿ ಕಜ್ಜಿ ನಾಯಿ ತರಹ ಬೀದಿ ಬೀದಿ ನಿಂತು ಕೂಗಿದ್ರು ನಿನ್ನ ಸಹಾಯಕ್ಕೆ ಯಾರು ಬರಲ್ವೋ, ನಿನ್ನ ಉಳಿಸಕ್ಕೆ ಯಾರು ಇರಲ್ಲ. ಇದು ಒಂದು ಹೆಣ್ಣಿನ ಕೂಗಲ್ಲ, ಶಾಪ, ಶಾಪ. ಹಲೋ, ಬ್ರಹ್ಮಾವರಣ ಮೇನಕೆ ಮನೆಗೆ ಬಂದಿದ್ದಾಳೆ ಅಂತ ಗೊತ್ತಾಯ್ತು. ವಿಶ್ವಾಮಿತ್ರನ ತಪಸ್ಸಿಗೆ ಭಂಗ ಆಯ್ತೇನೋ ಅಂತ ಅನುಮಾನ ಬಂತು. ಯಾಕಂದ್ರೆ ಪೊಗದಸ್ತಾದ ಹೆಣ್ಣು ಹಣ್ಣು ತಿನ್ನೋ ಆಸೆಯಲ್ಲಿ ಗಲ್ಲು ಶಿಕ್ಷೆಗೆ ಬದಲಾಗಿ ಜೀವಾವಧಿ ಶಿಕ್ಷೆ ಕೊಡ್ತೀನಿ ಅಂತ ಭಾಷೆ ಕೊಟ್ರೇನೋ ಅಂತ. ಏನು ಹೆದರಬೇಡಿ, ವ್ಯವಹಾರ ಮಾಡ್ತಾ ಗ್ರಾಚಾರ ಅಂಟಿಸ್ಕೊಳ್ಳೋ ವಿಚಾರ ನಂದಲ್ಲ. ತಪಸ್ಸು ಒಂದು ಕ್ಷಣ ಭಂಗ ಆಗಿದ್ದೇನೋ ನಿಜ, ಆದ್ರೆ ಇಲ್ಲಿ ನಡೆದದ್ದು ಮಹಾಭಾರತ ಅಲ್ಲ, ರಾಮಾಯಣ. ಇಲ್ಲಿಗೆ ಬಂದವಳು ಮೇನಕೆ ಅಲ್ಲ, ಸೀತೆ. ಅಂದ್ರೆ ಮುಂದೆ ಲಂಕಾ ದಹನನ? ಅದು ವಾಲ್ಮೀಕಿ ರಾಮಾಯಣದಲ್ಲಿ. ಈ ಪಾಟೀಲ್ ಆಯಣದಲ್ಲಿ ಇರೋದು ಅಯೋಧ್ಯ ದಹನ, ಸೀತೆ ವನವಾಸ. ನಗರದ ಖ್ಯಾತ ದಾನಿಗಳಾದ ಧರ್ಮರತ್ನಾಕರ ಶ್ರೀಮಾನ್ ಧರ್ಮರಾಜರವರನ್ನು ಹಣದ ಆಮಿಷಕ್ಕೆ ಒಳಗಾಗಿ ಕೊಲೆ ಮಾಡಿರುವುದು ಸಾಕ್ಷ್ಯಾಧಾರಗಳಿಂದ ಸಾಬೀತಾಗಿರುವುದರಿಂದ ಬ್ರಹ್ಮ ಅವರಿಗೆ ಐಪಿಸಿ ಸೆಕ್ಷನ್ 302 ಪ್ರಕಾರ ಮರಣದಂಡನೆ ವಿಧಿಸಲಾಗಿದೆ. ಪಾಪ,
ಕಲಿಗಾಲದಲ್ಲಿ ಶ್ರೀರಾಮಚಂದ್ರನಿಗೆ ಈ ಅವಸ್ಥೆ ಬರಬಾರ್ದಾಗಿತ್ತು. ನನ್ನ ಒಂದು ಸುಳ್ಳು ಸಾಕ್ಷಿಗೆ ನಾಳೆ ತೂಗಾಡೋ ಅವನ್ ಹೆಣವೇನೋ ಭಾರವಾಗಿರುತ್ತೆ. ಆದ್ರೆ ನೀವು ನನಗ್ ಕೊಟ್ಟ ಹಣ ತುಂಬಾ ಹಗುರವಾಯ್ತು. ಈಗಿನ ಕಾಲದಲ್ಲಿ ಸುಳ್ಳು ಸಾಕ್ಷಿಗೆ 25,000ನೇ ಜಾಸ್ತಿ. ಸುಳ್ಳು ಸಾಕ್ಷಿನೇ ಸತ್ಯ ಸಾಕ್ಷಿಯಾಗಿ ಮಾರ್ಪಟ್ರೆ ನಿಮ್ಮನ್ ಬಚಾವ್ ಮಾಡೋಕೆ 1 ಕೋಟಿನೂ ಸಾಲದು. ಏನಂತೀರಾ? ಇನ್ನು 25 ತಳ್ತಿರೋ ಇಲ್ಲ ಸೀದಾ ಜೈಲ್ಗೆ ಹೋಗ್ತಿರೋ? ಓಕೆ, ನೀನಿಲ್ಲೇ ಇರು, ನಾನು ಹಣ ತರ್ತೀನಿ. ಕೇಪುಣ್ ನನ್ ಮಗ ದುಡ್ಡೇ ಬಿಚ್ಚಲ್ಲ ಅಂತಾನೆ ಈಗ ಬಿಸ್ತಾನಲ್ಲ. ಸತ್ಯ ಸಾಕ್ಷಿ ಆಗ್ತೀಯಾ? ಈಗ ನಿನಗೆ ಸಾಕ್ಷಿ. ಅಯ್ಯೋ, ನೀವು ಆವತ್ತು ಕೋರ್ಟಲ್ಲಿ ಸುಳ್ಳು ಸಾಕ್ಷಿ ಹೇಳಿದವರಲ್ಲ? ಹೌದು, ನನ್ ಸುಳ್ಳಿಗೆ ಶಿಕ್ಷೆ ಸಿಕ್ತು. ನಿಮ್ ಗಂಟ ನಿರಪರಾಧಿ. ಹಾಗಾದ್ರೆ ಧರ್ಮರಾಜನ ಕೊಲೆ ಮಾಡಿದ್ದಾರು? ಕೊಲೆ ಮಾಡಿದವರು ಕೇಳಿದ್ರ ನಾನು ಹೇಳಿಲ್ಲ ನನ್ ಗಂಡ ನಿರಪರಾಧಿ. ನನ್ ಗಂಡ ನಿರಪರಾಧಿ. ನೀವೆಲ್ಲ ಬಂದು ಕೋರ್ಟಲ್ಲಿ ಸಾಕ್ಷಿ ಹೇಳ್ತೀರಾ? ಖಂಡಿತ ನಡೀರಿ, ನಿಮ್ ಜೊತೆ ನಾವು ಬರ್ತೀವಿ. ಮೆಥಡ್ ಅಂತ ತೆಗಿಬಾರ್ಲ. ಕೊನೆ ಸಾರಿ ನಿಮ್ಗೆ ಯಾರು ನೋಡ್ಬೇಕು ಅನ್ನೋ ಆಸೆ ಇದೆಯಾ? ರವಿ, ನಾನು ಎಲ್ಲಾ ಕಡೆ ಹುಡುಕ್ತೆ, ಎಲ್ಲಾ ಆಸ್ಪತ್ರೆಗಳಿಗೂ ಫೋನ್ ಮಾಡಿದೆ, ಆದ್ರೂ ನಿನ್ ತಾಯಿ ಬಗ್ಗೆ ಯಾವ ಸುಳಿವೂ ಸಿಗ್ಲಿಲ್ಲಪ್ಪ. ದುಃಖ ತಡಿಲಾರದೆ ನಿನ್ ತಾಯಿನು ನಿಮ್ಮ ತಂದೆ ಜೊತೆಗೆ ದೇವರ ಪಾದ ಸೇರ್ಕೊಂಡೇನು ಅಂತ ಅನ್ನಿಸ್ತಾ ಇದೆ ಮಗು. ರವಿ, ನಿನ್ನ ವಯಸ್ಸಿನ ಮಕ್ಕಳಿಗೆ ಜೀವನ ಒಂದು ಸುಂದರ ಕಾಂಡವಾಗಿರುತ್ತೆ, ಆದ್ರೆ ನಿನ್ನ ಪಾಲಿಗೆ ಜೀವನ ಸುಂದರ ಕಾಂಡವಲ್ಲಪ್ಪ. ಕ್ಷಣಕ್ಕೂ ಗುಡುಗು ಸಿಡಿಲು ಆರ್ಭಟಿಸಿ ರಕ್ತದಾರತಿ ಅಥವಾ ಭೀಕರ ಯುದ್ಧ ಕಾಂಡ. ಈ ಯುದ್ಧ ಕಾಂಡದಲ್ಲಿ ನಿಮ್ಮ ತಂದೆ ತಾಯಿ ಹಾಗೆ ನೀನು ನ್ಯಾಯಕ್ಕಾಗಿ ಹೋರಾಡಬೇಕು. ಹೋರಾಡಿ ವಿಜಯ ಕಹಳೆ ಮೊಳಗಿಸೋ ಅರ್ಜುನ ನೀನಾಗಬೇಕು ರವಿ, ಅರ್ಜುನ ನೀನಾಗಬೇಕು. ಎಕ್ಸಲೆಂಟ್, ಮಾರ್ವೆಲಸ್, ಸೂಪರ್. ಮಿಸ್ಟರ್ ರವಿ, ನಿಮ್ಮ ಸಾಧನೆ ಅಪೂರ್ವವಾದ್ದು. ಕೋರ್ಟ್ನಲ್ಲಿ ಕಿಂಗು,
ಮ್ಯೂಸಿಕ್ ನಲ್ಲಿ ಮಾಸ್ಟರ್, ಮಾತ್ನಲ್ಲಿ ಮುತ್ತು. ಲೈಫ್ ನಲ್ಲಿ ನೀವು ಕೇಳಿದ ಸುಖ ಸಂಪತ್ತು, ಆದ್ರೆ ಕೈಯಲ್ಲಿ ಯಾಕೆ ಆಪತ್ತು? ನೋಡಿ, ಲೈಫಲ್ಲಿ ನನಗಿರೋದು 4 ವೀಕ್ನೆಸ್. ನಂಬರ್ 1, ಗುಂಡು ಓಪನ್ ಮಾಡಿ ಇದನ್ನ ಬಾರಿಸೋದು. ನ್ಯಾಯಕ್ಕೆ ತಗಲಿರೋ ಗುಂಡನ್ನ ತೆಗೆಯೋದು. ಅನ್ಯಾಯನ ಅದೇ ಗುಂಡಲ್ ಹೊಡೆದು ಸಾಯಿಸೋದು. 4 ಅಯ್ಯೋ ಕಳ್ಳ! ಎರಡೇ ನೀನೆ ಇವತ್ತು ಕುಡ್ಕೊಂಡ್ ಬಂದಿದ್ಯಾ? ಕುಡಿಯೋದ? ಛೇ ಛೇ ಛೇ, ಎಲ್ಲಾದ್ರೂ ಉಂಟೆ. ನಿನ್ನಾಳೆಗೂ ನಾನ್ ಕುಡ್ದಿಲ್ಲಪ್ಪ. ಹೀಗೆ ಪಾರ್ಟಿ ಇತ್ತು, ಕುಡಿಸಿದ್ರು, ಕುಡಿದು ಬಿಟ್ಟೆ. ಒಂದ್ ಸ್ಮಾಲ್ ಪೆಗ್. ಈ ಟೇಬಲ್ ಇರೋದು ಇದ ಮನೇಲಿ ಕುಡಿ ಅಂತ ತುಂಬ ಕಳಿಸಿದ್ರು, ಆದ್ರೆ ನಾನು ಓಪನೆ ಮಾಡಿಲ್ಲಪ್ಪ. ಯಾರು ಕುಡಿದಿದ್ದಾರೆ? ಆ ಪಾರ್ಟಿ ದೊಂಬಿಲಿ ಯಾರು ಕುಡಿದ್ರು ಅಂತಾನೆ ಮರ್ತೋಯ್ತು. ನಿಂಗೇನ್ ತಾನೇ ಜ್ಞಾಪಕ ಇರುತ್ತೆ? ಕೋರ್ಟು, ಸಾಕ್ಷಿ, ಆಧಾರ, ರುಜುವಾತು, ಜೊತೆಗೆ ದರಿದ್ರ ಗುಂಡು. ಇಷ್ಟ ಬಿಟ್ರೆ ಬೇರೆ ಏನಾದ್ರೂ ಜ್ಞಾಪಕ ಇದೆಯಾ ನಿಂಗೆ? ಎಸ್, ನನಗೊಬ್ಳು ಮುದ್ದ ತಂಗಿ ಇದ್ದಾಳೆ ಅನ್ನೋ ಜ್ಞಾಪಕ ನಂಗೆ ಇದೆಯಲ್ಲ. ಆದ್ರೆ ಇದು ಏನದು? ನಿನಗ್ ಜ್ಞಾಪಕ ಬರೋಕೆ ಔಷಧಿ. ಅಂತದ್ದೇನಪ್ಪ ಇದೆ ಇದ್ರಲ್ಲಿ? ಅರೆ, ಬ್ಯೂಟಿಫುಲ್. ಇದ್ದಕ್ಕಿದ್ದಂತ ಇದನ್ನ ಯಾಕೆ ಕೊಟ್ಟೆ? ಯಾಕೆಂದ್ರೆ ತಾವು ಕೆಲವು ವರ್ಷದ ಹಿಂದೆ ಲಾಯರ್ ಕೆಲ್ಸದ ಜೊತೆ ಇನ್ನೊಂದ್ ಕೆಲ್ಸನೂ ಮಾಡ್ತಾ ಇದ್ರಿ ಅಂತ ನೆನಪು ಮಾಡೋಕೆ. ಇವತ್ತು ನಿನ್ ಹುಟ್ಟಿದ ಹಬ್ಬ. ಹ್ಯಾಪಿ ಬರ್ತ್ಡೇ ಅಣ್ಣ. ಅಣ್ಣ, ನಿನಗೆ ಇದನ್ನು ಕೊಟ್ಟಿದ್ದು ನೀನು ಈ ರಾಗ ಬಾರಿಸಿ ದುಃಖ ಪಡೋಕಲ್ಲ, ಸಂತೋಷ ಪಡೋಕೆ. ದುಃಖ ಬೆನ್ನುಗಂಟ್ಕೊಂಡು ಸ್ನೇಹಿತ ಇದ್ದ ಹಾಗೆ, ಬೆನ್ನಿಂದ ಇರುತ್ತೆ, ಇಲ್ಲ ಹೃದಯನ ಹಿಂಡುತ್ತೆ. ಅರೆ ಚೆಡ್ಡಿ, ಯಾವಾಗ ಬಂದ್ಯೋ? ಎಲ್ಲ ಇವನ ಯಾವಾಗ್ಲೂ ಚಟ ಚಟ ಅಂತ ಮಾತಾಡೋನು ಇವತ್ತು ತಟವಟ ಅಂದೆ ಕೂತಿದಾನಲ್ಲಪ್ಪ. ಯಾಕೋ, ಏನಾದ್ರೂ ವರಿನಾ? ನೀನ್ ನನ್ ಗುರುನಾ? ಎಲ್ಲ ಇವನ ನಿನಗೆ ಯಾಕೋ ಬಂತು ಇಷ್ಟು ದಿವಸ ಆದ್ಮೇಲೆ ಈ ಡೌಟು? ಕಂಡೋರ್ ಪಾಲಾದ್ಮೇಲೆ ನಮ್ ಸ್ಲಮ್ಮಿನ ಫೇಟು. ಏನೋ ನೀನ್ ಹೇಳೋ ಹೋಗ್ಬಿಟ್ಟು, ಸ್ವಲ್ಪ ಬಿಡಿಸ್ ಹೇಳ್ಬಾರ್ದೇನೋ ಚೋಟು? ಏನ್ ಪ್ರಯೋಜನ ಇಟ್ಕೊಂಡೋದ್ಮೇಲೆ ಕಣ್ಣಂಬಾಡಿ ಗೇಟು. ಯಾರ್ಗ ಹಾಕಿದ್ರೇನ್ ಬಡವ್ರ ಓಟು, ಸಿಗೋದು ಅದೇ ಅಲ್ವೇ ಹಳೆ ಗೋಣಿ ತಾಟು. ಓಹೋ, ಈಗೇನಾಯ್ತು ಮೊಟು? ಹೇಳ್ಬಾರ್ದೇನೋ ಹಠ ಬಿಟ್ಟು? ಆಗೋದೇನಿದೆ, ಎಲ್ಲ ಲೇಟು. ನಿನ್ನೆ ರಾತ್ರಿ ಆ ರೋಡಿ ಭದ್ರ ಹಾಕಿದ್ ಬೆಂಕಿಗೆ ನಮ್ ಗುಡ್ಸೆಲ್ಲ ಉರ್ದು ತುಂಬಿಕೊಂಡಿದೆ ಬರೀ ಹೋಗಿ ಘಾಟು. ಕೊಟ್ಟಿದ್ದಕ್ ನಾನ್ ಕಂಪ್ಲೇಂಟು. ಪೊಲೀಸ್ ದೊಡ್ಡನ ಆ ಭದ್ರನ್ನ ಅರೆಸ್ಟ್ ಮಾಡ್ದ ಬಿಡದೆ ಪಟ್ಟು. ಆದ್ರ ಆ ಭದ್ರನ್ ಚಮಚಗಳು ಈಗಿಡಿದಾರೆ ನಮ್ ಜನರ ಜುಟ್ಟು. ಯಾರಾದ್ರೂ ಕೋರ್ಟಲ್ಲಿ ಸಾಕ್ಷಿ ಹೇಳಿದ್ರೆ ರಿಪೇರಿ ಮಾಡ್ತಾರಂತೆ ನಮ್ ಬೋಲ್ಟು ನಟ್ಟು. ಏನೇ ಕೈ ಬಿಟ್ರೆ ನಮ್ ಕತೆ ಎಡವಟ್ಟು. ಮಾಡ್ತೀನಿ ನಿನಗೋಸ್ಕರ ಫೈಟು. ನೀನು ಸಾಕ್ಷಿಗಳ ಸಂಘ ಕಟ್ಟು, ನಾನು ಅವ್ರಿಗೆ ತೆಗಿಸ್ತೀನಿ ಜೈಲಿನ ಗೇಟು. ಇದೇನ್ ಗುರು ಎಲ್ಲೂ ಮುಗಿಸ್ತಾ ಇರೋದು ಇಲ್ಲಿ ಮುಗಿಸ್ತಾ ಇದೆ? ಯಾಕೆಂದ್ರೆ ಅಡ್ಡ ನಾವಿದೀವಿ, ನಿಮ್ಮನ್ ತಡೆದ್ ನಿಲ್ಸೋ ಗಂಡಸ್ರು. ಲೇ, ಸೀಗಡಿ ಮೀನ್ ತರ ಕುಣಿಬೇಡ್ರೋ. ರೋಡ್ ಕಟ್ಟಿರೋ ಗೋಲ್ಡನ್ ತೆಗಿಲ್ಲ ಅಂದ್ರೆ ನಿಮ್ಮನ್ನೆಲ್ಲ ಗಾಣ ಆಡ್ಸಿ ಎಣ್ಣೆ ತೆಗಿತಾರೆ ನಮ್ ಗುರು. ಗುರು ಯಾರವನು ನಮ್ಮನ್ನ ಎದುರಿಸೋ ಸವಾಸೇರು? ಬೆಂಕಿ ಚೆಂಡು, ಬಹದ್ದೂರ್ ಗಂಡು, ಹಾಕ್ತಿದಾರೆ ನೋಡಲ್ಲಿ ಗುಂಡು. ಹಲೋ ನೋಡಿ ಮಕ್ಕಳ, ನನಗೆ ಲೈಫಲ್ಲಿ ಗೊತ್ತಿರೋದು 4 ಫೈಟ್. ಒಂದು ಬಾಕ್ಸಿಂಗು, ಇನ್ನೊಂದು ಮಿಕ್ಸಿಂಗು, 3ನೇದು ತರಾಟೆ, 4ನೇದು ಕರಾಟೆ. ಗೊತ್ತಾಯ್ತಾ? ಮರ್ಯಾದೆಯಿಂದ ದಾರಿ ಬಿಡಿ. ಬಿಡಲ್ಲ, ಏನೇ ಆದ್ರೂ ನಮ್ ಗುರುಗ್ ಶಿಕ್ಷೆ ಆಗಕ್ಕ ಬಿಡಲ್ಲ. ಆದ್ರೆ ನಾನು ಅವನ್ ಒಳಗೆ ಹಾಕಿಸ್ದೆ ಬಿಡೋನ್ ಅಲ್ವಲ್ಲ. ಗುರು ಚೆನ್ನಾಗಿದೆ ಮಾರ್ಕೆಟ್ ಶೇರು.
ಹಾಕು ಗೇರು ಕುಡ್ದು ಮೋರಿ ನೀರು. ಸ್ವಲ್ಪ ಇರು. ಇದು ಗುಡಿಸ್ಲಿಂದ ಗರಿ ತೆಗೆದಿಯಲ್ಲ ಅದಕ್ಕೆ. ಇದು ಅವತ್ತು ಕೈಲಾಗದ ಮುದುಕನ ಹೊಡೆದಿಯಲ್ಲ ಅದಕ್ಕೆ. ಇದು ನನ್ನ ದಾರಿಗೆ ಅಡ್ಡ ಬಂದಿದ್ದಕ್ಕೆ. ಇದು ಅಪರಾಧಿಗೆ ಶಿಕ್ಷೆ ಆಗಬಾರದು ಅಂದಿದ್ದಕ್ಕೆ. ಈಗ ಕೋರ್ಟಲ್ಲಿ ಜಡ್ಜ್ಮೆಂಟ್. ಘಾತುಕ ಕೃತ್ಯಗಳನ್ನು ಎಸಗಿದ್ದ ಅಪರಾಧಿ ರುದ್ರನ ಅಪರಾಧಗಳೆಲ್ಲ ವಕೀಲರ ವಾದದಿಂದ ಸಾಬೀತಾಗಿದ್ದರೂ ಸಹ ಸದರಿ ಅಪರಾಧಿಯನ್ನ ಕಾನೂನಿನ ಹಿಡಿತದಿಂದ ಬಿಡಿಸಲು ಆತನ ಸಹಚರರಾದ ಕಾಳ, ಭದ್ರ, ಜಾನಿ, ಟೋನಿ ಎಂಬುವರು ಕೆಲವು ಸಮಾಜಘಾತಕ ಕೆಲಸಗಳನ್ನ ಮಾಡಿ ವಕೀಲರ ಮತ್ತು ಸಾಕ್ಷಿಗಳ ಮೇಲೆ ಹಲ್ಲೆ ನಡೆಸಿದ್ದಾರೆಂಬುದು ಸಾಕ್ಷಿ ಹಾಗೂ ಆಧಾರಗಳಿಂದ ರುಜುವಾತಾಗಿದೆ. ಸದರಿ ಅಪರಾಧಿಗಳೆಲ್ಲ ಮಾಡಿರುವ ದುಷ್ಕೃತ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ನ್ಯಾಯಾಲಯವು ಅವರೆಲ್ಲರಿಗೂ 5 ವರ್ಷಗಳ ಕಠಿಣ ಶಿಕ್ಷೆ ವಿಧಿಸಿದೆ. ನಾಳೆ ಬೆಳಿಗ್ಗೆ ಡೆಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಹೋಮ್ ಮಿನಿಸ್ಟರ್ ಕೇಸ್ ಇದೆ ಸರ್. ಟಿಕೆಟ್ಸ್ ರೆಡಿ ಇದೆ ಸರ್. ನೆಕ್ಸ್ಟ್ ಡಾಕ್ಟರ್ ಸಂಜಯ್ ಕೇಸ್ 13ನೇ ತಾರೀಕು ಇದೆ ಸರ್. ರತನ್ ಕೇಸ್ 30ನೇ ತಾರೀಕಲ್ಲ? ಸರ್ ಮಾರ್ನಿಂಗ್. ಇಲ್ಲ ಸರ್, ಆ ಕೇಸು ಬರೋ ತಿಂಗಳು 3ನೇ ತಾರೀಕು ಇದೆ ಸರ್. ನೆಕ್ಸ್ಟ್. ಈಗ ತಮ್ಗೆ ಸುನೀತಾ ಅವ್ರ ಜೊತೆ ಅಪಾಯಿಂಟ್ಮೆಂಟ್ ಇದೆ ಸರ್. ಯಾರದು? ಸುನೀತಾ. ಮಿಸ್ ಸುನೀತಾ, ನನ್ ವಿಚಾರ ಕೇಳೋದಾದ್ರೆ ನಿಜಕ್ಕೂ ನಿಮ್ಮ ಅಣ್ಣನ ಗ್ರಹಚಾರ ಸರಿಯಿಲ್ಲ. ಗ್ರಹಣ ಹಿಡಿದಿರೋ ಈ ಕೇಸು ಸತ್ ಹೆಣಕ್ಕೆ ಬೆಳೆದಿರೋ ಉದ್ದು ಉಗುರಿನ ತರ ಪರ್ಚ್ಕೋಬೇಕೆ ಹೊರತು ನೇಲ್ ಪಾಲಿಶ್ ಹೊಡೆಯೋದ್ರಿಂದ ವ್ಯವಹಾರ ಕುದುರೋದಿಲ್ಲ. ಐ ಆಮ್ ಸಾರಿ. ಹಾಗೆ ಹೇಳ್ಬೇಡಿ ಪ್ಲೀಸ್. ದೌರ್ಜನ್ಯ ಸಂಚಲ್ಲಿ ಸಿಕ್ಬಿದ್ದಿರೋ ನಮ್ಮ ಅಣ್ಣನಿಗೆ ಈಗ ನೀವೇ ಸಂಜೀವನಿ ಆಗ್ಬೇಕು. ಸಂಜೀವನಿ ಸಿಗೋದು ಸತ್ಯವಂತರಿಗೆ, ವಿಷ ಕೊಟ್ಟು ಸಾಯಿಸೋ ಸರ್ಪಗಳಿಗಲ್ಲ. ನಮ್ಮಣ್ಣ ನಿರಪರಾಧಿ ಸರ್. ಅವನಿದುವರೆಗೂ ಯಾರ ಸಾವನ್ನು ಬಯಸ್ತವನಲ್ಲ. ಪ್ಲೀಸ್, ಐ ಆಮ್ ವಿಲ್ಲಿಂಗ್ ಟು ಪೇ ಎನಿ ಪ್ರೈಸ್ ಯು ಡಿಮಾಂಡ್. 5 lakhs, 10 lakhs ಈ ಕೇಸ್ ತಗೊಳ್ಳಿ. ನನ್ನ ವ್ಯವಹಾರ ಕುದುರದೇ ಇರುವಂತ ವಿಚಾರ ಮಾತಾಡಿ ನನಗೆ ಅಭ್ಯಾಸ ಇಲ್ಲ. ಮಿಸ್ ಸುನೀತಾ, ನಿಜ ಹಣಕ್ಕೋಸ್ಕರ ಎಷ್ಟೋ ಹೆಣ ಎದ್ದು ಓಡಾಡೋವಾಗ ಮಾಡಿದ್ದೀನಿ. ಆದ್ರೆ ಇದು ಹೆಣದ ಕತೆ ಅಲ್ಲ, ಅಸ್ಥಿ ಪಂಜರದ ಕತೆ. ಈ ಸಂಜೀವ್ನಿನು ಏನೂ ಮಾಡಕ್ಕಾಗಲ್ಲ. ಇವ್ ಮೆಕ್ಕೋ ನಾವು. ಪ್ಲೀಸ್ ಸರ್. ಆಪರೇಟರ್ ಬಹುಮುಖ ನಂಬರ್ ಕೇಳ್ಕೊಡು. ಸರಿ ಸರ್. ಸಂಜೀವ್ನಿ ಕೇಳ್ಕೊಂಡು ಬಂದಿದ್ಲು, ಹೇಗ್ ಕೊಡ್ಲಿ? ಅದನ್ನಾಗಲೇ ನಿಮ್ಗೆ ಕೊಟ್ಬಿಟ್ಟಿದ್ದೀನಲ್ಲ. ಅದ್ ಸರಿ, ನೀನ್ ನಾಳೆ ಡೆಲ್ಲಿಗೆ ಹೋಗ್ತಾ ಇದೀಯಂತಲ್ಲ, ಕೇಸ್ ಏನಾದ್ರು ಉಲ್ಟಾ ನಮ್ಮ ಮೇಲೆ ಬಿದ್ರೆ? That will be the end of our life, perhaps. Please save us. ಡೋಂಟ್ ವರಿ ಮೈ ಚೈಲ್ಡ್. ಈ ಬೃಹಸ್ಪತಿ ನಿಮ್ ಕಡೆ ಇರೋವರೆಗೂ ಯಾವ ಗ್ರಹಗತಿನೂ ನಿಮ್ಮನ್ನೇನು ಮಾಡಕ್ಕಾಗಲ್ಲ. ಅವಳ ಅಣ್ಣ ಪೇಷಂಟ್ಗೆ ಔಷಧಿಯಲ್ಲಿ ವಿಷ ಬೆಳೆಸ್ಕೊಟ್ಟಿದ್ದ ಅನ್ನೋ ನಿಜ ಒಂದೇ ಸಾಕು, ಅವನು ನೇಣುಗಮದಲ್ಲಿ ನೇತಾಡೋ. ಲಕ್ಷ್ಮಿ, ನನ್ನ ಗೈರ್ ಹಾಜರಲ್ಲಿ ನಿಮ್ ಕೇಸ್ನ ನಮ್ ಸೂರಿ ಹ್ಯಾಂಡಲ್ ಮಾಡ್ತಾನೆ. Yaru, this guy, he looks so simple, pussycat to me, pap. ನೋಡಕ್ ಬೇಕೆ, ಆದ್ರೆ ನನ್ನ ಜೂನಿಯರ್ಸ್ ಅಲ್ಲಿ ನಂಬರ್ 1 ಮಿಸ್ಟರ್ ಸೂರಿ. ಸರ್, ನಿಮಗ್ ಗೊತ್ತಿರೋ ಹಾಗೆ ಇದ್ರ ನಾನು ಎಷ್ಟು ಕೇಸ್ ಹ್ಯಾಂಡಲ್ ಮಾಡಿದ್ದೀನಿ? ಓ, ಅದಕ್ಕೆ ಲೆಕ್ಕನೇ ಇಲ್ಲ ಸರ್. ಅದರಲ್ಲಿ ಸೋತಿರೋದೆಷ್ಟು? ನಾಟ್ ಇವನ್ ಎ ಸಿಂಗಲ್ ಕೇಸ್. ಆ ನನ್ನ ವಿಜಯದ ಬತ್ತಳಿಕೆಗೆ ಈ ಕೇಸು ಸೇರ್ಬೇಕು. ಗಾಳಿ ಪಡತ್ತರ ಆಕಾಶದಲ್ಲಿ ಹಾರಾಡ್ತಾರೋ ಈ ಪಾಟೀಲ್ ಹೆಸರಿಗೆ ಕಳಂಕ ಬಂದ್ರೆ ಏನಾಗುತ್ತೆ ಅಂತ ಗೊತ್ತಲ್ಲ. ಸೂತ್ರ ಹರಿದ ಗಾಳಿಪಟ ನೀನಾಗ್ತೀಯ. ಈ ಕೇಸ್ನ ಗೆದ್ದೆ ಗೆಲ್ತೀನಿ ಅನ್ನೋ ಚಾಲೆಂಜ್ ಮೇಲೆ ಸ್ವೀಕರಿಸ್ತೇನೆ ಸರ್. That's it. You can go through the case. ನೋಡಿ ಮಿಸ್ ಸುನೀತಾ, ನನಗಿರೋದು 4 ಸಿದ್ಧಾಂತ. ಒಂದು,
ನ್ಯಾಯಕ್ಕೋಸ್ಕರ ಹೋರಾಡೋದು. 2 ಸತ್ಯಕ್ಕೋಸ್ಕರ ತಲೆಬಾಗ್ಸೋದು. 3 ಅಧರ್ಮನ ಧರ್ಮದ ಕಾಲಲ್ಲಿ ತುಳಿಸೋದು. 4ನೇದು ಸುಳ್ಳು ಕೇಸ್ ತಂದು ಗೆದ್ದುಕೊಡಿ ಅನ್ನೋರ್ನ ಒದ್ದು ಆಚೆ ಕಳಿಸೋದು. ಓ, ಈಗ ಗೊತ್ತಾಯ್ತು. ಈ ಕೇಸ್ನ ಗೆಲ್ಲೋಕ್ ಸಾಧ್ಯನೇ ಇಲ್ಲ ಅಂದ್ಮೇಲೆ ಇನ್ನು ನ್ಯಾಯಕ್ಕಾಗಿ ಹೋರಾಡೋದ್ರಿಂದ ಏನ್ ಪ್ರಯೋಜನ ಅಂತೀರಾ? ನನ್ನ ಮಾತಿನ ಅರ್ಥ ಅದಲ್ಲ ಮಿಸ್ ಸುನೀತಾ. ಐ ನೋ ನಿಮ್ ಮಾತಷ್ಟೇ ಅಲ್ಲ, ನಿಮ್ಮನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಮಿಸ್ಟರ್ ರವಿ ಬ್ರಹ್ಮವಾರ್. ನಿಮಗ್ ಬೇಕಾಗಿರೋದು ಒಬ್ಬ ನಿರಪರಾಧಿ ಸಿಗೋ ಬಿಡುಗಡೆ ಅಲ್ಲ, ನ್ಯಾಯಕ್ಕಾಗಿ ಹೋರಾಡಿ ಶ್ರಮ ಅಲ್ಲ. ಕೇಸ್ ಗೆದ್ದಾಗ ಸಿಗೋ ಕೀರ್ತಿ, ಹಣ ಅನ್ನೋ 2 ಹಿತ್ತಾಳೆ ಕೊಂಬು. ಮಿಸ್ ಸುನೀತಾ, ನಿಮ್ಮ ಅಣ್ಣನ ಕೇಸ್ ಫೈಲ್ ಸ್ಟಡಿ ಮಾಡಿದ ಯಾವುದೇ ಮುಟ್ಟಾಳ ಸಹ ಕಣ್ಣು ಮುಚ್ಕೊಂಡು ಹೇಳ್ತಾನೆ ನಿಮ್ಮ ಅಣ್ಣ ಡಾಕ್ಟರ್ ಸಂಜಯ್ ಬೇಜವಾಬ್ದಾರಿಯಿಂದ ಆ ರೋಗಿಗೆ ತನ್ನ ಕೈಯಾರೆ ವಿಷ ಕೊಟ್ಟು ಸಾಯಿಸಿದಾನೆ ಅಂತ. ನೀವು ನೋಡಿದ್ರೆ ಆ ವಿಧಾನಸೌಧದ ಉಪ್ಪರಿಗೆಲ್ ಕೂತ್ ಕಾಗೆ ತರ ನಮ್ಮಣ್ಣ ನಿರಪರಾಧಿ ನಿರಪರಾಧಿ ಅಂತ ಕೂಗಾಡ್ತಾ ಇದ್ದೀರಲ್ಲ. ನಿಮ್ಮಣ್ಣ ನಿರಪರಾಧಿ ಅಂತ ನಿರೂಪಿಸೋಕೆ ನಿಮ್ಮ ಹತ್ರ ಸಾಕ್ಷ್ಯಾಧಾರ ಇದೆಯಾ? ಇದ್ರೆ ಹೇಳಿ. ನಾನು ಪ್ರಾಣ ಬೇಕಾದ್ರೂ ಕೊಟ್ಟು ನಿಮ್ಮ ಅಣ್ಣನ ಕಾಪಾಡ್ತೀನಿ. ತಾಮನಿ ಯಾರ ಹತ್ರ ಸಾಕ್ಷಿ ಆಧಾರಗಳಿಲ್ವೋ ಅವ್ರ ನಿರಪರಾಧಿ ಆಗಿರೋಕೆ ಸಾಧ್ಯನೇ ಇಲ್ವಾ? ಯಾರ ಹತ್ರ ಸಾಕ್ಷಿ ಆಧಾರ ಇಲ್ವೋ ಅವರು ನಿರಪರಾಧಿಯಾಗಿರೋಕೆ ಸಾಧ್ಯನೇ ಇಲ್ವಾ? ಅವ್ರು ನಿರಪರಾಧಿಯಾಗಿರೋಕ್ ಸಾಧ್ಯನೇ ಇಲ್ಲ ಅಂದ್ರೆ ಬಿಡಿ. ಈ ಪ್ರಪಂಚದಲ್ಲಿ ನ್ಯಾಯ ನೀತಿ ಜೊತೆ ಮನುಷ್ಯತ್ವನು ಸತ್ತೋಗಿದೆ ಅಂತ ನಾನು ತಿಳ್ಕೊತೀನಿ. ಮಿಸ್ಟರ್ ರವಿ, ನಿಮಗ್ 1000 ಕ್ಲೈಂಟ್ಸ್ ಇದ್ದಾರೆ, ಆದ್ರೆ ನನಗಿರೋನು ಒಬ್ಬನೇ ಅಣ್ಣ. ಅವನು ಮಿಸ್ ಸುನೀತಾ, ಈ ಕೇಸ್ನ ನಾನು ತಗೋತೀನಿ. ಥ್ಯಾಂಕ್ ಯು ಮಿಸ್ಟರ್ ರವಿ, ಥ್ಯಾಂಕ್ ಯು ವೆರಿ ಮಚ್. ಐ ಆಮ್ ಡಾಕ್ಟರ್ ಸಂಜಯ್. ನಿಮ್ಮನ್ನ ಇಲ್ಲಿಗೆ ನನ್ನ ತಂಗಿ ಕಳಿಸಿದಾಳೆ ಅನ್ಕೋತೀನಿ. ಹೌದು, ನಿಮ್ ಕೇಸಿಗೆ ಸಂಬಂಧಪಟ್ಟ ಎಲ್ಲಾ ಸ್ಟೇಟ್ಮೆಂಟ್ ರಿಪೋರ್ಟ್ನು ಸ್ಟಡಿ ಮಾಡಿದ್ದೀನಿ. ಆದ್ರೂ ನಿಮ್ಮಿಂದ ಎಲ್ಲಾ ವಿಷಯ ತಿಳ್ಕೊಳ್ಳೋ ಕುತೂಹಲ. ಇಫ್ ಯು ಡೋಂಟ್ ಮೈಂಡ್. ವಾಟ್ ಈಸ್ ದಿಸ್? ಮೈಂಡ್ ಏನ್ ಬಂತು? ನನ್ ಬಚಾವ್ಗೋಸ್ಕರ ನಾನು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ದು ನನ್ ಕರ್ತವ್ಯ. ಅವತ್ ರಾತ್ರಿ ಮನೇಲಿ ನಾನು ಯಾವ್ದೋ ಟ್ಯಾಬ್ಲೆಟ್ ಹುಡುಕ್ತಾ ಇರುವಾಗ ಆಸ್ಪತ್ರೆಯಿಂದ ಒಂದು ಫೋನ್ ಬಂತು. ಡಾಕ್ಟರ್, 5ನೇ ನಂಬರ್ ವಾರ್ಡ್ ನಲ್ಲಿರೋ ಪೇಷಂಟ್ ಕಂಡೀಷನ್ ತುಂಬಾ ಸೀರಿಯಸ್ ಆಗಿದೆ ಡಾಕ್ಟರ್. ಅವನಿಗೆ ನೆಸಲ್ 500 ಕೊಡಿ. ನೇಸಲ್ 500 ಸಾಕಿಲ್ಲ ಡಾಕ್ಟರ್. ಸರಿ, ನನ್ನ ಹತ್ರ ಇದೆ, ತಗೊಂಡ್ಬರ್ತೀನಿ ಬಿಡಿ. ಏನು ಭಯಪಡಬೇಕಾಗಿಲ್ಲ, ಎಲ್ಲ ಸರಿ ಹೋಗುತ್ತೆ. ಡಾಕ್ಟರ್ ವಸಂತ್ ಬಂದಿದ್ದಾರಾ? ಬಂದಿರ್ಬೇಕು ಡಾಕ್ಟರ್, ಇವನು ಉಸಿರಾಟ ನಿಂತೋಯ್ತು. ಲಕ್ಷ್ಮೀಪತಿ ಅವರೇ, ಡಾಕ್ಟರ್ ಸಂಜಯ್ ತನ್ನ ಮನೆಯಿಂದಲೇ ತಂದ ಔಷಧಿನೇ ಪೇಷಂಟ್ ದಾಮೋದರನ್ ಕೊಟ್ನೇನು? ಕೊಡೋದಾ? ಮೊದ್ಲು ನಾನು ನಿಮ್ಮ ಹಾಗೆ ತಿಳ್ಕೊಂಡಿದ್ದೆ, ಮುಟ್ಟಾಳ. ನನ್ನ ಮಗನ್ ಚಾಲಾಕಿತ್ತನ್ನೋದು ಮುಂದೆ ಆ ಡಾಕ್ಟರ್ ಮರ್ಡರರ್ ಆಗೋದ. ಹೇಗೆ ಅಂತೀರಾ? ಪೇಷಂಟ್ಗೆ ಡಾಕ್ಟರ್ ಸಂಜಯ್ ಕೊಟ್ಟಿದ್ದು ಔಷಧಿ ಅಲ್ಲ, ನನ್ನ ಮಗ ಅವ್ರ ಕಿಟ್ಟಲ್ಲಿಟ್ಟು ವಿಷ. ಅದನ್ನ ಅವ್ರ ಕಿಟ್ಟಲ್ಲಿಟ್ಟು ಸಿಗಾಕ್ಸುವಂತ ಪ್ರಮೇಯ ಏನಿತ್ತು ಮಿಸ್ಟರ್ ಶಿವು? ಬಿಕಾಸ್ ದಾಮೋದರು ನಮ್ಮ ಬಿಸ್ನೆಸ್ಗೆ ಮುಳ್ಳಾಗಿದ್ದ. ಅದು ಚೂಪು ಮುಳ್ಳು. ಸಿಬಿಐನವರು ನಮ್ ವಿಷಯ ಅವನಿಂದ ಕಕ್ಸೋದಕ್ಕೆ ವೇಟ್ ಮಾಡ್ತಾ ಇದ್ರು. ಅದು ಆನ್ ದ ಹಿಲ್ಸ್ ನೋ. ಆಗ ಅವನ್ ಬಾಯಿಗೆ ಬೀಗ ಹಾಕೋದಕ್ಕೆ ನಮ್ಗಿದ್ದಿದ್ದು ಓನ್ಲಿ 1 ವೇ. ದಿನೇಶ್ ಅವನು ಸತ್ತ ರಾತ್ರಿ. ಐ ವಾಸ್ ದೇರ್ ಇನ್ ದ ಹಾಸ್ಪಿಟಲ್. ಅದನ್ನೇ ಡಾಕ್ಟರ್ ಸಂಜಯ್ ದಾಮೋದರ್ಗೆ ಕೂಡಿಸಿದ್ದು, ಸಿಕ್ಕಾಕೊಂಡಿದ್ದು. ಮಿಸ್ಟರ್ ಲಕ್ಷ್ಮೀಪತಿ, ಆ ಡಾಕ್ಟರ್ ಸಂಜಯ್ ಇನ್ನ ಯಾವ ಲಾಯರೇ ಅಲ್ಲ, ಯಮನೆ ಬಂದ್ರು ಕಾಪಾಡೋಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಆ ಬಾಟ್ಲಲ್ಲಿ ವಿಷ ಇದೆ. ದಟ್ಸ್ ಎ ಕ್ಲಿಯರ್ ಎವಿಡೆನ್ಸ್. ದಿನೇಶ್, ಡಾಕ್ಟರ್ ಹೆಗಡೆ, ಆ ವ್ಯಕ್ತಿ ವಿಷ ಸೇರಿದೆ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳ್ತಿದೆ. ಅಷ್ಟು ವಿಷಾನು ದೇಹದಲ್ಲಿ ಸೇರಿದ ಮೇಲೆ ಒಬ್ಬ ವ್ಯಕ್ತಿ ಮತ್ತೆ ಬದುಕೋಕ್ ಸಾಧ್ಯವೇ? ಬಹಳ ಕಡಿಮೆ, ಆಲ್ಮೋಸ್ಟ್ ನಿಲ್. ಆದ್ರೆ ಆ ವಿಷ ರಕ್ತದಲ್ಲಿ ಸೇರಕ್ ಮುಂಚೆನೆ ತೆಗೆದ್ರೆ ದೇರ್ ಇಸ್ ಅ ಚಾನ್ಸ್. ಈ ವಿಷ ರಕ್ತದಲ್ಲಿ ಸೇರೋಕೆ ಎಷ್ಟು ಸಮಯ ಬೇಕಾಗಬಹುದು? ಒಂದೊಂದ್ಸರಿ 2 ನಿಮಿಷನೂ ಆಗಬಹುದು, ಒಂದೊಂದ್ಸರಿ 2 ಗಂಟೆನೂ ಆಗಬಹುದು. ಅವನು ಮತ್ತೆ ಬದುಕೋ ಸಾಧ್ಯತೆ ಏನಾದ್ರೂ ಇದೆಯಾ? ನೋ 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 ಚಾನ್ಸ್ ಅಟ್ ಆಲ್. ಯುವರ್ ಆನರ್, ಸಾಕ್ಷ್ಯಾಧಾರಗಳ ಮೂಲಕ ಡಾಕ್ಟರ್ ಸಂಜಯ್ ನನ್ನ ಕಕ್ಷಿದಾರರಾದ ಶ್ರೀ ಲಕ್ಷ್ಮೀಪತಿ ಅವರ ನಿಯತ್ತಿನ ಸೇವಕನಾದ ದಾಮೋದರ್ನನ್ನ ಅವರ ಆಸ್ಪತ್ರೆಯಲ್ಲಿ ವಿಷ ಕುಡಿಸಿ ಕೊಲೆ ಮಾಡಿರೋದು ಸ್ಪಷ್ಟವಾಗಿದೆ. ಇನ್ನು ರೋಗಿ ದಾಮೋದರ್ ಕುಡಿಸೋದಕ್ಕಾಗಿ ಡಾಕ್ಟರ್ ಸಂಜಯ್ ತನ್ನ ಮನೆಯಿಂದಲೇ ತನ್ನ ಔಷಧಿ ಬಾಟ್ಲಲ್ಲಿ ಇದ್ದಿದ್ದು ವಿಷ ಔಷಧಿ ಅಲ್ಲ ಅಂತ ಸರ್ಕಾರಿ ಅಧಿಕಾರಿಗಳು ಕೊಟ್ಟಿರೋ ಕೆಮಿಕಲ್ ರಿಪೋರ್ಟ್ ಸಹ ಇಲ್ಲಿವೆ. ಆದ್ರಿಂದ ಆ ಬಾಟ್ಲಲ್ಲಿರೋದು ಔಷಧಿ ಅಲ್ಲ, ವಿಷಾನೇ ಅಂತ ರುಜುವಾತಾಗಿದೆ. ದಟ್ಸ್ ಆಲ್ ಯುವರ್ ಆನರ್. ಯುವರ್ ಆನರ್, ಸದ್ಯಕ್ಕೆ ಈ ಕೇಸ್ ಯಾವ ರೂಪನಾದ್ರೂ ಪಡ್ಕೊಂಡಿರ್ಲಿ,
ಮುಖ್ಯವಾಗಿ ಆ ಸತ್ತ ವ್ಯಕ್ತಿ ದಾಮೋದರ್ ಪೊಲೀಸ್ಗೆ ಅನಿವಾರ್ಯವಾಗಿ ಬೇಕಾಗಿದ್ದವನು. ಆತನ ಬಾಯಿನ ಶಾಶ್ವತವಾಗಿ ಮುಚ್ಚಾಕೋದ್ರಲ್ಲಿ, ಆ ಸಾವನ್ನ ನನ್ನ ಕಕ್ಷಿಗಾರನ ತಲೆ ಕಟ್ಟೋದ್ರಲ್ಲಿ ಕೆಲವು ಜನ ಯಶಸ್ವಿಯಾಗಿದ್ದಾರೆ ಅನ್ನೋದ್ರಲ್ಲಿ ಸಂದೇಹನೇ ಇಲ್ಲ. ಯುವರ್ ಆನರ್, ಈಗ ನಾನು ಪ್ರೂವ್ ಮಾಡ್ಬೇಕು ಅಂತಿರೋದು ಈ ಕೊಲೆ ಹಿನ್ನೆಲೆಯಲ್ಲಿ ಯಾರಿದ್ದಾರೆ ಅನ್ನೋದಲ್ಲ, ಈ ಕೊಲೆಗೂ ಡಾಕ್ಟರ್ ಸಂಜಯ್ಗೂ ಯಾವ ಸಂಬಂಧನೂ ಇಲ್ಲ, ಅವರು ನಿರಪರಾಧಿ ಅನ್ನೋದಷ್ಟೇ. ಅವತ್ತು ರಾತ್ರಿ ಡಾಕ್ಟರ್ ಸಂಜಯ್ ಔಷಧಿ ತಗೊಂಡು ಆಸ್ಪತ್ರೆಗೆ ಹೋಗಿದ್ದಷ್ಟು ನಿಜಾನೋ, ಆ ಔಷಧಿ ಕುಡಿದು 1 ನಿಮಿಷದ ನಂತರ ದಾಮೋದರ್ ಸತ್ತದ್ದು ಅಷ್ಟೇ ನಿಜ. ಆದ್ರೆ ಆ ದಾಮೋದರ್ ಸತ್ತಿದ್ದು ಈ ಡಾಕ್ಟರ್ ಸಂಜಯ್ ಕುಡಿಸಿದ ಈ ಔಷಧಿ ಬಾಟ್ಲಿಂದ ಅಲ್ಲ, ಬೇರೆ ಯಾರೋ ಮೊದಲೇ ಕುಡಿಸಿದ ಆ ವಿಷದಿಂದ. ಐ ಅಬ್ಜೆಕ್ಟ್ ಯುವರ್ ಆನರ್. ಡಾಕ್ಟರ್ ಸಂಜಯ್ ತನ್ನ ಕೈಯಾರ ಕುಡಿಸಿದ ಔಷಧಿ ಬಾಟ್ಲು ಮತ್ತು ಕೆಮಿಕಲ್ ರಿಪೋರ್ಟ್ಗಳು ಇಲ್ಲ ಇವೆ. ಆದ್ರಿಂದ ಇದು ವಿಷಾನೇ ಹೊರತು ಬೇರೆ ಆಗೋದಕ್ಕೆ ಸಾಧ್ಯ ಇಲ್ಲ. ಇಟ್ ಇಸ್ ಹೈಲಿ ಇಂಪಾಸಿಬಲ್. ಇದೇ ಬಾಟ್ಲಿಂದ ತಾನೇ ಈ ಡಾಕ್ಟರ್ ವಿಷ ಕುಡಿಸಿದ್ದಾರೆ ಅಂತ ನೀವು ಹೇಳ್ತಾ ಇರೋದು? ಹೇಳ್ತಾ ಇಲ್ಲ, ರುಜುವಾತ್ ಆಗೋಗಿದೆ ಅಂತೀನಿ. ಇದರಲ್ಲಿ ವಿಷ ಇದೆಯಾ? 10% ನೋ ಡೌಟ್ ಅಬೌಟ್ ಇಟ್. ಬಟ್ ಐ ಹ್ಯಾವ್ ಗಾಟ್ ಮೈ ಓನ್ ಡೌಟ್ಸ್ ಅಬೌಟ್ ಇಟ್ ಯುವರ್ ಆನರ್. ಇದರಲ್ಲಿ ವಿಷ ಇಲ್ಲ. ಒಬ್ಬ ನಿರಪರಾಧಿ ಕುತ್ತಿಗೆಗೆ ನೇಣು ಹಾಕಬೇಕು ಅಂತ ತಯಾರಿಸಿರೋ ಈ ಕೆಮಿಕಲ್ ರಿಪೋರ್ಟ್ ಶುದ್ಧ ಸುಳ್ಳು ಅಂತ ಘಂಟಾಘೋಷವಾಗಿ ನಾನು ಹೇಳ್ತೀನಿ. ಈ ಬಾಟ್ಲಲ್ಲಿರೋದು ಕೇವಲ ಔಷಧಿನೇ ಹೊರತು ಒಂದು ತೊಟ್ಟಾದ್ರೂ ವಿಷ ಇಲ್ಲ. ಇದನ್ನು ಕುಡಿಸಿ ಯಾರನ್ನು ಕೊಲೆ ಮಾಡಕ್ಕಾಗಲ್ಲ, ಒಂದು ಜಿರಳೆ ಜೀವ ಸಹ ತೆಗಿಯಕ್ಕಾಗಲ್ಲ ಅಂತ ನಾನು ಹೇಳ್ತೀನಿ. ಮಿಸ್ಟರ್ ರವಿ, ಈ ಬಾಟ್ಲಲ್ಲಿ ಇರೋದು ವಿಷ ಅಲ್ಲ ಅಂತ ರುಜುವಾತ್ ಮಾಡೋದಕ್ಕೆ ನಿಮ್ಮ ಹತ್ರ ಸಾಕ್ಷಿ ಅಥವಾ ಆಧಾರ ಏನಾದ್ರು ಇದೆಯಾ? ಇದೆ, ಸಾಕ್ಷಿ ಆಧಾರ ಎರಡೂ ಇದೆ. ಅದು ಇನ್ಯಾರು ಅಲ್ಲ, ನಾನೇ ಯುವರ್ ಆನರ್. ಏನ್ ಮಾಡ್ತಾ ಇದ್ದೀರಾ? Stop it. ಇದರಲ್ಲಿ ವಿಷ ಇಲ್ಲ, ಬರೀ ಔಷಧಿನೇ ಅನ್ನೋಕೆ ಇದನ್ನು ಕುಡಿದು ಇನ್ನೂ ಜೀವಂತವಾಗಿರೋ ನನಗಿಂತ ಇನ್ನೊಂದು ಸಾಕ್ಷಿ ಆಧಾರ ಬೇಕಾಗಿಲ್ಲ ಅನ್ಕೋತೀನಿ. ಥ್ಯಾಂಕ್ ಯು ಮಿಸ್ಟರ್ ಸೂರಿ. ಡಾಕ್ಟರ್ ಸಂಜಯ್ ದಾಮೋದರನ ಕೊಲೆ ಮಾಡಿದ್ದಾರೆಂಬುದು ಸಾಬೀತಾಗಿಲ್ಲವೆಂದು ಕೋರ್ಟು ನಿರ್ಧರಿಸಿದೆ. ಸರ್ಕಾರಿ ಅಧಿಕಾರಿಗಳು ಪರಿಶೀಲಿಸಿ ಹಾಜರುಪಡಿಸಿದ ಕೆಮಿಕಲ್ ರಿಪೋರ್ಟ್ ಸಹ ಸುಳ್ಳಾಗಿರಬಹುದೆಂದು ಶಂಕಿಸಲಾಗಿದೆ. ಆದ್ದರಿಂದ ಡಾಕ್ಟರ್ ಸಂಜಯ್ ಅವರನ್ನ ಬಿಡುಗಡೆ ಮಾಡಲಾಗಿದೆ. Come on, nurse. Get everything ready. Hurry up. ಸುನೀತಾ, ಸುನೀತಾ, ವಾಟ್ ಈಸ್ ದಿಸ್? ಯಾಕೆ ಅಳ್ತಾ ಇದ್ಯಾ? ಏನಾಯ್ತು? ರವಿಗೇನಾದ್ರೂ ಅವ್ರಿಗೇನಾದ್ರೂ ಆದ್ರೆ ನಾನು ಸತ್ತು ಹೋಗ್ತೀನಿ ಅಷ್ಟೇ. ಅವ್ರ ಸಾವಿಗೆ ಕಾರಣ ನಾನೇ. ಸುನೀತಾ, ವಾಟ್ ಈಸ್ ದಿಸ್? ಯಾಕೆ ಕೆಟ್ಟದನ್ನೆಲ್ಲ ಯೋಚನೆ ಮಾಡ್ತೀಯಾ? ನನ್ನನ್ನೇ ಸಾವಿರದ ಅವಳಿಂದ ಬಚಾವ್ ಮಾಡಿದವರು ಯಾಕೆ ಬಾಟ್ಲಲ್ಲಿ ವಿಷ ಕುಡಿದ್ರು? ನನಗೋಸ್ಕರ ಕೋರ್ಟ್ಗೆ ಹೋಗೋಕ್ ಮುಂಚೆ ನಿಮ್ಮನ್ ಬಚಾವ್ ಮಾಡ್ತೀನಿ ಅಂತ ನನ್ ಮೇಲೆ ಆಣೆ ಮಾಡಿದ್ರು. ಹೌದು, ಮನುಷ್ಯರಲ್ಲ, ನಮ್ ಪಾಲಿನ ದೇವ್ರು. ಡಾಕ್ಟರ್, ವಾಟ್ ಇಸ್ ದಿಸ್ ಡಾಕ್ಟರ್? ನಿಮ್ಮ ಕಣ್ಣಲ್ಲಿ ನೀರ? ಡೋಂಟ್ ವರಿ, ರವಿಗೆ ವಿಲ್ ಪವರ್ ಜಾಸ್ತಿ, ಅದಕ್ಕೆ ಉಳ್ಕೊಂಡ. Now he's safe. You can see for yourself. ಥ್ಯಾಂಕ್ ಯು. I'm sorry, ರವಿ. ನನ್ನಿಂದಾಗಿ ನಿಮಗೆ ಈ ಸ್ಥಿತಿ ಬಂತು. I love you, ರವಿ.
ಈಗ ಸೂತ್ರ ಹರಿದ ಪಟಾನಿ ಗಾಳಿಗೆ ತೂರ್ಕೊಂಡು ಹೋಗುವಾಗ ಯಾವ ತಂತಿ ಮನೆ ಮರನೂ ತಡಿಯಲ್ಲ. ಇನ್ನು ಮೇಲೆ ನಿನ್ನ ವಾಸ ಕಾರ್ಪೊರೇಷನ್ ತೊಟ್ಟಿಲ್. ನೀನ್ ಎಲ್ಲೂ ಕೆಲಸ ಮಾಡ್ದಾಗೆ ಬಾರ್ ಅಸೋಸಿಯೇಷನ್ ನಲ್ಲಿ ಪ್ರಜಾ ತರ್ತೀನಿ. ಇಷ್ಟು ದಿವಸ ನಿಮ್ಮ ಹತ್ರ ಜೀತದಾಳ್ತಾರೆ ದುಡ್ದಿದ್ದಕ್ಕಾದ್ರೂ ಕ್ಷಮಿಸಿ ಕರುಣೆ ತೋರಿಸಿ ಸರ್. ಗೆದ್ದೋನ್ ಸೋತೋನ್ ಸತ್ತ ಅನ್ನೋ ಮಾತು ಕೇಳಿದ್ಯಲ್ಲ, ನೀನು ಸೋತೆ ಅಂದ್ರೆ ಸತ್. ನಿನ್ನ ಹೂತಾಕೋದಷ್ಟೇ ಬಾಕಿ ಇರೋದು. ಶಂಭು, ಇವನ್ನ ಚರಂಡಿಯಲ್ಲ ಸರ್ ಹಾಗೆ ಮಾಡಬೇಡಿ ಸರ್. ನನ್ನ ಮಕ್ಕಳೊಂದಿಗೆ ಸರ್ ನಿಮ್ ಕೈ ಮುಗಿದು ಕೇಳ್ಕೊತೀನಿ ಸರ್. ಪ್ಲೀಸ್ ಸರ್, ದಯವಿಟ್ಟು. ಆ ಬಾಟ್ಲಲ್ಲಿ ನಿಜವಾಗ್ಲೂ ವಿಷ ಇತ್ತಾ? ಐ ಸ್ವೇರ್ ಪ್ಯಾಪ್, ಬಾಟ್ಲಲ್ಲಿ ವಿಷ ಅಲ್ಲದೆ ಬೇರೆ ಏನಿರೋಕ್ಕೂ ಸಾಧ್ಯ ಇಲ್ಲ. ಹೇಗ್ ಕುಡ್ದ ಅಂತೀನಿ. ಅದರಲ್ಲಿ ವಿಷ ಇತ್ತೋ ಇಲ್ವೋ ಅಂತೂ ಸೋತ್ವಿ. ಸೋತೊಂದೇನೋ ಚರಂಡಿಗೆ ಅಷ್ಟೇ. ಈಗ ನಮ್ಮನ್ನೆಲ್ಲ ಸ್ಥಿತಿಯಪ್ಪ, ಸೀದಾ ಜೈಲ್ಗ. ಓ ಲಕ್ಷ್ಮೀಪತಿ, ಅಯ್ಯೋ, ಇನ್ನೆಲ್ ಲಕ್ಷ್ಮಿ ಇನ್ನೆಲ್ ಪತಿನಯ್ಯ. ಆ ಕಳ್ಳಿ ನಿನ್ ತಿಜೋರಿ ಸೇರಿ ಸುಖ ಪಡ್ತಾ ಇದ್ದಾಳೆ. ಉಳಿದಿರೋದು ಎರಡೇ, ಈ ಕಾಲಿಪತಿ ಜೊತೆಗಿದೊಂದು. ಅಲ್ಲಯ್ಯ, ನಾಳೆ ಆ ಚರಂಡಿಗೆ ಬಿದ್ದವನು ಎದ್ದು ಬಂದು ಜಾಡ್ಸ್ ಒದ್ದು ನಮ್ ಗುಟ್ನೆಲ್ಲ ಅರೆಸ್ಟ್ ಮಾಡಿ ಹೋಟ್ಲಲ್ಲಿ ಕಚ್ಕಚ ಅಂತ ಅಗದ್ ನುಂಗಿದ್ರೆ ನಮ್ ಗತಿ ಅದೋ ಗತಿ. ಓ ಶಟ್. ನಿಮ್ ಕಡೆ ಯಾರು ಬೆರಳು ಮಾಡಿ ತೋರಿಸೋದಿಲ್ಲ. ಯಾಕೆ ಹೆದರ್ತೀಯ? ಆ ನರ್ಸು ವಾರ್ಡ್ ಬಾಯ್ ಪರ್ಮನೆಂಟ್ ಆಗಿ ಬಾಯಿ ಮುಚ್ಚೋ ಹಾಗೆ ನಾನು ಏರ್ಪಾಡು ಮಾಡ್ತೀನಿ. ಹಲೋ ಸರ್, ವಿಕ್ಕಿ ಅವರು 5,000 ರೂಪಾಯಿ ಕೇಳ್ತಾ ಇದ್ದಾರೆ ಸರ್. ಅಷ್ಟೇ ತಾನೆ, ಕೊಟ್ಟು ಕಳ್ಸು. ಸರ್, ಅವ್ರು ಹೋದ್ವಾರ ತಾನೇ 10,000 ತಗೊಂಡೋಗಿದ್ದಾರೆ ಸರ್. ಬೆಸ್ಟ್ ಸ್ವಾಮಿ, ಅವನು ನನ್ನ ಮಗ. ನಾನು ಗ್ರಾಚಾರ ಜೊತೆ ಆಟ ಆಡಿದ್ರೆ ಅವನು ಗಂಡಾಂತರಗಳ ಜೊತೆ ಊಟ ಮಾಡೋ ಗಂಡು. ಅವನ ಕೊಡಕ್ ನನ್ನ ಹತ್ರ ದುಡ್ಡಿದೆ, ಟೈಮ್ ಇಲ್ಲ ಸರ್, ಆದ್ರೆ ಈ ರಾಗ ಸಂಗೀತ ಅಪಸ್ವರ ನನಗೆ ಇಡಿಸಲ್ಲ. ಇಡಿಸೋದು ಒಂದೇ, ನಿನ್ನ ಗುಲಾಮ್ಗಿರಿ. ಮುಚ್ಕೊಂಡು ಫೋನ್ ಕೆಳಗಡೆ. ವಿಕಿನ ಪ್ಯಾಪ್? ಓ, ಅವನ ಮೀಟ್ ಮಾಡಿ ತುಂಬಾ ದಿನ ಆಗೋಯ್ತು. ಕಾಲೇಜಲ್ಲಿ ಸಾಕತ್ ಮಿಂಚಿನ ಸತಿ, ಹೌದಾ? ಸಿಡ್ಲಿಗೆ ಏನ್ ಕೆಲಸ? ಹೊಡೆದು ಮಿಂಚೋತ್ತಾನೆ. ಹೊಳೆಯೋ ಮಿಂಚು ಯಾವಾಗ ಎಲ್ಲಿ ಯಾರ ತಲೆ ಆರಿಸ್ಕೊಂಡು ಹೋಗುತ್ತೋ ಗೊತ್ತಾಗಲ್ಲ. ಅವನು ಹಾಗೆ, ನಾನು ಗುಡುಗು, ಅವನು ಸಿಡ್ಲು. ಇಬ್ರು ಸೇರಿದಾಗ ಸುರಿಯೋದು ಬೆಂಕಿ ಮಳೆ. ನೌಕರಿ ಮಾಡೋದ ಇಂಪಾಸಿಬಲ್. ನೀನ್ ನನ್ನ ಮದ್ವೆ ಆದ್ಮೇಲೆ ತಾನೇ ಆ ಮಾತು. ಇನ್ನು ನೀನ್ ಓದ 2 ವರ್ಷ ಇದೆ. ಆದ್ರೆ ನಾನು ಆಗ್ಲೇ ನಿನ್ನ ನನ್ನ ಹೆಂಡತಿ ಅಂತಾನೆ ತಿಳ್ಕೊಂಡ್ಬಿಟ್ಟಿದ್ದೀನಲ್ಲ ಡಾರ್ಲಿಂಗ್. ಏನ್ ಮಾಡ್ತಿದ್ದೀರಿ ಇಲ್ಲಿ? ಹೌದು ಪ್ರೊಫೆಸರ್, ಕ್ಲಾಸ್ ರೂಮ್ ಒಂದು ಪವಿತ್ರವಾದ ಪೂಜಾ ಮಂದಿರ. ಪುಂಡ್ರು ಪೋಖ್ರಿಗಳು ಆಟ ಆಡೋ ಜಾಗ ಅಲ್ಲ. ಈ ವಿಷಯನ ನಾನು ಈಗಲೇ ಪ್ರಿನ್ಸಿಪಾಲ್ ಹೇಳ್ತೀನಿ. ಗ್ರಾಚಾರ ನೆಟ್ಗಿರೋರು ಎ ವಿಕ್ಕಿ ಜೊತೆ ದ್ವೇಷ ಕಟ್ಕೊಳ್ಳಲ್ಲ ಪ್ರೊಫೆಸರ್. ಯಾಕೆಂದ್ರೆ ಎ ವಿಕ್ಕಿ GD ಪಾಟೀಲ್ ಮಗ. ಗ್ರಹಚಾರ ಕೆಟ್ಟ ಜನ ಜೊತೆ ಆಟ ಆಡೋದೆ GD ಪಾಟೀಲ್ ವ್ಯವಹಾರ ಅಂತ ಎಲ್ರಿಗೂ ಗೊತ್ತು. ಗ್ರಹಚಾರ ಕೆಟ್ಟಿದ್ರೆ ಹೇಳಿ, ವಿಚಾರ ಮಾಡೋಣ. ಏನಂತೀರಾ? ಅರೆ, ಇದು ಗುರು ಕೊಡಕ್ಕೆ. ನಿಮ್ಗ್ಯಾರು ಕೊಟ್ರು ಕೊಡಕ್ಕೆ? ಇದಾಳ ಒಬ್ಳು ಮೇನಕ್ಕೆ ಟಿಪ್ಸ್ ಕೊಡ್ಲು ಕೊಡಕ್ಕೆ. ಯಾರೋ ಅವಳು? ಸುನೀತಾ ಹೋಟ್ಲು ನಿಂಗ್ ಅರ್ಜೆಂಟ್ ಆಗಿ ಕೊಡಕ್ಕೆ. ಸಂಜೆ ಪಾರ್ಟಿಗೆ ಖಂಡಿತ ಬರ್ಬೇಕಂತೆ. ನಿಮಗೋಸ್ಕರ ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ತಾ ಇರ್ತಾಳಂತೆ. ಹೌದು ಗುರು, ಸಿಕ್ಕಿದೆ ಚಾನ್ಸು, ಬಿಡ್ಬೇಡ. ಆರ್ಸು ಗಾಳಿ ಪಟ್ಟಣ್ಣ. ಬೆಳಗ್ಗೆ ಯಾರ ಕಾಲು ಸಿಗ್ಲಿಲ್ವಾ ನಿನಗೆ? ಬೀಳಸ್ ಮುರಿಯೋಕ್ಸು ಅಂಟಾನ. ಈತ ವ್ಯವಹಾರ ಅಲ್ಲ ಗುರು, ಪ್ರೀತ ವಿಚಾರ. ಅದಕ್ಕೆ ನಿನ್ ಕಾಯ್ತಿ ಫ್ರೀ ಅಂತ ಆಗ್ಲೇ ಮಾಡಿದ್ದೀನಿ ಪ್ರಚಾರನ. ಯಾರನ್ ಕೇಳ್ಕೊಟ್ಯಪ್ಪ ನನ್ ಡೇಟ್ನ? ನಾನ್ ಬಿಸಿ ಅಂತ ಗೊತ್ತಿಲ್ವಾ ನಿನಗೆ? ಹೈವಾನ ಹುಡುಗಿ ಕೇಳ ಕೊಡ್ತಾಳೆ ಮುತ್ನ. ಹಾಗೆ ಕೊಟ್ಬಿಟ್ಟಿಯಪ್ಪ ನಿನ್ ಡೇಟ್ನ. ತಪ್ಪು ಮಾಡ್ದೆ, ನೋಡ್ದೆ ನಿನ್ ಡೈರಿನ. ತಪ್ಪಿಗೆ ತಗೊಂಡೋಗಿ ವಾಪಸ್ ಕೊಡು ಈ ಹೂವಾನ. ನಿನಗೇನೋ ಸುಮ್ಮಾನ, ನನಗೆ ಅವಳೆ ಕೊಡ್ತಾಳಲ್ಲ ಗುರು ಪ್ರೀತಿ ಪ್ರೇಮನ. ತಪ್ಕೊಂಡು ಆಡಿದ್ರೆ ತಗೊಂಡ್ ಡೇಟ್ನ ಲವ್ ಮಾಡೋದಕ್ಕೂ ಹೇಳ್ತೇಣ. ಇಲ್ಲ ಹೆದರ್ಕೇನಾ? ಓ ಬೇಡ ಲೋ. ಯಾಕಣ್ಣ ಪಾರ್ಟಿಗೆ ಹೋಗಲ್ವಾ? ಪ್ರೀತಿಯಿಂದ ಕರೆದಿದ್ದಾರೆ, ಅವ್ರಿಗೆ ಬೇಜಾರಾಗಲ್ವಾ? ಆದ್ರೆ ನನ್ನ ಹತ್ರ ಫ್ರೀ ಡೇಟ್ಸ್ ಇಲ್ವಲ್ಲ. ಹೋಗ್ದೆ ಬೇರೆ ದಾರಿನೇ ಇಲ್ವಲ್ಲ. ಈಗ ಹೋಗ್ಲೇಬೇಕಲ್ಲಣ್ಣ. ಅಯ್ಯೋ ಕೊಡ್ತಲ್ಲಪ್ಪ ಕೈನ, ಬೇರೆ ದಾರಿನೇ ಇಲ್ವಲ್ಲ ಇನ್ನ. ಅಮ್ಮವ್ರೆ, ರವಿ ಬ್ರಹ್ಮ ಅವರಂತ ಬಂದಿದ್ದಾರೆ. ಅವ್ರನ್ನ ಕೂತ್ಕೊಳ್ಳೋದಿಕ್ ಹೇಳು.
ನಾನು ಈಗಲೇ ಬರ್ತೀನಿ. ಸರ್, ಅಮ್ಮವ್ರು ಬರ್ತಾರಂತೆ, ತಾವು ಒಳಗಡೆ ಕುತ್ಕೊಳ್ಳಿ. ಹೇಳ್ಬಿಡಿ ರವಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ವಾಟ್ ಇಸ್ ದಿಸ್? ಬರೀ ನುಡಿಸಿ ನೀವೊಬ್ಬರೇ ಸಂತೋಷ ಪಟ್ರೆ ಹೇಗೆ? ಆ ಸಂಗೀತದ ಸ್ವರದ ಜೊತೆಗೆ ಸ್ವಲ್ಪ ಪಲ್ಲವಿ ಸೇರಿಸಿ ಹಾಡಿಯಪ್ಪ, ಅದನ್ನ ಕೇಳಿ ನಾವು ಖುಷಿ ಪಡ್ತೀವಿ. ಆ ಚಪ್ಪಾಳೆ ನೀವು ನುಡ್ಸಿದ್ದಕ್ಕೆ. ಈಗ ನಿಮ್ ಹಾಡಿಗೆ. ಸೋಲೇ ಇಲ್ಲ ನಿನ್ನ ಹಾಡು ಹಾಡುವಾಗ, ಗೆಲುವೇ ಎಲ್ಲ ನಿನ್ನ ಪ್ರೀತಿ ಕಾಯುವಾಗ. ವಾ ರವಿ, ವಾ ವಾ. ರವಿ, ನಿನ್ ಪ್ರೀತಿ ನನ್ನನ್ನು ಕಾಪಾಡ್ತು. ನರಕಕ್ಕೆ ಹೋಗ್ಬೇಕಾಗಿದ್ದ ನನ್ನನ್ನ ಕೈ ಹಿಡಿದು ವಾಪಸ್ಸು ಸ್ವರ್ಗ ಕರ್ಕೊಂಡ್ ಬಂತು. ಆದ್ರೂ ರವಿ, ನಿನ್ ಫೀಸ್ ಬಗ್ಗೆ ನೀನ್ ಮಾತಾಡ್ಲೇ ಇಲ್ವಲ್ಲ. ವಾಟ್ ಇಸ್ ದಿಸ್? ನಿನ್ಗೇನ್ ಬೇಕು ಕೇಳಪ್ಪ. ಕಾರ್, ಬಂಗ್ಲೋ, ಬ್ಲಾಂಕ್ ಚೆಕ್, ವಾಟ್ ಎವರ್ ಯು ವಾಂಟ್, ಫಟ್ ಅಂತ ಹಾಜರಾಗತ್ತೆ. ನನಗೆ ಈ ಪಿಯಾನೋ ಕೊಡ್ತೀರಾ? ಪಿಯಾನೋ? ಆಫ್ಟರ್ ಆಲ್ ಈ ಓಲ್ಡ್ ಪಿಯಾನೋ ತಗೊಂಡು ನೀವೇನ್ ಮಾಡ್ತೀರಾ ರವಿ? ವಾಟ್ ಇಸ್ ದಿಸ್? ಐ ವಿಲ್ ಗೆಟ್ ಯು ಎ ಬ್ರಾಂಡ್ ನ್ಯೂ ಒನ್, ಬ್ರಾಂಡ್ ನ್ಯೂ. ಅದು ಅಲ್ಲದೆ ಈ ಪಿಯಾನೋ ಕೊಡೋ ಅಧಿಕಾರ ನನಗಿಲ್ಲ. ಹಾ ಹಾ ಹಾ. ನಾನ್ ನಿಮ್ಮನ್ ಕೇಳಿಲ್ವಲ್ಲ. ಮತ್ತೆ ನಾನ್ ಕೇಳಿದ್ದು ಅಧಿಕಾರ ಇರೋರ್ನ. ಓಹೋ, ಹೀಗೋ ಸಮಾಚಾರ. ನಾನ್ ಹೇಗೋ ಅಂತಿದ್ದೆ. ಏನಂತೀಯ ಸುನೀತಾ? ಪ್ರೀತಿಸೋರ್ ಹತ್ರ ತಾನೇ ಪ್ರೀತಿ ವಸ್ತು ಸೇರೋದು. ನನ್ ಪಿಯಾನೋನು ಹಾಗೆ, ನುಡ್ಸೋರಿಗೆ ಸೇರ್ಲಿ. ಆದ್ರೆ ಇದು ನಿಮ್ ಫೀಸ್ ಅಲ್ಲ, ನನ್ ಪ್ರೀತಿ ಕಾಣಿಕೆ. ಥ್ಯಾಂಕ್ ಯು. ಯು ಆರ್ ವೆಲ್ಕಮ್. ಎಲ್ಲಿದ್ದಾನ ಇದು? ಯಾರು ಕೊಟ್ರೆ ನಿನ್ಗೆ? ಅದು ಗುರುನೇ ದೇವ್ರು ಅಂತ ಪ್ರೀತಿಯಿಂದ ಪೂಜಿಸ್ತಿರೋರು. ಯಾಕಯ್ಯ ಬಂದ ಈಗ? ಯಾರ್ ಚಡ್ಡಿ ಅದು? ಪ್ರೀತಿ ನೀರ್ ತುಂಬಿ ಪಟ್ ಅಂತ ಹೊಡಿಯಕ್ ನಿಂತಿರೋ ಕಣ್ಣಂಬಾಡಿ ಕಟ್ಟೆ ಮಿಸ್ ಸುನೀತಾ. ಅಣ್ಣ, ಇಲ್ಲಿದ್ದೀನಮ್ಮ. ಅವನೇನೋ ರೀಲ್ ಬಿಡ್ತಾ ಇದ್ದಾನೆ ಅಂತ ನೀನು ಸುತ್ಕೋತಾ ಇದೀಯಲ್ಲಮ್ಮ. ಲವ್ ಎಲ್ಲಿ, ನಾನೆಲ್ಲಿ? ಅದು ಪೂರ್ವ, ನಾನು ಪಶ್ಚಿಮ. ಕರೆಕ್ಟ್ ಗುರು. ಪೂರ್ವದಲ್ಲುಂಟು ಪ್ರೀತಿನೇ ಪಶ್ಚಿಮದಲ್ಲಿ ಮುಳುಗೋ. ಪ್ರೀತಿ ಪಾತಿ ಕಟ್ಟಿದ್ಮೇಲೆ ಪ್ರೇಮದ ಬೆಳೆ ತೆಗಿಲೇಬೇಕು ಅಲ್ವೇ? ಬೆಳೆ ಬೆಳೆ ತೆಗಿಯಕ್ ಮೊದ್ಲು ಬೀಜಾನೇ ಬಿತ್ತಿಲ್ವೇ? ಅಂದ್ರೆ ನೀನು ಪ್ರೀತಿಸ್ತಿದ್ಯಾ ಅಂತ ಆಯ್ತು. ಹೌದಲ್ವೇ? ಆದ್ರ ಅವಳು ಒನ್ ವೇ ಕಣಿವೆ, ನನಗೆ ಫ್ರೀ ರನ್ವೇ ಇಲ್ವೇ? ಪಾಪ, ಪ್ರೀತಿ ಪರ್ದಿನ್ ಸರ್ಸೋರು ಯಾರು ಇಲ್ವೇ? ನಾನಿಲ್ಲಿಲ್ವೇ? ಅಕ್ಕ, ನೀನ್ ನೋಡ್ಕೋ ಕಾರ್ ಬಾರ, ನಾನ್ ಮಾಡ್ತೀನಿ ರಾಯ್ ಬಾರ. ಗುರು, ನೀನಿಲ್ಲೇ ಇರು. ನಾನ್ ಈಗ್ಲೇ ಹೋಗಿ ಮೇನ್ಕೆ ಮನಸ್ಸಿನಲ್ಲಿ ಕೂತು ಗುಟ್ರುಗು ಗುಟ್ರುಗು ಅಂತೀರ ಪಾರ್ವಾಳನ ಹಾರ್ಬಿಟ್ಟು ಬರ್ತೀನಿ. ಏ ಚಡಿ, ನಿಂತ್ಕೊಳ್ಳೋ ಕಡ್ಡಿ. ಒಳ್ಳೆ ಕೆಲ್ಸಕ್ ಮಾಡ್ಬೇಡ ಆಟಿ. ಅಲ್ವೋ, ಹೀಗೆ ಹೋಗ್ತೀಯೇನೋ? ಹಿಂದೆ ಹೊರದೋಗಿದ್ಯಲ್ಲೋ ಜಡ್ಡಿ. ಅರ್ಧೋಗಿದ್ರೆ ಏನಂತೆ ಗುರು ಈ ಬ್ಯಾನರ್ ಪೋಸ್ಟ್ರು? ಚೆನ್ನಾಗ್ ಓಡ್ತಿಲ್ವಾ ಈ ಪಿಕ್ಚರು? ಏನ್ ಸಿಸ್ಟ್ರು, ನಾನ್ ಮಾಡಿದ ಚಮತ್ಕಾರ ಈ ಪ್ರಪಂಚನೇ ಉಳಿತೆ. ನಮಸ್ಕಾರ.
ಎತ್ತಿನೋಡಿಗೆ ಅನ್ನೊನ್ನೆ ಅವತಾರ. ಕುಡ್ದಿದ್ದೆಲ್ಲ ಎಳ್ದೋಯ್ತು ಗುರು. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ? ಮತ್ತೆ ಕುಡಿಯೋಣ ಬಾ ಗುರು. ಬಡ್ಡೆ ಚಿಟ್ಟೆ. ಏನ್ ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ, ಕನಸು ಕಾಣ್ತಾ ಇದೆ. ಬ್ಯೂಟಿಫುಲ್. ಅದು ಸೇರ್ಬೇಕಾದ್ದು ಈ ವಿಕ್ಕಿಗೆ, ಆ ಬ್ಲ್ಯಾಕಿಗಲ್ಲ. ಆ ಬಣ್ಣ ಚಿಟ್ಟೆನ್ ಹೇಗಿಡಿಯೋದು ಅಂತ ನಾನ್ ತೋರಿಸ್ತೀನಿ. ಕಮ್ ವಿತ್ ಮೀ. Hi baby, I'm Vicky. Vicky the Victorious. Why don't you join us in our party? Don't look at him. Look at me. Come with me. ನಾವು ಪಾರ್ಟಿ ಸೇರಲ್ಲ, ಪಾರ್ಟಿ ಕೊಡ್ತೀವಿ. ನೀನ್ ಗಂಟ್ಸಾಗಿರೋ 5 ನಿಮಿಷ ಇಲ್ಲ ಇರು. ನಾನ್ ಈಗ ಬರ್ತೀನಿ. ಆಮೇಲೆ ಗೊತ್ತಾಗುತ್ತೆ ವಿಕ್ಕಿ ಫಾರ್ಮುಲಾ 44 ಅಂದ್ರೆ ಏನು ಅಂತ. 5 ನಿಮಿಷ ಏನೋ, 5 ಗಂಟೆ ಕಾಯ್ತೀನಿ. ನಿನ್ ಹತ್ರ ಇರೋ ಹುಲಿ ಸಿಂಹನ ಕರ್ಕೊಂಡ್ ಬಾ. ಚರ್ಮ ಸುಲಿದು ಮಾರ್ಕೆಟ್ ಅಲ್ಲಿ ಹರಾಜ್ ಹಾಕ್ತೀನಿ. ರವಿ, ನಿನ್ಗ್ಯಾಕ್ ಬೇಕು ಇಂಥ ಕೆಟ್ಟ ಜನರ ಸಹವಾಸ? ಬಾ ಹೋಗೋಣ. ಡೊಂಕ್ ಬಾಲಕ್ಕೆ ಡೊಗ್ ಸಲಾಂ ಹೊಡೆಯೋನಲ್ಲ ಈ ರವಿ. ನೀನ್ ಮನೇಲಿರು. ಈ ಮಕ್ಕಳಿಗೆ ಅ ಇ ಕಲಿಸ್ಬಿಟ್ಟು ಬರ್ತೀನಿ. ಹುಷಾರಾಗಿರು. ಹಲೋ. ಯಸ್. ವಾಟ್? ಹೌದು ಸರ್, ಆ ಕೇಸ್ ಹೊತ್ತೋದ್ವಿ. ಹೂಸ್ ದ ಲಾಯರ್? ಆ ಲಾಯರ್ ರವಿ. ಪಾಟೀಲ್ ಪಾಟೀಲ್ ಪಾಟೀಲ್, ಗ್ರಹಚಾರ ಕೆಟ್ಟ ಜನರ ಜೊತೆ ಆಟ ಆಡೋದೇ ನನ್ನ ವ್ಯವಹಾರ, ಹೀಗೆ ನನ್ನ ವಿಚಾರ ಅಂತ ಮೀಸೆ ತಿರುವಿ ಮೆರೀತಿದ್ದ ಕಪ್ ಕೊಟ್ಟಿನ ಸರ್ದಾರ ಇವತ್ತು ಜುಜ್ಬಿ ಮೊನ್ನೆ ಕೋಟ್ ಮೆಟ್ಟತ್ತಿದ ಹಸುಳೆ ತನ್ನ ಬಾಯಲ್ಲಿದ್ದ ನಿಪ್ಪಲ್ ತೆಗೆದು ನಿನ್ನ ಬಾಯಿಟ್ಟಿದ್ದಾನೆ ಆ ಬಚ್ಚ. ಯಾವುದೋ ಮೈದಾನದಲ್ಲಿ ಕ್ರಿಕೆಟ್ ಆಡ್ಬೇಕಾದ ಅವನು ನಿನ್ನ ಗ್ರಹಚಾರ ಜೊತೆ ಆಟ ಆಡ್ತಾ ಇದ್ದಾನೆ. ನನ್ನ ಮೇಲಿದ್ದ 1 ಕೋಟಿ ರೂಪಾಯಿ ಲಂಚದ ಕೇಸ್ನ ಜಸ್ಟ್ ಒಂದು ಸುಳ್ಳು ಸಾಕ್ಷಿ ಕ್ರಿಯೇಟ್ ಮಾಡಿ ನಾನು ಕೋರ್ಟಲ್ಲಿ ಬೆತ್ತಲೆ ನಿಂತ್ಕೊಳ್ಳೋ ಹಾಗೆ ಮಾಡಿಬಿಟ್ಟ. ಸತ್ಯ ನನ್ನ ಕಾಲಿನ ಚಪ್ಪಲಿ, ಸುಳ್ಳು ನನ್ನ ಕಿರೀಟ, ನಾನು ಅದರ ಸರ್ದಾರ, ನ್ಯಾಯದೇವತೆ ನನ್ನ ರಥದ ಕುದುರೆ, 26 ಜನ ಅಸಿಸ್ಟೆಂಟ್ಸು, ಬಿಲ್ಲು ಬಾಣ ಬತ್ತಳಿಕೆ ಅಂತ ಏನೇನೋ ಹೇಳ್ದಲ್ಲ, ನೀವೆಲ್ಲ ಏನೇನೋ ಮಾಡಿದ್ರಿ. ಅವನೇ ನಿಲ್ಸಿದ ಒಂದೇ ಒಂದು ಸುಳ್ಳು ಸಾಕ್ಷಿನ ಸುಳ್ಳು ಅಂತ ಪ್ರೂವ್ ಮಾಡಕ್ಕಾಗಿಲ್ಲ. ನಿಜನೇನೆ ಅಪ್ರೂವ್ ಮಾಡ್ತೀಯಾ? ರಾಜಕೀಯದಲ್ಲಿ ನನ್ನ ಮಾನಭಂಗ ಆಗಿ ನಾನು ಕೂತಿದ್ ಕುರ್ಚಿ ಕುಸಿದೋಯ್ತು. ಮಿಸ್ಟರ್ ಪಾಟೀಲ್, ಮುಂದೆ ನಿನ್ನ ಸರ್ದಿ. ಗೆದ್ದವನ್ ಸೋತವನ್ ಸತ್ತ ಅಂತಿದ್ಯಲ್ಲ, ನಾನ್ ಸತ್ತೆ, ನೀನ್ ಸೋತೆ. ಸೂತ್ರ ಹರಿದು ಪಟ ಸೇರೋದು ಸುಳ್ಳಿಗಾಡಿಗೆ. ಜ್ಞಾಪಕ ಇಟ್ಕೋ.
ಲಕ್ಷ್ಮೀಪತಿ, ಆ ಲಾಯರ್ ರವಿಗೆ ನನ್ನ ಕಡೆಯಿಂದ ಒಂದು ಆಹ್ವಾನ ಪತ್ರಿಕೆ ಕಳಿಸು. ನಾನು ಅವನ್ನ ನೋಡ್ಬೇಕು. ಇನ್ವೈಟ್ ಟು ಮೈ ಪಾರ್ಟಿ. ಅಣ್ಣ, ಸಂಧಿ ನಿಂದೆ ರಾಯಭಾರ. ಇದೇನು ಕೃಷ್ಣ ಸಂಧಾನನೂ ಇಲ್ಲ, ತಲೆ ಹೋಗೋ ವ್ಯವಹಾರ. ಎರಡೂ ಅಲ್ಲ, ವ್ಯಾಪಾರ. ನನ್ನ ಇಡೀ ಆಸ್ತಿ, ಅಂತಸ್ತು, ಐಶ್ವರ್ಯ ಒತ್ತೆ ಇಟ್ಟಾದ್ರೂ ಸರಿ, ಅವನನ್ನು ಕೊಂಡುಕೊಳ್ಳೋ ವಿಚಾರ. ಓ, ಗೆಲ್ಲೋ ಕುದುರೆಗಳು ನಮ್ ಲಾಯ ಸೇರಿದ್ರೆ ಸೋಲೋ ಮಾತೇ ಇಲ್ಲ ಅಂತೀಯಾ? ಎಕ್ಸಾಕ್ಟ್ಲಿ. ಕಾಲ್ ಹಿಮ್. ಇದೇನ್ ಸಿಂಹಾಸನ? ನನಗ್ ಪಟ್ಟಾಭಿಷೇಕನ? ಹೌದು, ಇವತ್ತಿಂದ ಈ ಸ್ವರ್ಗದ ಉಸ್ತುವಾರಿ, ಈ ಸುಂದರಿಯರ ಜವಾಬ್ದಾರಿ ಎಲ್ಲ ನಿಮ್ದೆ. ಹೌದಾ? ಗುಡ್, ವೆರಿ ಗುಡ್. ನಾನು ಬಂದ್ ಇಷ್ಟೊತ್ತಾದ್ರೂ ಕಾಣಿಸ್ತಿಲ್ವಲ್ಲ? ಗ್ರಹಚಾರ ಕೆಟ್ಟ ಜನರ ಜೊತೆ ಆಟ ಆಡೋ ಪುಟ್ಟ ಹುಡುಗ, ಆ ತುಡುಗ ಎಲ್ಲಿ? ವೆಲ್ಕಮ್ ಮಿಸ್ಟರ್ ರವಿ ಬ್ರಹ್ಮಾವರ್, ವೆಲ್ಕಮ್ ಟು ಮೈ ಕಿಂಗ್ಡಮ್. ವಾವ್, ಇದಪ್ಪ ಅಂದ್ರೆ ಅದ್ಭುತ. ನೀವಿಂತ ಚಕ್ಮಕಿ ವಿದ್ಯೆಯಲ್ಲಿ ಪಾರಂಗತರು ಅಂತ ಬಾ ಕೇಳಿದ್ದೆ. ನಿಮ್ ಫೋಟೋಸ್ ಬೇಕಾದಷ್ಟು ನೋಡಿದ್ದೆ, ಆದ್ರೆ ತೃಪ್ತಿ ಆಗಿರ್ಲಿಲ್ಲ. ನಿಮ್ಮನ್ನ ನೋಡ್ಬೇಕು, ನಿಮ್ ಜೊತೆ ಮಾತಾಡ್ಬೇಕು, ನಿಮ್ಮ ಆಶೀರ್ವಾದ ಪಡಿಬೇಕು ಅಂತ ಒದ್ದಾಡ್ತಿದ್ದೆ. ಇವತ್ತಂತ ಸುವರ್ಣಾವಕಾಶ ಒದಗ್ ಬಂದಿದೆ. ಆಶೀರ್ವಾದ ಮಾಡಿ ಪಾಟೀಲ್ ರೇ. ಮಿಸ್ಟರ್ ರವಿ, ನಾನು ನಿನ್ನ ನೋಡಬೇಕು, ಆಶೀರ್ವಾದ ಮಾಡಬೇಕು. ನನ್ನ ನೆರಳಲ್ಲಿರೋ ಈ ಕುಬೇರ್ನ ಖಜಾನೆ ಮೇಲೆ ನಿನ್ನನ್ನು ಕೂರಿಸ್ಬೇಕು ಅಂತಿದ್ದೆ. ಅದಕ್ಕೆ ಸಂದರ್ಭ ಕೂಡ ಬಂದಿದೆ. ಇದು ನಮ್ಮ ಸ್ನೇಹಕ್ಕೆ. ಹ್ಯಾವ್ ಇಟ್. ಐ ಹ್ಯಾವ್ ಮೈ ಓನ್ ಪಾಟ್ಲಿಂಗ್ಸ್. ಮಿಸ್ಟರ್ ಪಾಟೀಲ್, ನನಗ್ ಗೊತ್ತಿರೋದು 4 ವಿಧಿ. 1, ಬೇಟೆ ಆಡೋದು. 2, ಬೇಟೆ ಆಡದ ಪ್ರಾಣಿನ ಪಳಗ್ಸೋದು. 3, ಎಷ್ಟೇ ಕಷ್ಟ ಆದ್ರೂ ಹಿಡಿದ ಕೆಲಸ ಬಿಡದೆ ಮಾಡೋದು. 4, ಆದಷ್ಟು ಬೇಗ ಕುದುರಿಸೋದು. ಹುಡುಗಿನಲ್ಲ, ವ್ಯವಹಾರನ. ಅರ್ಥವಾಯ್ತು ಮಿಸ್ಟರ್ ರವಿ. ನಮ್ಮಿಬ್ಬರಿಗೂ ಇದು ಸಂಧಿ ಕಾಲ. ಈಗ ನಾವು ಹುಡುಕ್ಬೇಕಾಗಿರೋದು ಸ್ನೇಹದ ಮೂಲ. ಅದಕ್ಕೆ ನಾನು ಸಿದ್ಧವಾಗಿದ್ದೀನಲ್ಲ, ಇನ್ನು ಹರಡಬಹುದು ನಿಮ್ಮ ಜಾಲ. ಈಗ ನೀನು ಕಾನೂನಿನ ದಿಗಂತದಲ್ಲಿ ಮಿಣುತ್ತಾ ಇರೋ ಹೊಸ ಧ್ರುವ ನಕ್ಷತ್ರ. ಎದುರಾಳಿ ಧೂಳಿಪಟ ಮಾಡ್ತಾ ಇದ್ಯಾ? ಮಾಡು. ಎಂತ ಕೇಸಾದ್ರೂ ಗೆಲ್ತಾ ಇದೆಯಾ? ಗೆಲ್ಲು. ಆದ್ರೆ ಇನ್ನು ಮುಂದೆ ನೀನು ಗೆಲ್ಲೋ ಪ್ರತಿ ಒಂದು ಕೇಸ್ಗೂ ನನ್ನ ಸೀಲು ಬೀಳ್ಬೇಕು, ನನ್ನ ಹೆಸರಲ್ಲಿ ನಡಿಬೇಕು. ಅಂದ್ರೆ ಹೆಸರು ನಿಮ್ದು, ಹೊಸರು ನಂದು. ಓಕೆ, ಗುಡ್ ಐಡಿಯಾ. ಪಾಟೀಲ್ರೆ, ನೀವು ನಂಬ್ತಿರೋ ಇಲ್ವೋ, ನನ್ನ ಅಂತರಂಗದ ಗುರು ನೀವು. ನಾನ್ ಬೆಳೆದಿರೋದೆ ನಿಮ್ಮ ನೆರಳು ಜೊತೆ ಆಟ ಆಡ್ತಾ. ಜೀವನ ಎಲ್ಲ ನಿಮ್ ಗುಲಾಮ್ಗಿರಿ ಮಾಡೋಕೆ ನಂದೇನು ಅಭ್ಯಂತರ ಇಲ್ಲ. ಆದ್ರೆ ಶಿಷ್ಯ ದಕ್ಷಿಣೆ. ಸಂಕೋಚ ಪಟ್ಕೋಬೇಡ ರವಿ. ನಿಂಗೇನ್ ಬೇಕು ಕೇಳು. 50 ಲಕ್ಷ, ಬಂಗ್ಲೆ, ಬ್ಲಾಂಕ್ ಚೆಕ್, ಏನ್ ಬೇಕು? ನಿನ್ನ ಸಾವು. ವಾಟ್? ತಮಾಷೆ ಮಾಡ್ತಿಲ್ಲ ತಾನೆ? ನಂಗೆ ಜೀವನದಲ್ಲಿ ಇರೋದೇ 4 ಆಸೆ. ನಾನು ಕುಡಿಯೋದನ್ನು ಬಿಡಬೇಕು, ನನ್ನ ತಂಗಿ ಮದುವೆ ಮಾಡಬೇಕು, ನನ್ನ ಕಾರ್ ರಿಪೇರಿಗೆ ಬಿಡಬೇಕು. 4ನೇದು, ನೀನು ನೇಣಗಂಬದಲ್ಲಿ ನೇತಾಡ್ತಾ ಉಸಿರುಗಟ್ಟಿ ಸಾಯೋದನ್ನ ನಾನು ಕಣ್ಣು ತುಂಬ ನೋಡಬೇಕು. 5ನೇದು ಯಾವುದು ಇಲ್ವಾ? ಇದೆ. ನೀನು ನಿನ್ನ
ನಿನ್ನ ಅನ್ಯಾಯ, ಮೋಸ, ವಂಚನೆಯ ಸುಳಿಗೆ ಸಿಕ್ಕಿ ಕೊನೆ ಉಸಿರೆಳೆದ ಅದೇ ಬ್ರಹ್ಮಾವರ್ ದಂಪತಿಗಳ ಗಂಡು ಮಗ ರವಿ ಬ್ರಹ್ಮಾವರ್. ನೀನಾವತ್ತು ನೂಕದ ಫುಟ್ಪಾತ್ ಅನ್ನೇ ಗುಡಿಸಿ ಸ್ವಚ್ಛ ಮಾಡಿ ಓದಿ ನಿನ್ನೆತ್ರಕ್ಕೆ ಬೆಳೆದು ಇವತ್ತು ಕಾನೂನು, ನ್ಯಾಯ, ನೀತಿ ಅನ್ನೋ ಬ್ರಹ್ಮಾಸ್ತ್ರ ಹಿಡಿದು ಇಲ್ಲಿವರೆಗೂ ಬಂದಿರೋದು ಯಾಕೆ ಗೊತ್ತಾ? ನಿನ್ನ ಹಲ್ಕಟ್ ಸಾಮ್ರಾಜ್ಯನ ಧ್ವಂಸ ಮಾಡೋಕೆ. ನಾನು ಕಣ್ಣೀರಲ್ಲೇ ತೊಳೆದ ಫುಟ್ಪಾತ್ಗೆ ನಿನ್ನ ಕಳಿಸೋಕೆ. ಹಸಿವು ತಾಳಲಾರದೆ ಕಾರ್ಪೊರೇಷನ್ ತೊಟ್ಟಿಲಿ ನಾಯಿ ತರ ನಾನು ಹಾಕೋ ಎಂದಲೇ ನೆಕ್ಕೋ ಹಾಗೆ ಮಾಡೋಕೆ. ಇಷ್ಟು ದಿವಸ ನೀನು ಓದಿದ್ದು ಬರೀ ಮುನ್ನುಡಿ ಮಿಸ್ಟರ್ ಪಾಟೇಲ್. ಇನ್ನು ಮುಂದೆ ಓದೋದು ರಕ್ತ ಕಾರೋ ಯುದ್ಧ ಕಾಂಡದ ಒಂದೊಂದು ಪುಟಗಳನ್ನ. ಈಗ ನಿನ್ನ ಸಾಮ್ರಾಜ್ಯನ ಬೆಳಗುತ್ತಿರೋ ಈ ದೀಪದ ಸ್ವಿಚ್ಗಳು ನನ್ನ ಕೈಲಿವೆ ಮಿಸ್ಟರ್ ಪಾಟೇಲ್. ಲುಕ್, ಇನ್ನಿ ಕತ್ಲು ನಿನ್ನ ಪಾಲಿಗೆ ಬೆಳಕಾಗಲ್ಲ ಮಿಸ್ಟರ್ ಪಾಟೇಲ್. ದ ಸನ್ ವಿಲ್ ನೆವರ್ ಶೈನ್ ಆನ್ ಯು ಒನ್ಸ್ ಅಗೈನ್. ಏನಾದ್ ಲೈಟ್ಗೆ? ಯಾರು ಚಿಕ್ಕ ಹುಡುಗ ಫ್ಯೂಸ್ ಕಿತ್ಕೊಳ್ಳೋದ ಸರ್? ರವಿ, ಈ ಕತ್ಲೆ ನಿನ್ನ ಬಾಳಲ್ಲಿ ಕವಿಯೋ ಹಾಗೆ ಮಾಡ್ಲಿಲ್ಲ. ನನ್ನ ಹೆಸರು GD ಪಾಟೀಲೇ ಅಲ್ಲ. ಹಾಯ್ ಗುರು, ನಿನ್ ಗಡಂಗ್ ರೆಡಿ. ಫಸ್ಟ್ ಕ್ಲಾಸ್ ಮಾಲ್ ಒಂದ್ ತೆಗಾಕ್ ನೋಡು. ಅದಾಮೇಲೆ ನಿನಗ್ ತಕ್ಷಣ ಜಾಗ ಖಾಲಿ ಮಾಡು. ಯಾಕೆ ಗುರು ರೊಮ್ಮ ಸೀರಿಯಸ್ ಆಗಿರ್ತೀಂಗ? ಸುನೀತಕ್ಕನ್ಗೂ ನಿಂಗೂ ಟೂನಾ? ಮಾತು ಕೇಳ್ದು ಹಾಳು ಮಾಡಬೇಡ. ಈಗ ನಾನು ಹಾಕ್ತಿರೋ ಹೊಸ ಟ್ಯೂನ್ನ. ಹೊಸ ಟ್ಯೂನಾ? ಅದ್ಯಾವ ಗುರು? ಹಾಡ್ ನೋಡೋಣ. ಆಮೇಲೆ ಬಾ, ಕೂತ್ಕೊಂಡು ಹಾಕುವಂತೆ ತಾಳನ. ಯಾಕೆ ಗುರು ಎದ್ಬಿಟ್ಟೆ? ಸಾಕು ಅಂತ ನಿನ್ ತಂಟೆ. ಮೂರ್ತಿ ಸರ್, ಆ ಪಾರ್ಟಿ ಅಕ್ಸೆಪ್ಟ್ ಮಾಡ್ಕೊಂಡಿರೋ ಕೇಸ್ಗಳನ್ನ ಡಿಫೆಂಡ್ ಮಾಡ್ತಿರೋ ಲಾಯರ್ಗಳನ್ನೆಲ್ಲ ಮೀಟ್ ಮಾಡಿ ಮಾತಾಡಿ ಕೇಳಿದ್ರೆ ಹಣ ಕೊಟ್ಟು ಅವ್ರ ಕೇಸ್ಗಳನ್ನ ಕೊಂಡ್ಕೊಂತ ಹೇಳಿದ್ನಲ್ಲ, ಏನ್ ಮಾಡ್ದೆ? ಮಾತಾಡ್ದೆ ಸರ್. ಪಾಟೀಲ್ ಎದುರಿಗೆ ಸೋಲೋ ಇಚ್ಛೆ ನಮ್ಗಿಲ್ಲ, ಸಂತೋಷವಾಗಿ ಕೊಡ್ತೀವಿ ಅಂದ್ರು. ಆದ್ರೆ ಬೇರೆ ಲಾಯರ್ಗಳ ಹೊಟ್ಟೆ ಮೇಲೆ ಯಾಕೆ ಹೊಡಿತಿದಾರ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಸರ್. ಆ ಪಾಟೀಲನ್ ತಟ್ಟೆನ ಖಾಲಿ ಮಾಡ್ಬೇಕು ಅಂತ ಹಠ ತೊಟ್ಟಿದ್ದೀನಿ. ಅದರಿಂದ ನಿಮ್ಗಾಗೋ ಪ್ರಯೋಜನ? ಪಾಟೀಲ್ಗೆ ಅವಮಾನ, ಜೊತೆಗೆ ಸ್ಮಶಾನ, ನಿರಪರಾಧಿಗಳಿಗೆ ಬಿಡುಗಡೆ ಬಹುಮಾನ, ನಿಮಗೆ ಗುರಿ ಮುಟ್ಟಿದ ಸಮಾಧಾನ. ಹಲೋ. ಹಲೋ. ಹೂವಿನಂತ ಚೆಲುವೆಗೆ ಚೆಲುವೆ ಅಂತ ಹೂವನ್ನ ಕೊಡ್ಬೋದಾ? ಥ್ಯಾಂಕ್ ಯು. ಉಷಾ, ಬಹುಶಃ ನಾನು ಯಾರು ಅಂತ ನಿಮ್ಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಗೊತ್ತು, ವಿಕಿ ಒಳ್ಳೆ ಡಾನ್ಸರ್. ಥ್ಯಾಂಕ್ ಯು. ನಿಮ್ಮ ಹೊಗಳಿಕೆಗೆ ಇನ್ನೊಂದು ಹೂವಿನಿಂದ ನನ್ನ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ತಗೊಳ್ಳಿ. ಥ್ಯಾಂಕ್ಸ್. ಯಾರು ಬೇಕಾದ್ರೂ ಡ್ಯಾನ್ಸ್ ಮಾಡ್ಬೋದು, ಆದ್ರೆ ಅವನಿಗೆ ಒಳ್ಳೆ ಡ್ಯಾನ್ಸಿಂಗ್ ಪಾರ್ಟ್ನರ್ ಕೂಡ ಬೇಕಾಗುತ್ತೆ. ಆ ಪಾರ್ಟ್ನರ್ ಆಗಿ ನೀವು ಹೂ ಅಂತ ತಗೊಳ್ಳಿ. ಇದು ನಮ್ಮ ಪಾರ್ಟ್ನರ್ಶಿಪ್ ಸಲುವಾಗಿ. ಸರಿ, ಆದ್ರೆ ಡಾನ್ಸ್ ಇಲ್ಲಿ ನಾನಿಲ್ಲಿ. ನೋ ಪ್ರಾಬ್ಲಮ್, ಕಲ್ತ್ಕೊಳ್ಳಿ. ನಾನ್ ಕಲಿಸ್ತೀನಿ. ದಿನ ಸಂಜೆ 6 ಗಂಟೆಗೆ ಅಸೆಂಬ್ಲಿ ಹಾಲ್ ನಲ್ಲಿ ನಾವು ರಿಹರ್ಸಲ್ಸ್ ಮಾಡ್ತೀವಿ. ನಾಳೆನೇ ನೀವು ಅಲ್ಲಿ ಬನ್ನಿ. ಓಕೆ? ಇದು ನಮ್ಮ ಅಪಾಯಿಂಟ್ಮೆಂಟ್ ಸಲುವಾಗಿ. ಥ್ಯಾಂಕ್ ಯು. ಇದು ನಮ್ಮ ಫ್ರೆಂಡ್ಶಿಪ್ ಮತ್ತೆ ಪಾರ್ಟ್ನರ್ಶಿಪ್ ಬೆಳೆಸೋ ಸಲುವಾಗಿ. ಥ್ಯಾಂಕ್ ಯು. ಹೂ ಕೊಟ್ಟು ಚಂದ್ರಮುಖಿನ ಚಕೋತ ಮಾಡ್ಬಿಟ್ಟಿಯಲ್ಲ ಗುರು. ಇನ್ನು ಚಂದ್ರ ಮಂಚದಲ್ಲಿ ಚಕೋರಿ ಹತ್ತ ಇರೋ ಚಕೋತ ಬಿಡಿಸೋದಷ್ಟೇ ಬಾಕಿ. ಬಿಡಿಸಿದ ಮೇಲೆ ಗೊತ್ತಾಗುತ್ತೆ ಅದು ಗ್ರಹಚಾರನ ಇಲ್ಲ ವ್ಯವಹಾರನ ಅಂತ ರವಿ ಬ್ರಹ್ಮ ಅವರಿಗೆ. ಇನ್ನ ಎಂದು ಗತಿ ಗುರು? ಕೈನಲ್ಲಿ ಚಕೋತರುವಾಗ ಹಳೆ ಕ್ಯಾಸ್ಟಲ್ ಚಕ್ಲಿ ಯಾವನ್ ತಿಂತಾನ? ಚಕ್ಲಿ ಔಟ್, ಚಕೋತ ಇನ್. ಹೂವು ಮುಳ್ಳು ಜೋಡಿಯಾಗಿ ಬಾಳೋದೇಕೆ ಹೇಳು, ಬೇರೆ ಮಾಡೋ ಕೈಗಳ ಮೇಲೆ ಹೋರಾಡೋಕೆ ಕೇಳು. ಹಾಡು ಕೇಳಿ ಕೇಳಿ ಭಯ ಹಾಟ್ ಆಗೋಗಿದೆ. ವೆರಿ ಹಾರ್ಟ್ ಟಚಿಂಗ್ ಸಾಂಗ್. ಹೌದು, ಇದು ನಿಮ್ ಸ್ವಂತದ್ದ ಕಲ್ತಿದ್ದೋ? ಕಲ್ತಿದ್ದು ಸಾಯೋಕ್ ಮುಂಚೆ ಈ ತಾಯಿ ಕಲಿಸಿದ್ದು. ಅರೆ, ವಾಟ್ ಇಸ್ ದಿಸ್? ಇವ್ರನ್ನ ನಾನೆಲ್ಲೋ ನೋಡಿದ್ದೀನಲ್ಲ, ಭೇಟಿನೂ ಮಾಡಿದ್ದೀನಿ. ಇಟ್ಸ್ ಇಂಪಾಸಿಬಲ್. ಸರಿಯಾಗಿ ನೋಡಿ ಹೇಳಿ ಡಾಕ್ಟರ್. ಹೌದು ರವಿ, ಈಕೆನೆ. ಹೋದ್ ವರ್ಷ ನಾನು ಡಾಕ್ಟರ್ ಬ್ಯಾನರ್ಜಿ ಅವ್ರ ಬದಲಾಗಿ ಮೆಂಟಲ್ ಹಾಸ್ಪಿಟಲ್ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಾನು ಇವ್ರನ್ನ ನೋಡಿದ್ದೀನಿ. 15 ವರ್ಷದಿಂದ ಅವ್ರು ಅಲ್ಲೇ ಇದ್ದಾರೆ. ಅವ್ರು ಯಾರು ಎಲ್ಲಿಂದ ಬಂದ್ರು ಅಂತ ನನಗೇನು ಗೊತ್ತಿಲ್ಲ. ಆದ್ರೂ ಮಾತಿಗೂ ಯಾವ್ದೋ ಕೇಸ್ ನಡೀತಿದೆ ಅಂತ ಹೇಳ್ತಾ ಇರ್ತಾರೆ. ಹೌದು, ಹಾಗೆ ಆಗಿತ್ತು ಡಾಕ್ಟರ್, ಹಾಗೆ ಆಗಿತ್ತು. ಅವ್ರು ಮತ್ತಿನ್ನೇನ್ ಹೇಳ್ತಿದ್ರು? ಆಗಾಗ ಅವರು ಇಬ್ಬರು ಮಕ್ಕಳ ಹೆಸರನ್ನು ಹೇಳ್ತಾ ಇರ್ತಾರೆ. ಒಂದು ಪಿಂಕಿ ಅಂತ, ಒಂದು ಅನು ಅಂತ. ಹೌದು ಡಾಕ್ಟರ್, ನಾನೇ ಅನು. ಇವಳೆ ಪಿಂಕಿ ಡಾಕ್ಟರ್, ಇವಳೆ ಪಿಂಕಿ. ಅದು ನಮ್ಮಿಬ್ರ ಅಡ್ಡ ಹೆಸರು.
15 ವರ್ಷದಿಂದ ಹುಚ್ಚ ಆಸ್ಪತ್ರೆಯಲ್ಲಿರೋ ಆಕೆ ಇನ್ಯಾರು ಅಲ್ಲ ಡಾಕ್ಟರ್, ನನ್ನ ತಾಯಿ, ನನ್ನ ಸ್ವಂತ ತಾಯಿ. ಡಾಕ್ಟರ್, ಅವ್ರನ್ನ ನಂಗೆ ಈಗಲೇ ತೋರಿಸ್ತೀರಾ ಪ್ಲೀಸ್? ಶೂರ್ ಶೂರ್. ಸ್ಟಿಲ್ ಅವನ್ನ ನೀವೆಲ್ಲರೂ ಒಟ್ಟಾಗಿ ನೋಡೋದಕ್ಕೆ ಬದಲಾಗಿ ಒಬ್ಬೊಬ್ಬರಾಗಿ ನೋಡಿದ್ರೆ ಬೆಟ್ರು ಅನ್ಸುತ್ತೆ ಡಾಕ್ಟರ್. ಥ್ಯಾಂಕ್ ಯು ಡಾಕ್ಟರ್. ಗೊತ್ತಾಯ್ತಲ್ಲ ರವಿ, ಅವ್ರ ಸೆನ್ಸು, ಅವ್ರ ದೃಷ್ಟಿ 15 ವರ್ಷಗಳ ಹಿಂದೆ ಹೇಗಿತ್ತೋ ಈಗಲೂ ಹಾಗೆ ಇದೆ. ತನ್ನ ಗಂಡ ಇದ್ದಾರೆ, ಕೋರ್ಟಲ್ಲಿ ಕೇಸ್ ನಡೀತಾ ಇದೆ, ಪಿಂಕಿ ಅನ್ನುವಂತ 2 ಮಕ್ಕಳಿದ್ದಾರೆ ಅಂತ ಈಗಲೂ ಭಾವಿಸಿದ್ದಾರೆ. ಯಾವುದಕ್ಕೂ ನೀನು ಇದ್ರ ಬಗ್ಗೆ ಹೆಚ್ಚೇನು ಮಾತಾಡಬೇಡ. ಬಿ ಕೇರ್ಫುಲ್. ನೀವೇನ ನನ್ನ ನೋಡಕ್ ಬಂದವರು? ನಿಮ್ಮನ್ನ ಶಾಮಣ್ಣವ್ರು ಕಳ್ಸಿರ್ಬೇಕಲ್ಲ? ಹೌದು. ನಿಮ್ಗೆ ಏನಾದ್ರೂ ಕಷ್ಟ ಆಗ್ತಿದ್ಯಾ? ನಿಮ್ಮನ್ನ ಇಲ್ಲಿ ಹೇಗೆ ನೋಡ್ಕೋತಿದ್ದಾರೆ ಅಂತ ಕೇಳ್ಕೊಂಡು ಬಂದು ಕಳಿಸಿದ್ರು. ಇಲ್ಲೆಲ್ರೂ ಒಳ್ಳೆಯವ್ರೆ. ನಾನಿಲ್ಲಿ ಚೆನ್ನಾಗೇ ಇದ್ದೀನಿ. ಎಷ್ಟೋ ಸಲ ಮನೆಗೆ ಹೋಗ್ಬೇಕು ಅನ್ಕೊಂಡೆ, ಆದ್ರೆ ನಮ್ ಕೇಸ್ ಈವರೆಗೆ ಬಂದ್ಬಿಟ್ಟಿದೆ ಅಂತಲ್ಲ, ಅದಕ್ಕೆ ಇಲ್ಲೇ ಇದ್ಬಿಡೋಣ ಅನ್ಕೊಂಡೆ. ಈ ಕೇಸಿಂದ ನಮ್ ಜೀವನಾನೇ ನರಕ ಆಗೋಗಿದೆ. ಏನ್ ಹೇಳಿ ಲಾಯರ್ ಸಾಹೇಬ್ರೆ, ಅರ್ಧ ದಿನ ಈ ಕೇಸಿನ ಚಿಂತೆ, ಇನ್ನರ್ಧ ದಿನ ಮಕ್ಕಳ ಚಿಂತೆ. ಹೋಗ್ ನೋಡೋಣ ಅಂದ್ರೆ ಆಗ್ತಾನೇ ಇಲ್ಲ. ಹೇಗಿದ್ದಾರೋ ಏನೋ, ಊಟ ಮಾಡಿದಾರೋ ಇಲ್ಲೋ. ಪಾಪ, ಯಾರನ್ನ ನೋಡಕ್ ಬಂತಿದ್ಲು ಅನ್ಸತ್ತೆ. ಆಸ್ಪತ್ರೆ ಅಂದ್ಮೇಲೆ ಇತ್ತಿತ್ತಾನೆ. ನೀವು ಶಾಮಣ್ಣವ್ರ ಜೊತೆಯಲ್ಲಿ ಕೆಲಸ ಮಾಡೋ ಲಾಯರ? ಹೌದು. ನಿಮ್ ಕಪ್ಕೋಟ್ ನೋಡಿ ನೀವ್ ಲಾಯರ್ ಅಂತ ನಾನ್ ಮೊದ್ಲೇ ಅನ್ಕೊಂಡೆ. ಈ ಕೇಸ್ ಬಗ್ಗೆ ನೀವೇನ್ ಹೇಳ್ತೀರಿ? ನಿಜ ಹೇಳಿ, ನಮ್ ಕಡೆನೇ ಆಗುತ್ತೆ ಅಲ್ವಾ? ನೀವು ನನ್ನ ಹಾಗ್ಯಾಕ್ ನೋಡ್ತಿದ್ದೀರಿ? ಈ ಕೇಸು ನಿಮ್ಮ ಯಜಮಾನ್ರಿಗೆ ಏನೂ ಆಗಲ್ಲ. ಅವರು ನಿರಪರಾಧಿ. ನಿರಪರಾಧಿಗೆ ಯಾರು ತಾನೇ ಶಿಕ್ಷೆ ಕೊಡಕ್ಕಾಗತ್ತೆ? ನೀವೇ ಕೇಸ್ ಬಗ್ಗೆ ಏನ್ ಹೇಳ್ಬಿಡ್ತೀರೋ ಅಂತ ಭಯ ಪಟ್ಬಿಟ್ಟಿದ್ದೆ. ಬರ್ಲಾ? ಅಮ್ಮ, ಸುನೀತಾ, ಇವಳೇ ನಮ್ ತಾಯಿ. 15 ವರ್ಷದಿಂದ ಈ ನನ್ನ ತಾಯಿ ಬದುಕಿದಾಳೋ ಇಲ್ವೋ ಅಂತ ಯೋಚನೆ ಮಾಡ್ತಿದ್ದೆ. ಮನೆ ದೀಪ ಹಚ್ಚಬೇಕಾಗಿದ್ದ ಇವಳು ಅಷ್ಟು ವರ್ಷದಿಂದ ನೆರಳು ಬೆಳಕಿನ ಜೊತೆ ಆಟ ಆಡ್ತಾ ಈ ಆಸ್ಪತ್ರೆಯಲ್ಲಿದ್ದಾಳೆ. ಹೇಳು ಸುನೀತಾ, ಈ ನನ್ನ ತಾಯಿ ಇಲ್ಲಿ ಬದುಕಿದಾಳೋ ಸತ್ತಿದಾಳೋ? ರವಿ, ಬದುಕಿದ್ದು ಸತ್ತಿದ್ದಾಳೆ, ಆದ್ರೆ ಸಾಯ್ಬೇಕಾದವನು ಇನ್ನೂ ಬದುಕಿದ್ದಾನೆ. ಅವನು ಕೊಂದಿದ್ದು ನಮ್ಮ ತಂದೆನ ಮಾತ್ರ ಅಲ್ಲ, ಜೀವಂತವಾಗಿರೋ ನನ್ನ ತಾಯಿನ. ಅವನ ಸತ್ತ ಮೇಲೇನೆ ನನ್ನ ತಾಯಿ ಜೀವಂತವಾಗೋದು. ಇವತ್ತವನಿಗೆ ಸಮಾಧಿ ಕಟ್ತೀನಿ. ರವಿ, ರವಿ ಪ್ಲೀಸ್, ರವಿ ನಿಂತ್ಕೋ. ರವಿ, ನನ್ನ ದಾರಿ ಗಂಟ ಬರಬೇಡ ಸುನೀತಾ. ಸ್ಮಶಾನ ತೋರ್ಸಕ್ ಹೊರಟಿರೋ ದಾರಿ ಗಂಟ ಬಂದ್ರೆ ಸಾಲಾಗಿ ಸಮಾಧಿಗಳು ಸೃಷ್ಟಿ ಆಗುತ್ತವೆ ಅಷ್ಟೇ. ನೀನ್ ಸಮಾಧಿ ತೋಡಕ್ ಹೊರಟಿರೋದು ಆ ಗುಳ್ಳೆ ನರಿ ಪಾಟೀಲ್ಗಲ್ಲ ರವಿ, ಸ್ವಂತ ನಿನ್ ತಾಯಿಗೆ. ಸುನೀತಾ, ಎಸ್, ಮಕ್ಕಳು ನೋಡೋ ಕನಸು ಕಾಣ್ತಿರೋ ನಿನ್ ತಾಯಿಗೆ ನಿನ್ನ ಮುಖನ ಜೈಲಲ್ಲಿ ತೋರಿಸ್ತೀಯಾ? ಆವತ್ತು ತನ್ನ ಸೌಭಾಗ್ಯ ಕಳ್ಕೊಂಡು ಹುಚ್ಚಾಸ್ಪತ್ರೆ ಸೇರಿದ್ಲು. ಆದ್ರೆ ಇವತ್ತು
ನಿನ್ನೂ ಕಳ್ಕೊಂಡ್ರೆ ಅವಳ ಸ್ಮಶಾನ ಸೇರೋದು, ನೀನ್ ಅವಳ ಚಿತೆಗೆ ಬೆಂಕಿ ಇಡೋದು ಗ್ಯಾರಂಟಿ. ಆವೇಶದಲ್ಲಿ ಅನಾಹುತ ಮಾಡ್ಬೇಡ ರವಿ. ಕೋಪದಲ್ಲಿ ಕುಯ್ಕೊಂಡು ಮೂಗು ಬೇಕಾದಾಗ ಮತ್ತೆ ಸಿಗಲ್ಲ. ನಿನ್ ಹತ್ರ ಯುಕ್ತಿ ಶಕ್ತಿ ಎಲ್ಲ ಇದೆ, ಸಾಲದಕ್ಕೆ ಕಾನೂನಿದೆ. ಆ ಪಾಟೀಲ್ನ ಗಲ್ಲಿಗೇರ್ಸೋದಿಕ್ಕೆ ನೀನ್ ಕಲ್ತಿರೋ ಕಾನೂನು ಒಂದೇ ಸಾಧ್ಯ. ನಿಜ, ಶಿಕ್ಷೆ ಕೊಡಿಸೋಕೆ ನ್ಯಾಯನೇ ನನ್ನ ಕೈಲಿರೋವಾಗ ಕಾನೂನನ್ನ ನನ್ನ ಕೈಗೆ ತಗೊಳ್ಳೋದು ತಪ್ಪು. ಕಾನೂನಿಂದಲೇ ಅವನ್ ಕೊನೆ ಕಾಣಿಸ್ತೀನಿ. ನಡಿ, ಅಮ್ಮನ್ ಕರ್ಕೊಂಡು ಮನೆಗೆ ಹೋಗೋಣ. ವಿಕ್ಕಿ, ಯಾರು ಬಂದ್ರು, ನಾನು ಆಮೇಲೆ ಫೋನ್ ಮಾಡ್ತೀನಿ. ಬನ್ನಿಮ್ಮ. ಬನ್ನಿ. ನಡೀರಿ ಒಳಗೆ. ನಿಮ್ ಮನೆ ತುಂಬಾ ಚೆನ್ನಾಗಿದೆಪ್ಪ. ಇದು ನಿಮ್ಮನೆ ಅಂತಾನೆ ತಿಳ್ಕೊಳ್ಳಿ. ಬನ್ನಿ. ನಮ್ಮನೆ 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 ಈ ತರ ಎಲ್ಲಿದೆ? ನಮ್ಮನೆ ತುಂಬಾ ಚಿಕ್ಕದು ವಕೀಲ್ರೆ. ನೀವ್ ನನ್ನ ನಮ್ಮನೆ ಕರ್ಕೊಂಡು ಹೋಗ್ತೀರಾ ತಾನೆ? ಖಂಡಿತ ಕರ್ಕೊಂಡು ಹೋಗ್ತೀನಿ ಅಂತ ಆಗ್ಲೇ ಹೇಳದ್ನಲ್ಲ. ಬನ್ನಿ, ಇವಳು ನನ್ನ ತಂಗಿ ಉಷಾ. ನನ್ ಮಗಳ ಹೆಸರು ಉಷಾನೇ, ಆದ್ರೆ ಇಷ್ಟು ದೊಡ್ಡವಳಲ್ಲ. ಪುಟಾಣಿ ಪಿಂಕಿ, ತುಂಬಾ ತುಂಟಿ. ಉಷಾ, ಇವ್ರ ಮೇಲೆ ಕರ್ಕೊಂಡು ಹೋಗು. ಬನ್ನಿ. ವಕೀಲ್ರೆ, ನನ್ಗೊಂದು ಸಹಾಯ ಮಾಡ್ತೀರಾ? ಆಸ್ಪತ್ರೆಯಿಂದ ಬರೋವಾಗ ನಾನ್ ಕೂಡಿಟ್ಟಿದ್ದ ದುಡ್ಡನ್ನ ಡಾಕ್ಟರ್ ಕೊಟ್ರು. ಇದನ್ನ ಹೇಗಾದ್ರೂ ಮಾಡಿ ನನ್ ಮಕ್ಕಳಿಗೆ ತಲುಪಿಸ್ಬಿಡ್ತೀರಾ? ಅವ್ರಿಗೆ ಏನಕ್ಕಾದ್ರೂ ಬೇಕಾಗುತ್ತೋ ಏನೋ. ಇನ್ನೊಂದೆರಡು ದಿವಸದಲ್ಲಿ ನಾ ಬಂದ್ಬಿಡ್ತೀನಿ ಅಂತ ಹೇಳಿ ಮರಿಬೇಡಿ. ಹೇಳ್ತೀರಾ ತಾನೆ? ಸುನೀತಾ, ನಮ್ ತಾಯಿನ ಸರಿಯಾಗಿ ನೋಡಿದ್ಯಾ? ನಮ್ ತಂದೆ ಗಲ್ಲು ಶಿಕ್ಷೆ ಗುರಿ ಆದ್ರೂ ಇನ್ನೂ ಹಣೆಲು ಕುಂಕುಮ ಹೊಳಿತಿದೆ. ಅದು ನಿಮ್ ತಂದೆ ನಿರಪರಾಧಿ. ಶಿಕ್ಷೆ ಆಗದೆ ಅವರು ಖಂಡಿತ ವಾಪಸ್ ಬರ್ತಾರೆ ಅನ್ನೋ ಬಲವಾದ ನಂಬಿಕೆ ಕುರುಹು. ಆದ್ರ ಆ ನಂಬಿಕೆನ 15 ವರ್ಷ ಹಿಂದೆನೆ ಆ ಪಾಟೀಲ ತುಳಿದು ಹೊಸಕಾಕ್ಬಿಟ್ಟ. ಅವನ್ ನಾನು ಹಾಗೆ ಬಿಡೋದಿಲ್ಲ ಸುನೀತಾ, ಅವನ್ ನಾನು ಸುಮ್ಮನೆ ಬಿಡೋದಿಲ್ಲ. ಮನೆಗಳನ್ನ ಗುಡಿಸಲುಗಳನ್ನ ಕೆಡವೋದಕ್ ಮುಂಚೆ ಯಾರಾದ್ರೂ ಕೋರ್ಟ್ ಆರ್ಡರ್ನ ನೋಡ್ಬೋದು. ಜನಗಳು ಕ್ಷಮಿಸಬೇಕು. ಈ ನಿಮ್ಮ ಬುದ್ಧಿವಂತ ಲಾಯರ್ಗೆ ನಿಮ್ಮನ್ನು ಕಾಪಾಡಬೇಕು ಅನ್ನೋ ಅಭಿಮಾನ ಇದ್ದಿದ್ರೆ ನನ್ನ ಈ ಕೋರ್ಟ್ ಆರ್ಡರ್ಗೆ ಸ್ಟೇ ಆರ್ಡರ್ ತರಬಹುದಾಗಿತ್ತು. ಆದ್ರೆ ಕಾಲ ಮೀರಿ ಹೋಗಿದೆ. ಯಾಕೆಂದ್ರೆ ಕೋರ್ಟ್ಗೆ 3 ದಿನ ರಜಾ, ಜೊತೆಗೆ ಇವತ್ತು ಬೆಂಗಳೂರು ಬಂದ್. ಈ ಸ್ಥಳದಲ್ಲಿ ಏನ್ ನಡೆದ್ರು ಯಾರಿಗೂ ಗೊತ್ತಾಗಲ್ಲ. ಮಿಸ್ಟರ್ ರವಿ ಬ್ರಹ್ಮಾವರ್, ಈ ಸಲ ಕಲ್ಲಿದೆ ಅಂತ ಗೊತ್ತಿದ್ದು ಎಡವಿ ಏಟ್ ತಿಂತಾ ಇದ್ಯಾ? ನೀನ್ ನೋಡಿ ನನಗೆ ಅಯ್ಯೋ ಅನಿಸ್ತಾ ಇದೆ. ಅನ್ಸುತ್ತ ಮಿಸ್ಟರ್ ಪಾಟೀಲ್, ಈಗ ನಿನಗೆ ಅಯ್ಯೋ ಅನ್ಸುತ್ತೆ. ಅದೇ ನಿನ್ನ ದೌರ್ಜನ್ಯಕ್ಕೆ ಈ ಬಡ ಜನ ರೊಚ್ಚಿಗೆದ್ರೆ ನಿನ್ನ ಬಾಳೆ ಅಯ್ಯಯ್ಯೋ ಆಗತ್ತೆ. ನಿನ್ನಂಥ 106 ಜನ ಪಾಟೀಲ್ರಿಗೆ ನಿನ್ನ ಬೆನ್ನು ತಟ್ಟಿ ಬಾಲ ನೀವು ಈ ಚೇಲಾಗಳಿಗೆ ಬುದ್ಧಿ ಕಳಿಸೋಕೆ ಇಲ್ಲಿರೋ ಒಬ್ಬ ಮಣ್ಣಿನ ಮಗ ಉದುರಿಸೋ ಕಂಡ್ರೆಪ್ಪೆ ಧೂಳು ಸಾಕು ನಿಮ್ಮನ್ನು ಮಣ್ಣಲ್ಲಿ ಮುಚ್ಚಾಕೋಕೆ. ಬಡವರ ಕೋಪ ನಿನ್ನ ದವಡೆಗೆ ಮೂಲ ಅಂತ ಗೊತ್ತಿಲ್ಲದೆ ಬಂದಿದೀಯಾ? ಬಾ, ನಿನ್ನ ಬುಡಕ್ಕೆ ಕೊಡ್ಲಿಕ್ಕೆ ಅವನ ಈ ಚಿಕ್ಕ ಹುಡುಗ ಕೊಡ್ತಾನೆ. ಚಡ್ಡಿ, ಇವನು ನಿಮ್ಮ ಮನೆಗಳನ್ನ ಕಾಲಿಂದ ಒದ್ದು ಕೆಡವಕ್ ಬಂದಿರೋ ಲಾಯರ್ ಜಿಡಿ ಪಾಟೀಲ್. ಅವನಿಗೆ ಪತ್ರ ತೋರಿಸಿ ಉತ್ತರ ಕೊಟ್ಟ ಹೋಗು. ಅದರಲ್ಲಿ ಏನಿದೆ ಪಾಟೀಲ? ಅದು ಕೋರ್ಟ್ ಕೊಟ್ಟಿರೋ ಸ್ಟೇ ಆರ್ಡರ್. ನೀವು ತೊಟ್ಟಿ ಕೆತ್ಕೋ ಕಂತ್ರಿ ನಾಯಿಗಳು ಅಂತಲೇ ಅದನ್ನ ನಿನ್ನೆ ಸಾಯಂಕಾಲನೇ ತಂದಿಟ್ಕೊಂಡಿದ್ದೆ. ಎದಕ್ಕೆ ತೊಟ್ಟಿಲಿ ತಿನ್ನಕ್ಕೆ ಏನ್ ಸಿಕ್ತು ಜಾಣ? ನಿನ್ ಸ್ವಂತ ಹೆಣ.
ಹಾಸ್ಪಿಟ್ಲ್ ಹತ್ರ ಇರೋ ಟೆಲಿಫೋನ್ ಬೂತ್ ಇಂದ ಮಾತಾಡ್ತಿದ್ದೀನಿ. ನಿಮ್ಮ ಅಣ್ಣ ಎಲ್ಲಿ? ಆಚೆ ಇದ್ದಾರೆ. ರವಿ, ನಾನ್ ನಿಮ್ಮನ್ನ ಅರ್ಜೆಂಟ್ ಆಗಿ ನೋಡ್ಬೇಕು. ಕಾರ್ನಲ್ಲಿ ಬೇಗ ಬರ್ತೀರಾ? ಕಾರು ಹಾಸ್ಪಿಟ್ಲ್ ಅಲ್ಲಿ ಇದೆ. ಹಾಸ್ಪಿಟ್ಲ್ ಅಲ್ಲ, ಐ ಮೀನ್ ಇನ್ ದ ಗ್ಯಾರೇಜ್. ಅವಳಿಗೆ ಆಪರೇಷನ್ ನಡೀತಿದೆ. ಹಲೋ ಯಾವ ಈ ಕಡೆಗೆ ಕಪ್ಪಟ್ಟೆ ಕಟ್ಟಿದ್ರೆ ಏನು ಗೊತ್ತಾಗಲ್ಲ ಅಂತ ಗೊತ್ತಾಯ್ತಾ ಮಿಸ್ಟರ್ ರವಿ? ಗುಡುಗು ಸಿಡ್ಲು ಸೇರಿದ್ರೆ ಬೀಳೋದು ಬೆಂಕಿ ಮಳೆ. ತಿಳ್ಕೊ, ಹೊಡೆದಾಗ ಅಂತಲೇನಾ? ಹಲೋ ರವಿ, ಅಣ್ಣ ಅಣ್ಣ, ಏನಾಯ್ತು ರವಿ? ಅದೇ ನಡೀತಿದೆ ರವಿ. ರವಿ ಅಣ್ಣ, ಇವನ್ ತೊಗೊಂಡೋ ಯಾವ್ದನ್ನ ಆಸ್ಪತ್ರೆ ಮುಂದೆ ಬಿಸಾಕ್ ಬಂದ್ರೋ ಬದುಕಿದ್ರೆ ಬದುಕೊಳ್ಳಿ. ಎಕ್ಸ್ಕ್ಯೂಸ್ ಮೀ, ಇದನ್ನ ರವಿಯವರಿಗೆ ಅಂತ ಪಾಟೀಲ್ರು ಕಳ್ಸಿಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಕಂತ್ರಿ ನಾಯಿಗಳಿಗೆ ತೊಟ್ಟಿ ಕೆತ್ತೋದಷ್ಟೇ ಅಲ್ಲ ಮಿಸ್ಟರ್, ನಿನ್ನಂತ ನೂರಾರು ರವಿ ಬ್ರಹ್ಮಾವರಗಳನ್ನ ಕಚ್ಚಿ ಸಾಯಿಸಿ ಆಸ್ಪತ್ರೆ ಸೇರಿಸೋದು ಹೇಗೆ ಅಂತ ನಾವು ಗೊತ್ತು. ಹೇಗಿದೆ ನನ್ನ ಬ್ರಹ್ಮಾಸ್ತ್ರ? ವೆಲ್ ಡನ್ ಮೈ ಬಾಯ್ಸ್, ವೆಲ್ ಡನ್. ಕೀಪ್ ಇಟ್ ಅಪ್. ಲಾಂಗ್ ಲಿವ್ ಪಾಟೀಲ್ಸ್ ಕಿಂಗ್ಡಮ್. Cheers to everybody. Enjoy yourselves. Cheers. Hey. ನಿಮಗೇನಾಗಿಲ್ಲ ತಾನೆ? ನನಗೇನಾದ್ರೂ ಆಗೋದಿರ್ಲಿ, ನಾವು ಅವನಿಗೇನಾದ್ರೂ ಮಾಡಲೇಬೇಕು. ಇಲ್ಲ ಅಂದ್ರೆ ನಮಗೆ ಉಳಿಗಾಲ ಇಲ್ಲ. ನೀವೇನು ಯೋಚನೆ ಮಾಡಬೇಡಿ ಡ್ಯಾಡಿ. ಪಾಯಿಂಟ್ ಪರಿಮಳ ನನ್ನ ಹತ್ರ ಇದ್ದಾಳೆ. ಪಾಯಿಂಟ್ ನಂದು, ಪರಿಮಳ ಉಷಾದು. ಲವ್ ನಲ್ಲಿ ನಿಶೆ ಬೆರೆಸಿ ವಿಷ ಕುಡಿಸ್ತೀನಿ. ಆಗ ನೋಡಿ ವಿಕ್ಕಿ ಫಾರ್ಮುಲಾ 44 ಹ್ಯಾಕ್ ಕೆಲಸ ಮಾಡುತ್ತೆ ಅಂತ. Do it. ಗುಡ್ ಮಾರ್ನಿಂಗ್ ಮಿಸ್ಟರ್ ರವಿ ಬ್ರಹ್ಮಾವರ್. ಏನ್ ಒಬ್ರೇ ಆಡ್ತಾ ಇದ್ದೀರಲ್ಲ? ಅದು ಒಳ್ಳೇದೆ. ಒಬ್ರೇ ಆಡೋದ್ರಿಂದ ಸೋಲಿನ ಭಯ ಇರೋದಿಲ್ಲ ಅಲ್ಲ? ಸೋಲಿನ ಭಯ ಚಾಂಪಿಯನ್ಸ್ ಇರೋದಿಲ್ಲ ಮಿಸ್ಟರ್ ಪಾಟೀಲ್. ಅದೇನಿದ್ರು ನಿಮ್ಮಂತ ಫೋಲ್ ಪ್ಲೇಯರ್ಸ್ಗೆ ಕಟ್ಟಿಟ್ ಬುತ್ತಿ. ಹಾ ನಿಜ ನಿಜ. ನೀವು ಒಳ್ಳೆ ಪ್ಲಾನ್ ಹಾಕಿ ಪ್ಲೇ ಮಾಡ್ತಿರಲ್ಲ, ಆದ್ರಿಂದ. ಅಂದ್ರೆ ಸಮಾಜದಲ್ಲಿ ನಾನು ತಲೆ ತಗ್ಸೋಕೆ
ನನಗಿರೋ ಒಬ್ಬನೇ ಮಗ ವಿಕ್ಕಿಗೆ ಬಲೆ ಬೀಸಿದ್ಯಾ? ಪಾಟೀಲ್, ಎಸ್, ನಾನೇ ಜಿಡಿ ಪಾಟೀಲ್ ಹೇಳ್ತಾ ಇದ್ದೀನಿ. ಶತ್ರು ಸಂಹಾರಕ್ಕೆ ಸಿಪಾಯಿ ತರ ಕವಚ ತೊಟ್ಟು ಎದೆ ತಟ್ಟಿ ಮುಖಾಮುಖಿ ಹೋರಾಡ್ತಿ ಅನ್ಕೊಂಡಿದ್ದೆ. ಆದ್ರೆ ನೀನಾಗಿದ್ದೇನು ಸೀರೆ ಉಟ್ಟ ಶಿಖಂಡಿ. ಆಡು, ಅದೇನು ಆಡ್ತೀಯೋ ಆಡು. ದ ಬಾಲ್ ಇಸ್ ಇನ್ ಯೋರ್ ಕೋರ್ಟ್. ಬಾಯ್. ಬಾಯ್, ಈ ನಿನ್ನ ಅಣ್ಣನ ಕೈಯಾರ ಮಣ್ಣು ಮಾಡಬೇಕು ಅಂತ ಎಷ್ಟು ದಿವಸದಿಂದ ಹೊಂಚಾಗ್ತಿದ್ದೆ. ನಿಮ್ಮ ಕಣ್ಣಲ್ಲಿ ಹರಿಯೋ ಕಣ್ಣೀರು ಇವಳು ಕಣ್ಣಲ್ಲಿ ಹರಿದ ಹಾಗೆ ಕಾಪಾಡ್ತೀನಿ ಅಂತ ಗಲ್ಲಿಗೆ ಎರ್ತಿದ್ ನಮ್ಮ ತಂದೆಗೆ ಭಾಷೆ ಕೊಟ್ಟಿದ್ದೆ. ಕಣ್ಣಲ್ಲಿ ಕಣ್ಣಿಟ್ಟು ಸಾಕ್ದೆ. ಅದಕ್ಕೆ ನೀನು ಕೊಟ್ಟ ಬಹುಮಾನ ನನ್ನ ಕಣ್ಣಿಗೆ ಮಣ್ಣೆರ್ಚಿ ಆ ಲಫಂಗನ್ ಜೊತೆ ಆಡೋ ಚೆಲ್ಲಾಟ. ನಾನೇನ್ ಚೆಲ್ಲಾಟ ಆಡ್ತಿಲ್ಲ, ನಾನು ಅವ್ರನ್ನ ಪ್ರೀತಿಸ್ತಿದ್ದೀನಿ. ಪ್ರೀತಿ ಪ್ರೀತಿ ಮಾಡ್ಬೇಕಾದ್ದು ಮನುಷ್ಯರನ್ನ, ಮೃಗನಲ್ಲ. ವಿಕ್ಕಿನ ಬೈಯೋದು ಅಂದ್ರೆ ನನ್ನೇ ಬೈದ ಹಾಗೆ. ಶಬಾಷ್. ಅವನ ಪರ ವಕಾಲತ್ ವಹಿಸ್ಕೊಂಡು ಮಾತಾಡ್ತಿದೀಯಲ್ಲ, ಇಷ್ಟಕ್ಕೂ ಅವನ ಕ್ಯಾರೆಕ್ಟರ್ ಏನು ಅನ್ನೋದು ಗೊತ್ತಿದ್ಯಾ? ಬೆಟರ್ ದೆನ್ ಯುವರ್ಸ್. ನಿನ್ ಹಾಗೆ ಅವನು 3 ಹೊತ್ತು ಕುಡಿದು ತೂರಾಡೋಲ್ಲ. ನೀನ್ ಎಂಥ ಕುಡುಕ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು. ಅಷ್ಟಲ್ದ? ವಿಕ್ಕಿ, ನನ್ನ ಮನೆ ನನ್ನ ತಲೆ ಮೇಲೆ ಹಿಡಿಯಕ್ಕೆ ನಾನು ಬಿಡಲ್ಲ. Here it is. ಒಂದು ತೊಟ್ಟು ಚೆಲ್ದೆ ಕೆಳಗಿಳಿಸ್ದೆ ಒಂದೇ ಸಾರಿ ಕುಡ್ದವ್ರಿಗೆ 1000 ರೂಪಾಯಿ. ಗೋ. ನೀವೆಲ್ಲ ನನ್ನ ಕೈ ರುಚಿ ನೋಡಿದ್ದೀರಾ. ಕುಡಿದ ಮೇಲೆ ನಾನು ಮನುಷ್ಯನೇ ಅಲ್ಲ. ಕುಡಿದೆ ಹೊಡೆದಿದ್ದೆ, ಮೂರ್ಛೆ ಹೋಗಿದ್ರಿ. ಈಗ ಕುಡಿದಿದ್ದೀನಿ. ಸಾಯೋ ಇಚ್ಛೆ ಇರೋರು ಒಬ್ಬೊಬ್ಬರಾಗ ಮುಂದೆ ಬನ್ನಿ. ಹೇ 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 Hey, hey! Come on. I said come on! Hey! ಸಾಯೋ ಗಳಿಗೆ ಮನುಷ್ಯನ ಹತ್ರ ಯಾರು ಇರಲ್ಲ ಅಂತ ಈಗ ಗೊತ್ತಾಯ್ತಾ? ಅಷ್ಟೇ ಅಲ್ಲ, ನನ್ನ 2 ಕಣ್ಣು. ಆ ಕಣ್ಣು ಮೇಲೆ ಕಣ್ಣು ಹಾಕಿದವರು ಕಣ್ಣು ಕಿತ್ತು ಕುರುಡು ಕೊಡೋದು ನನ್ನ ಅಭ್ಯಾಸ. ಏನು ಮಾಡ್ಲಿ ನಿನ್ನೆ ಕಣ್ಣ? ಆಗಬಾರ್ದು ಅನ್ನೋ ಇಚ್ಛೆ ನಿನಗಿದ್ರೆ ಮತ್ತೆ ನನ್ನ ತಂಗಿ ಕಡೆ ನೋಡಬೇಡ. ಅವನು ಹೊಡೆದದ್ದು ನಿನಗಲ್ಲ ವಿಕಿ, ನನಗೆ. ನಾವು ಗುಡುಗು ಸಿಡ್ಲು ಒಟ್ಟಿಗೆ ಸೇರಿದ್ರೆ ಸುರಿಯೋದು ಬೆಂಕಿ ಮಳೆ ಅಂತ ಅವನಿಗೆ ಗೊತ್ತಿಲ್ಲ. ಐ ವಿಲ್ ಶೋ ದಟ್ ಫಾಸ್ಟ್. ವಿಕಿ, ಆ ಕುಡುಕನ್ ತಂಗಿ ಚಂದ್ರಮುಖಿ ಚಕೋರಿ ನಿನ್ನ ಜೊತೆ ಚಂದ್ರಮಂಚಕ್ಕೆ ಓಡು ಬರೋದು ತಯಾರಾಗಿದ್ದ. ಓಡುದ? ಚಿಟಿಗೆ ಹೊಡೆದ್ರೆ ಹಾರ್ಕೊಂಡ್ಬಿಡ್ತಾವೆ. ಗುಡ್, ವೆರಿ ಗುಡ್. ರೆಕ್ಕೆ ಪುಕ್ಕ ತರದು ಗುಡ್ಡೆ ಹಾಕೋದಕ್ಕೆ ಸರಿಯಾಗಿರೋಳೆ ಸಿಕ್ಕಿದೆ. ಹಾಸು ವಿಕಿ, ಹಾಸು.
ಅವಳ ಜೊತೆ ವಿಜಯದ ಕಾಳ ಮೊಳಿಸೋ ಈ GD ಪಾಟೀಲ್ ಪಟಾನು ಹಾಕ್ ವಾಟ್ ಇಸ್ ದಿಸ್ ಇಸ್ ಟೂ ಮಚ್. ಯಾರೋ ನಿನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ನೀನ್ ಅನ್ನೋದ್ ಕಡೆ ಹೋಗೋದು ಮೂರ್ಖತರ ರವಿ. ಅರ್ಥ ಅರ್ಥ ಕೊಡಬೇಕಾದ ಹೂವೇ ಮುಳ್ಳಾಗ್ತಿರ್ಬೇಕಾದ್ರೆ ಇನ್ನು ಬದುಕಿಗೆ ಎಲ್ಲಿದೆ ಅರ್ಥ? ಎಲ್ಲ ವ್ಯರ್ಥ. ಈ ಕಡೆ ಗುರ್ತು ಹಿಡಿದಿರೋ ಸ್ವಂತ ತಾಯಿ, ಆ ಕಡೆ ಗುರ್ತಿದ್ದು ದೂರ ತಳ್ತಿರೋ ತಂಗಿ. ಬದುಕು ಬಂಗಾರ ಅಲ್ಲ ಸುನೀತಾ, ಬಂಗಾರ ಅಲ್ಲ. ಕರಗು ಹೋಗ್ತಿರೋ ಸಿಂಧೂರ, ನನ್ನ ಕೊರಳಿಗೆ ಬಿದ್ದಿರೋ ಬೆಂಕಿ ಹಾರ. ರವಿ, ಈಗ ಏನಾಗಿದೆ ಅಂತ ಈ ರೀತಿ ಮಾತಾಡ್ತಾ ಇದ್ಯಾ? ನೋಡು, ಉಷಾ ಸದ್ಯಕ್ಕೆ 2-3 ದಿವಸ ನಮ್ಮನೇಲೇ ಇರ್ಲಿ. ಅವಳಿಗೆ ಬುದ್ಧಿವಾದ ನಾನು ಹೇಳ್ತೀನಿ, ಅವಳು ಬದಲಾಗಿ ಆಗ್ತಾಳೆ. ಅವಳು ಬದಲಾಗ್ತಾಳೋ ಇಲ್ವೋ, ಆದ್ರೆ ನನ್ನ ಮಾತ್ರ ಅವ್ರಿಗೆ ಬಲಿ ಕೊಟ್ಬಿಟ್ರು. ರವಿ ಡಾಕ್ಟರ್, ಅವ್ರಿಗೆಲ್ಲ ಜ್ಞಾಪಕ ಬಂದಿದೆ. ಮಿಸ್ಟರ್ ರವಿ, ನಿಮ್ ತಾಯಿ 15 ವರ್ಷ ಆದ್ಮೇಲೆ ಮತ್ತೆ ಮೊದಲ ಸ್ಥಿತಿ ಬಂದಿದ್ದಾರೆ. ಗಾಬರಿ ಆಗ್ಬೇಡಿ, ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹರಿಸಿ. ಹಾ, ಥ್ಯಾಂಕ್ ಯು ಡಾಕ್ಟರ್. ಓಕೆ. ಅಮ್ಮ, ಅಳಬೇಡಮ್ಮ, ಅಳಬೇಡ. ವಿಧಿ ನಮ್ಮನ್ನು ಎಷ್ಟು ದೂರ ಮಾಡಿತ್ತು ಅಷ್ಟೇ ಹತ್ರ ತಂದಿದೆ. ಮಕ್ಕಳಿಗೆ ತಾಯಿ ಸಿಕ್ಕಳು, ತಾಯಿಗೆ ಮಕ್ಕಳು ಸಿಕ್ಕರು. ಇದಕ್ಕಿಂತ ಸಂತೋಷದ ವಿಷಯ ಈ ಜಗತ್ತಲ್ಲಿ ಬೇರೆ ಏನಿದೆಯಮ್ಮ? ಹೌದಪ್ಪ, ಇದು ಸಂತೋಷದ ವಿಷಯನೇ. ಆದ್ರೆ ತಾಯಿಯಾಗಿ ಇಷ್ಟು ವರ್ಷ ನಾನ್ ನಿಮ್ಗೋಸ್ಕರ ಏನು ಮಾಡಕ್ಕಾಗ್ಲಿಲ್ಲ. ನಡು ಬೈದನ್ ಬಿಟ್ಬಿಟ್ಟೆ. ನನಗ್ ಕ್ಷಮಿಸ್ಬಿಡಪ್ಪ. ಇಲ್ಲ, ಇಲ್ಲಮ್ಮ, ಇಷ್ಟು ವರ್ಷ ನಿನ್ನನ್ನು ಪತ್ತೆ ಹಚ್ಚೋಕ್ಕಾಗದೆ ಇರೋ ನನ್ನನ್ನ ನೀನ್ ಕ್ಷಮಿಸ್ಬೇಕಮ್ಮ. ಇನ್ನೊಂದ್ಸಲ ಹೇಳು ಅಮ್ಮ ಅಂತ, ಇನ್ನೊಂದ್ಸಲ ಹೇಳು ಅಮ್ಮ. ಅಂದಾಗೆ ಪಿಂಕಿ ಎಲ್ಲಪ್ಪ? ಪಿಂಕಿ ನಮ್ಮನೇಲಿದ್ದಾಳಮ್ಮ. ಅಮ್ಮ, ಇವರು ಡಾಕ್ಟರ್ ಸಂಜಯ್, ನಿನ್ನನ್ನು ಪತ್ತೆ ಹಚ್ಚಿದ ಪುಣ್ಯಾತ್ಮ. ನೋ 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 ನೋ, ತನ್ನ ಪ್ರಾಣನೇ ಪಣವಾಗಿಟ್ಟು ನನ್ನನ್ನ ನೇಣಿನಿಂದ ಪಾರು ಮಾಡಿದ ಪುಣ್ಯಾತ್ಮ ಅಮ್ಮ ಈ ನಿಮ್ ಮಗ. ನಾನ್ ಬರೀ ಜೀವಾತ್ಮ ಅಷ್ಟೇ. ಅಮ್ಮ, ಇನ್ಮೇಲೆ ನೀವೇ ನನಗೂ ತಾಯಿ ಆದ್ರೆ ಎಷ್ಟು ಚೆನ್ನಾಗಿರುತ್ತೆ. ಕೈತು ತಿನ್ಬಹುದಲ್ಲ? ಸಿಗುತ್ತೆ ತಾನೆ? ಸಿಗುತ್ತೆ, ಖಂಡಿತ ಸಿಗುತ್ತೆ. ಮಕ್ಕಳಿಗೆ ಕೈ ತುತ್ತು ಕೊಡಕ್ಕೂ ಪುಣ್ಯ ಮಾಡಿರ್ತಾರೆ. ಓ ಲವ್ಲಿ, ಥ್ಯಾಂಕ್ ಯು ವೆರಿ ಮಚ್. ಇನ್ ನೀವು ಆಸೆ ಪಟ್ರೆ ನಿಮ್ ಮುದ್ದು ಪಿಂಕಿನ ನಾನ್ ತೋರಿಸ್ತೀನಿ. ಬನ್ನಿ ಹೋಗೋಣ. ಅಮ್ಮ, ಒಂದ್ ನಿಮಿಷ, ಶಾಲ್ ಕೊಡ್ತೀನಿ. ವಾಟ್ ಇಸ್ ದಿಸ್? ಕಮ್ ಆನ್, ಕ್ವಿಕ್, ಹರಿ ಅಪ್. ಉಷಾ, ಹೋಗ್ಬೇಡ, ನಿಂತ್ಕೋ. ನನ್ನನ್ನ ನಿನ್ ಶತ್ರು ಅಂತ ತಿಳ್ಕೊಬೇಡ. ಆ ವಿಕ್ಕಿ ನನ್ ಬಾಳ್ನೆ ಹಾಳ್ ಮಾಡ್ದ, ಈಗ ನಿನ್ ಬಾಳ್ನೆ ಹಾಳ್ ಮಾಡ್ತಿದ್ದಾನೆ. ಇಲ್ಲ, ನೀನ್ ಸುಳ್ಳು ಹೇಳ್ತಿದ್ಯಾ. ಉಷಾ, ವಿಕ್ಕಿ ನಿನಗಿಂತ ಚೆನ್ನಾಗಿ ನನಗ್ ಗೊತ್ತು. ನೋಡು, ಇವೆಲ್ಲ ಅವ್ನ್ ಬರ್ದ್ ಲವ್ ಲೆಟರ್ಸ್. ಹೋದ್ ವರ್ಷ ಅಬಾರ್ಷನ್ಗೋಸ್ಕರ ನಾನ್ ಮೈಸೂರ್ಗೆ ಹೋಗ್ಬೇಕಾಯ್ತು. ಈ ಲೆಟರ್ಸ್ ಎಲ್ಲ ಓದು, ನಿನಗೆ ಗೊತ್ತಾಗುತ್ತೆ. ಗಂಟ ಬಂದವ್ರನ್ನ ಅಡ್ಡಡ್ಡು ಕತ್ತರಿಸ್ತೀನಿ ಅಂತ ಹೇಳಿದೆ. ತಪ್ಪ ಇದೆಯಾ? ಕಮ್ ವಿತ್ ಮೀ. ನೀನ್ ನನ್ ಕೊಂದ್ರೆ ಪರವಾಗಿಲ್ಲ, ಅವಳನ್ನ ಕರ್ಕೊಂಡು ಹೋಗ್ ನಾ ಬಿಡೋದಿಲ್ಲ. ಏನಿದೆಲ್ಲ? ಇವ್ರು ಮಾತಂಬೇಡ. ಇಲ್ಲ, ಇದೆಲ್ಲ ನಿಜ ಉಷಾ. ಇವ್ನ ನನ್ ಹಾಳ್ ಮಾಡ್ದ. ಗಂಟಂದ್ರ ಜೊತೆ ಆಟೋದ ಗಂಟೆನ ನನಗೆ ಅಡ್ಡ ಬಿಡ್ತೀನಿ. ಇವತ್ತಿನ ಬಿಸಿಲು ಹಾಕ್ಬಿಡ್ತೀನಿ. ಉಷಾ, ಉಷಾ, ಬಿಚ್, ನನ್ನ ಪ್ಲಾನಲ್ಲಿ ಹಾಳು ಮಾಡ್ತಿಲ್ಲ. ನಿಂತ್ಕೊಳ್ಳಿ. ಏಯ್, ನಿಂತ್ಕೋ. ಯುವರ್ ಆನರ್, ಈ ಕೇಸು ಬಡವರು ಕುಟುಂಬದಲ್ಲಿ ಜನಿಸಿದ ಮರ್ಯಾದಸ್ತ್ರ ಮಗಳಾದ ಮಿಸ್ ಇಂದು ಶಾಮಣ್ಣ ಅವರ ಕೊಲೆಗೆ ಸಂಬಂಧಪಟ್ಟದ್ದು. ಇಟ್ಸ್ ಅ ಕೋಲ್ಡ್ ಬ್ಲಡೆಡ್ ಮರ್ಡರ್ ಯುವರ್ ಆನರ್, ಇಟ್ಸ್ ಅ ಕೋಲ್ಡ್ ಬ್ಲಡೆಡ್ ಮರ್ಡರ್. ಈ ಕೊಲೆ ಮಾಡಿದ್ದಿನ್ಯಾರು ಅಲ್ಲ, ಆರೋಪಿ ಸ್ಥಾನದಲ್ಲಿ ನಿಂತಿರೋ ವಿಕ್ರಮ್ ಪಾಟೀಲ್ ಉರುಫ್ ವಿಕ್ಕಿ. ಕಸಾಯಿ ಕೋಣೆಯಲ್ಲಿ ಹುಟ್ಟಬೇಕಾಗಿದ್ದ ಈತ ಹೇಗೆ ಶ್ರೀಮಂತರ ಲಾಯದಲ್ಲಿ ಹುಟ್ಟದ ಅನ್ನೋದೇ ಒಂದು ದೊಡ್ಡ ಆಶ್ಚರ್ಯ.
ಯುವರ್ ಆನರ್, ಮನುಷ್ಯ ಸತ್ತ ಮೇಲೆ ಎಲ್ಲಿ ಹೋಗ್ತಾನೋ ಏನಾಗ್ತಾನೋ ನನಗೆ ಗೊತ್ತಿಲ್ಲ. ಆದ್ರೆ ಸತ್ಯ ಅಂತ ಒಂದಿರೋದೇ ನಿಜ ಆದ್ರೆ ಮಿಸ್ ಇಂದು ಶಾಮಣ್ಣ ಅವರ ಆತ್ಮ ಇವತ್ತು ಇದೇ ಕೋರ್ಟ್ ಅಲ್ಲಿ ನಾವೇ ತಿಳಿಯೋ ಸತ್ಯಕ್ಕಾಗಿ ಹೋರಾಡುತ್ತೆ ಅನ್ನೋ ನಂಬಿಕೆ ನನಗಿದೆ ಯುವರ್ ಆನರ್, ನನಗಿದೆ. ಯುವರ್ ಆನರ್, ನನ್ನ ಯುವ ಮಿತ್ರ ಲಾಯರ್ ರವಿ ಬ್ರಹ್ಮಾವರ್ ಅವರ ಮಾತುಗಾರಿಕೆಗೆ ಶುಭಾಕಾಂಕ್ಷೆಗಳನ್ನು ತಿಳಿಸುತ್ತಾ ಅದ್ರ ಜೊತೆಗೆ ಕೋರ್ಟ್ ಅಲ್ಲಿ ವಾದ ಮಾಡೋಕ್ ಬರೀ ಮಾತುಗಾರಿಕೆ ಅಷ್ಟೇ ಸಾಲದು, ಬುದ್ಧಿ ಚಾತುರ್ಯನೂ ಬೇಕು ಅನ್ನೋ ಕಾನೂನಿನ ಮೊದಲನೇ ಪುಸ್ತಕದ ಮೊದಲನೇ ಪಾಠನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯುವರ್ ಆನರ್, ಮಿಸ್ಟರ್ ರವಿ ಬ್ರಹ್ಮಾವರ್ ತಾವೆಲ್ಲೋ ಕನಸಿನ ಲೋಕದಲ್ಲಿ ಇದ್ದೀವಿ ಅಂತ ಭ್ರಮಿಸಿ ತಾವು ಸ್ವಂತ ಊಹಿಸ್ಕೊಂಡ್ರ ಆಪಾದನೆಗಳನ್ನ ನನ್ನ ಕ್ಲೈಂಟ್ ಮೇಲೆ ಹೊರಿಸೋದಕ್ಕೆ ಬೆವರು ಸುರಿಸ್ತಾ ಇದ್ದಾರೆ ಪಾಪ. ಮುಖ್ಯವಾಗಿ ವಿಕ್ರಮ್ ಪಾಟೀಲ್ಗೆ ಹಿಂದೂ ಅನ್ನೋ ಹೆಸರಿನ ಯಾವ ಹುಡುಗಿ ಮುಖ್ಯ ಪರಿಚಯನೂ ಇರಲಿಲ್ಲ. ಇದೆ ಅಂತ ನಿರೂಪಿಸಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ ಯುವರ್ ಆನರ್. ಮೈ ಫಸ್ಟ್ ವಿಟ್ನೆಸ್ ಮಿಸ್ ಉಷಾ ಬ್ರಹ್ಮಾವರ್. ಇದು ಮಿಸ್ ಇಂದು ಶಾಮಣ್ಣ ಅವ್ರ ಫೋಟೋ. ಇವರು ನಿಮಗ್ ಪರಿಚಯ ಇದ್ರಾ? 2 ಸಾರಿ ಭೇಟಿ ಮಾಡಿದ್ದೀನಿ. ವಿಕ್ರಮ್ ಬಂದು ಆ ಪತ್ರಗಳನ್ನ ಅವಳ ಕೈಯಿಂದ ಕಿತ್ಕೊಂಡ. ಆಮೇಲೆ ಏನಾಯ್ತು? ವಿಕ್ರಮ್ ಇಂದುನ ನನ್ನಿಂದ ದೂರ ಎಳ್ಕೊಂಡು ಹೋದ. ನನ್ ಭಯದಿಂದ ಮನೆ ಒಳಗೆ ಓಡ್ ಹೋದೆ. ಆಮೇಲೆ 1 ನಿಮಿಷದ ನಂತರ ನಮ್ ತಾಯಿ ಜೋರ ಕಿರ್ಚ್ಕೊಂಡಿದ್ ನನಗೆ ಕೇಳಿಸ್ತು. ನಾನು ಹೊರಗ್ ಬಂದು ನೋಡಿದಾಗ ಇಂದು ಶವ ಅಲ್ಲಿ ಬಿದ್ದಿತ್ತು. ಡಾಕ್ಟರ್ ಸಂಜಯ್ ನಮ್ ತಾಯಿ ಆ ಶವದ ಹತ್ರ ನಿಂತಿದ್ರು. ಸರಿ, ನೀವಿನ್ ಹೋಗ್ಬೋದು. ಎಕ್ಸ್ಕ್ಯೂಸ್ ಮಿ ಯುವರ್ ಆನರ್, ನಾನು ಉಷಾ ಬ್ರಹ್ಮಾವರ್ನ ಕೆಲವು ಪ್ರಶ್ನೆಗಳು ಕೇಳಬೇಕು ಅಂತ ಇಷ್ಟಪಡ್ತೀನಿ. ಕೇಳಬಹುದು? ಹೀಗೆಲ್ಲ ಅಳ್ತಾರಾ? ಕಣ್ಣೀರೋಸ್ಕೊ, ಏನು ಹೆದರ್ಬೇಡ. ನೋಡ್ ಮಗು, ನಾನು ತುಂಬಾ ನೇರವಾದ ಸುಲಭವಾದ ಪ್ರಶ್ನೆಗಳು ಕೇಳ್ತೀನಿ. ಅದಕ್ಕೆ ನೀನು ನೇರವಾದ ಸರಿಯಾದ ಉತ್ತರಗಳನ್ನು ಕೊಡಬೇಕು. ಓಕೆ? ನೋಡಮ್ಮ, ನಿನಗೆ ತಂದೆ ತಾಯಿ ಇದ್ದಾರಾ? ತಂದೆ ಇಲ್ಲ. ನಿಮ್ ತಂದೆ ಎಲ್ಲಿ ಹೇಗ್ತಿರೋದ್ರು ಅಂತ ಹೇಳ್ತೀಯ ಮಗು? ಅಬ್ಜೆಕ್ಷನ್ ಯುವರ್ ಆನರ್, ಈ ಕೇಸ್ಗೂ ಈ ಪ್ರಶ್ನೆಗೂ ಯಾವ ಸಂಬಂಧನೂ ಇಲ್ಲ. ಸಂಬಂಧ ಇದೆ. ಈ ಕೇಸ್ ಒಬ್ಬನ ಸಾವು ಬದುಕಿನ ಪ್ರಶ್ನೆ ತೀರ್ಮಾನಿಸಂತದ್ದು. ಅದಕ್ಕೆ ಈಕೆ ನೀ ಪ್ರಶ್ನೆ ಕೇಳೋಕೆ ಕೋರ್ಟ್ ಅನುಮತಿ ನೀಡಬೇಕು. ಅನುಮತಿ ಇದೆ. ಥ್ಯಾಂಕ್ ಯು ಯುವರ್ ಆನರ್. ಉಷಾ, ನಿಮ್ ತಂದೆಯವ್ರು ಹೇಗ್ ಸತ್ರು ಅಂತ ಹೇಳ್ತೀಯಾ? ನೋ 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 ನೋ, ನೀನ್ ಯಾರ ಕಡೆನೂ ನೋಡ್ಬೇಕಾಗಿಲ್ಲ. ನಿಧಾನವಾಗಿ ನನ್ನ ಪ್ರಶ್ನೆಗೆ ಉತ್ತರ ಹೇಳು. ಹೇಗ್ ಸತ್ರು? ಅವರಿಗೆ ಗಲ್ಲು ಶಿಕ್ಷೆ ಆಯ್ತು. ಗಲ್ಲು ಶಿಕ್ಷೆ? ನಿಮ್ ತಂದೆಯವ್ರ ಗಲ್ಲು ಶಿಕ್ಷೆ ಆಗೋ ಹಾಗೆ ವಾದ ಮಾಡಿದ ಲಾಯರ್ ಯಾರು ಅಂತ ಗೊತ್ತಿರ್ಬೇಕಲ್ಲ? ಗೊತ್ತು. ಹಾಗೆ ಈ ವಿಕ್ರಮ್ ಪಾಟೀಲ್, ಈ ಲಾಯರ್ GD ಪಾಟೀಲ್ ನ ಒಬ್ಬನೇ ಮಗ ಅಂತ ನಿನಗೆ ಗೊತ್ತಿರ್ಬೇಕಲ್ಲ? ಮೊದ್ಲು ಗೊತ್ತಿರ್ಲಿಲ್ಲ. ಆಮೇಲೆ ಗೊತ್ತಾಯ್ತು. ಗೊತ್ತಾದ ಮೇಲೆ ನಿಮ್ಮ ತಂದೆಗೆ ಶಿಕ್ಷೆ ಕೊಡಿಸಿದ ಈ ಲಾಯರ್ ಮತ್ತು ಅವನ ಮಗನ ವಿರುದ್ಧ ಸೇರ್ ತೀರ್ಸ್ಕೋಬೇಕು ಅಂತ ನಿರ್ಧಾರ ಮಾಡಿದ್ರು. ಅದಕ್ಕೆ ಅವನ ವಿರುದ್ಧ ಸಾಕ್ಷಿ ಹೇಳೋದು ಬಂದಿದ್ಯಾ? ಅಬ್ಜೆಕ್ಷನ್ ಯುವರ್ ಆನರ್. ಒಬ್ಬ ಮುಗ್ಧ ಹೆಣ್ಣಿನ ಕಣ್ಣೀರಿಂದ ಕೊಲೆಗಾರನ ಕೈಗೆ ಹತ್ತಿರೋ ರಕ್ತದ ಕಲೆನ ಅಳಿಸಾಕಕ್ ನೋಡ್ತಿದ್ದಾರೆ. ಆದ್ರೆ ಅದು ಅಸಾಧ್ಯ. ಮಿಸ್ ಉಷಾ ಅವರ ಮಾತನ್ನ ಸುಳ್ಳು ಅಂತ ನಿರೂಪಿಸುವ ಪಾತ್ರದಲ್ಲಿ ಈ ವಿಕ್ರಮ್ ಪಾಟೀಲ್ ಮಾಡಿರೋ ಅಪರಾಧಕ್ಕೆ ಇನ್ನೂ 2 ಸಾಕ್ಷಿ ಇದ್ದಾರೆ ಅನ್ನೋದನ್ನ ಇವರು ಮರ್ತಿದ್ದಾರೆ. ನನ್ನ ಇನ್ನೊಬ್ಬ ಸಾಕ್ಷಿ ಡಾಕ್ಟರ್ ಸಂಜಯ್. ಎಸ್ ಯುವರ್ ಆನರ್, ನಾನು ಇವನು ನೋಡಿದ್ದೀನಿ, ತುಂಬಾ ಹತ್ರದಿಂದ ನೋಡಿದ್ದೀನಿ. ಅದೇ ಮುಖ, ಅದೇ ದಾಡಿ, ಅದೇ ಕನ್ನಡಕ. ನಿಸ್ಸಂದೇಹವಾಗಿ ಇವನೇ ಕೊಲೆಗಾರ. ಕೊಲೆಗಾರನ ನೀವು ನೋಡಿರೋದೇ ನಿಜ ಆದ್ರೆ ಆ ರಾತ್ರಿ ಅವನ್ ಏನ್ ಡ್ರೆಸ್ ಹಾಕೊಂಡಿದ್ದ ಅಂತ ಸ್ವಲ್ಪ ಹೇಳ್ತೀರಾ? ಶೂರ್, 1 ಪ್ಯಾಂಟ್, 1 ಶರ್ಟ್ ಅಂಡ್ ಎ ಶಾಲ್. ಪ್ಯಾಂಟ್ ಶರ್ಟ್ 2 ಹಾಕೊಂಡಿದ್ನೋ ಅಥವಾ ಪ್ಯಾಂಟ್ ಶಾಲ್ ಅಥವಾ ಶಾಲು ಶರ್ಟ್? 3, 2 ಹಾಕೊಂಡಿದ್ದು, 1 ಹೊದ್ಕೊಂಡಿದ್ದು. 3 ಮೈ ಮೇಲೆ ಇತ್ತಾ? ವಾಟ್ ಈಸ್ ದಿಸ್? ಮೈ ಮೇಲೆ ಇಲ್ದೇನೆ ತಲೆ ಮೇಲೆ ಇರುತ್ತಾ? ಯುವರ್ ಆನರ್, ಕಕ್ಷಿಗಾರರ ಲಾಯರ್ ಕೊಲೆ ಮತ್ತು ನ್ಯಾಯಗಳ ನಡುವೆ ಹೆಚ್ಚು ತಿರುವುಗಳನ್ನ ಕೊಟ್ಟು ಈ ಕೇಸೆ ತಪ್ಪು ದಾರಿ ಹಿಡಿಯೋ ಹಾಗೆ ಮಾಡ್ತಿದ್ದಾರೆ. ಆದ್ರೆ ಇದರಿಂದ ಯಾವ ಪ್ರಯೋಜನನೂ ಇಲ್ಲ. ಕೊಲೆ ಆಗಿದ್ದು ಸತ್ಯ, ಸಾಕ್ಷ್ಯಾಧಾರ ಇರೋದು ಸತ್ಯ. ಎಷ್ಟೇ ಹಿಂದೆ ಮುಂದೆ ಮಾಡಿ ನೋಡಿದ್ರು ಸತ್ಯನ ಮುಚ್ಚೋಡಕ್ಕಾಗಲ್ಲ. ಅದಿಷ್ಟಲ್ಲೇ ಗೊತ್ತಾಗುತ್ತೆ ಮಿಸ್ಟರ್ ರವಿ ಬ್ರಹ್ಮಾವರ್. ಯುವರ್ ಆನರ್, ಈ ಕೇಸ್ಗೆ ಇನ್ನೊಂದು ಮುಖ್ಯವಾದ ಸಾಕ್ಷಿ ಮಿಸಸ್ ಶಾರದಾ ದೇವಿ. ನಿಮ್ ಹೆಸರು? ಶಾರದಾದೇವಿ. ವಯಸ್ಸು? ಅಬ್ಜೆಕ್ಷನ್ ಯುವರ್ ಆನರ್, ಈ ಪ್ರಶ್ನೆಗೂ ಈ ಕೇಸ್ಗೂ ಸಂಬಂಧ ಇದೆ ಯುವರ್ ಆನರ್. ಪ್ರೊಸೀಡ್. ಥ್ಯಾಂಕ್ ಯು ಸರ್. ಈಗ ನಿಮ್ ವಯಸ್ಸು ಎಷ್ಟು ಅಂತ ಹೇಳ್ತೀರಾ ಮಿಸ್? ಐ ಆಮ್ ಸಾರಿ, ಮಿಸಸ್ ಶಾರದಾ ದೇವಿ ಅವರೇ. 45. ಅಂದ್ರೆ ನಿಮ್ಮ 30ನೇ ವಯಸ್ಸಿಂದ 45ನೇ ವಯಸ್ಸಿನವರೆಗೂ ಹುಚ್ಚಾಸ್ಪತ್ರೆ ರೋಗಿ ಆಗಿತ್ತು. ಮೊನ್ನೆ ಅಷ್ಟೇ ಕಳೆದು ಹೋಗಿದ್ದ ನಿಮ್ಮ ಜ್ಞಾಪಶಕ್ತಿ ವಾಪಸ್ ಬಂದಿದೆ ಅಂತ ರಿಪೋರ್ಟ್ಸ್ ಹೇಳ್ತಾ ಇದೆ. ಇದು ನಿಜಾನಾ? ಹೌದು. ಜ್ಞಾಪಶಕ್ತಿ ಬಂದ ತಕ್ಷಣ ನೀವು ನೋಡಿದ ಮೊದಲನೇ ವ್ಯಕ್ತಿ ಯಾರು? ನನ್ ಮಗ ಲಾಯರ್ ರವಿನ. ಅದಾದ್ಮೇಲೆ ಮಗಳು ನೋಡಕ್ಕೆ ಡಾಕ್ಟರ್ ಜೊತೆ ಅವ್ರ ಮನೆಗೆ ಬಂದ್ರಿ. ಅಲ್ಲಿ ನೀವು ನೋಡಿದ್ದೇನು? ಇಂದುಗೆ ಚಾಕು ಹಾಕ್ತಿದ್ದ ಈ ಕೊಲೆ ಪಾತಕ. ಇವನನ್ನು ಹಿಡ್ಕೊಳಕ್ಕೆ ಡಾಕ್ಟರ್ ಓಡ್ ಹೋದ್ರು.
ಡಾಕ್ಟರ್ ಓಡೋದಾಗ ನೀವೇನ್ ಮಾಡ್ತಿದ್ರಿ? ಆ ಹುಡುಗಿಗೆ ಏನಾಗಿದೆ ಅಂತ ನೋಡಕ್ಕೆ ಹತ್ರಕ್ಕೆ ಹೋದೆ. ಅಷ್ಟಲ್ಲಿ ಡಾಕ್ಟರ್ ಬಂದ್ರು, ಪೊಲೀಸ್ ಫೋನ್ ಮಾಡಿದ್ರು. ಇಲ್ಲ, ಅದಕ್ ಮುಂಚೆ ಆ ಹುಡುಗಿ ಶವಕ್ಕೆ ನಾನ್ ಶಾಲ್ ಹೊದಿಸ್ದೆ. ಆಗ ಮಿಸ್ ಸುನೀತಾ ಎಲ್ಲಿದ್ರು? ಗೊತ್ತಿಲ್ಲ. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯರ್ ಆನರ್. ನೀವಿನ್ ಹೋಗ್ಬೋದು. ಇನ್ನು ಕೊನೆಯದಾಗಿ ಮಿಸ್ ಸುನೀತಾ ಅವ್ರನ್ನ 4 ಪ್ರಶ್ನೆ ಕೇಳೋದಕ್ಕೆ ಕೋರ್ಟ್ ಅನುಮತಿ ನೀಡಬೇಕು. ಮಿಸ್ ಇಂದು ಕೊಲೆ ಆಗಿದ್ದನ್ನ ನೀವು ನಿಮ್ ಕಣ್ಣಾರೆ ನೋಡಿದ್ರಾ? ಇಲ್ಲ, ನಾನಾಗ ಮನೇಲಿ ಇರ್ಲಿಲ್ಲ. ಅಷ್ಟೊತ್ತು ರಾತ್ರಿಯಲ್ಲಿ ಹೊರಗೆಲ್ಲೋಗಿದ್ರಿ? ಜಾರ್ಜ್ ಮ್ಯೂಸಿಕಲ್ ನೈಟ್. ಆಮೇಲೆ ಮನೆಗೆ ಬಂದ್ರಿ, ಅಲ್ಲಿ ನೀವು ನೋಡಿದ್ದೇನು? ಹೇಳಿಕೆ ತಗೋತಿದ್ದು ಪೊಲೀಸ್ನವ್ರನ್ನ. ನೀವಿನ್ ಹೋಗ್ಬೋದು. ಯರ್ ಆನರ್, ಇಷ್ಟೊತ್ತು ನಾವು ಕೇಳಿದ ಕತೆ ನಿಜ, ಆದ್ರೆ ಮುಖ್ಯವಾದ ಒಂದು ಅಂಶನ ಬಿಟ್ಟು ಅಲ್ಲಿಗೆ ಬಂದು ಕೊಲೆ ಮಾಡ್ದ ಅಂತ ಆರೋಪ ಹೊರಿಸಿದ ವಿಕ್ರಮ್ ಪಾಟೀಲ್ ಅಲ್ಲಿರ್ಲೇ ಇಲ್ಲ. ಅಲ್ಲೇ ಬೇರೆ ಯಾರು ಇಂದು ಕೊಲೆ ಯಾಕೆ ಮಾಡ್ದ, ಹಿನ್ನೆಲೆ ಏನು ಅನ್ನೋದೇ ಈಗ ನಮ್ಮ ಮುಂದೆ ಇರೋ ಪ್ರಶ್ನೆ. ನಾನು ಹೇಳೋ ಫ್ಯಾಕ್ಟ್ಸ್ ಕೇಳ್ತಾ ಹೋದ್ರೆ ಆ ಕೊಲೆಗಾರ ಯಾರು ಅಂತ ನಿಮಗೆ ಗೊತ್ತಾಗುತ್ತೆ. ಪಾಯಿಂಟ್ ನಂಬರ್ 1, ಮಿಸ್ ಉಷಾ ಬುದ್ಧಿ ಕಳ್ಕೊಂಡು ತಾಯಿ ಹತ್ರ ಇರದೆ ಡಾಕ್ಟರ್ ಮನೇಲಿ ಯಾಕಿದ್ಲು? ಪಾಯಿಂಟ್ ನಂಬರ್ 2, ತಂಗಿ ಇಲ್ದಿರೋ ಸಮಯ ನೋಡಿ ಡಾಕ್ಟರ್ ಸಂಜಯ್ ಶಾರದಾದೇವಿನ ತನ್ನ ಮನೆ ಹತ್ರ ಯಾಕೆ ಕರ್ಕೊಂಡು ಬಂದ? ಪಾಯಿಂಟ್ ನಂಬರ್ 3, ಮಿಸ್ ಇಂದು ಶಾಮಣ್ಣ ಅದೇ ಸಮಯದಲ್ಲಿ ಡಾಕ್ಟರ್ ಮನೆ ಹತ್ರ ಯಾಕಿದ್ಲು? ಇಷ್ಟೆಲ್ಲಾ ನಡೆದಿರೋದು ರಾತ್ರಿ ಹೊತ್ತು, ಅದು ಹೆಂಗಸರು ಹೊರಗೆ ಬರ್ದೇ ಇರೋಂತ ಹೊತ್ತು. ಆದ್ರೂ ಹೊರಗೆ ಬಂದವರೆಲ್ಲ ಹೆಂಗಸ್ರೆ. ಈ ಹೆಂಗಸರಿಗೆಲ್ಲ ಅದು ರಾತ್ರಿ ಹೊತ್ತು ತಮ್ಮ ಮನೆ ಬಿಟ್ಟು ಡಾಕ್ಟರ್ ಮನೆ ಹತ್ರ ಸೇರುವಂತ ಅನಿವಾರ್ಯ ಏನಿತ್ತು? ಯುವರ್ ಆನರ್, ಡಾಕ್ಟರ್ ಸಂಜಯ್ ಶಾರದಾದೇವಿಯವರ ಜೊತೆ ಉಷಾನ್ ನೋಡಕ್ ಬಂದ್ರು, ಇನ್ನೇನು ಮಾಡಕ್ ಬಂದ್ರು ನಮಗ್ ಗೊತ್ತಿಲ್ಲ. ಆದ್ರೆ ಅವ್ರ ಎದುರು ಕಂಡಿದ್ದು ಉಷಾನ್ ಅಲ್ಲ, ಇಂದು ಶಾಮಣ್ಣನ, ಡಾಕ್ಟರ್ ಸಂಜಯ್ನ ಎಕ್ಸ್ ಲವರ್. ಕೈಯಲ್ಲಿ ಹಳೆ ಲವ್ ಲೆಟರ್ಸ್, ಜೊತೆಗೆ ಅಬೋಷನ್ ರಿಪೋರ್ಟ್, ಬಾಯಲ್ಲಿ ಬ್ಲಾಕ್ ಮೇಲ್ ಮಂತ್ರ. ಕಾರಣ ಡಾಕ್ಟರ್ ಸಂಜಯ್ ಕಪಟ ಬ್ರಹ್ಮಚಾರಿ ಉರ್ಫ್ ಕಾಮುಕ. ಇಂದುಗೆ ಕೈ ಕೊಟ್ಟು ಮಿಸ್ ಉಷಾನ ಮದುವೆ ಆಗೋದಕ್ಕೆ ಮನೆಯಲ್ಲಿ ತಂದಿಟ್ಕೊಂಡಿದ್ದ. ಐ ಅಬ್ಜೆಕ್ಟ್ ಯುವರ್ ಆನರ್. ನನ್ನ ವಾದ ಇನ್ನೂ ಮುಗಿದಿಲ್ಲ ಮಿಸ್ಟರ್ ರವಿ ಬ್ರಹ್ಮಾವರ್. ದ ಪಾಯಿಂಟ್ ಇಸ್ ಸೋ ಕ್ಲಿಯರ್ ಯುವರ್ ಆನರ್. ಇವನ್ ಅ ಸ್ಮಾಲ್ ಕಿಡ್ ಕ್ಯಾನ್ ಸೇ ವಾಟ್ ವೆಂಟ್ ರಾಂಗ್ ಇನ್ ಫ್ರಂಟ್ ಆಫ್ ದ ಟೌನ್. ಟು ಸೇವ್ ಹಿಮ್ಸೆಲ್ಫ್ ಇಂದು ಕೊಲೆ ಮಾಡಿ ಶಾರದಾದೇವಿಯರ ಶಾಲೆನ ಮುಚ್ಚಾಕ್ತ. ಅಪರಾಧನ ತಪ್ಪಿಸ್ಕೊಳ್ಳಕ್ಕೆ ಹೆಂಗಸರನ್ನ ಸಾಕ್ಷಿಗಳಾಗಿ ರೂಪಾಂತರಿಸಿ ಕಾಲೇಜಲ್ಲಿ ಮುಗ್ಧವಾಗಿ ಉಷಾನ ಪ್ರೀತಿಸ್ತಾ ಇದ್ದ ಇನ್ನೋಸೆಂಟ್ ಬಾಯ್, ಮರ್ಯಾದಸ್ತ್ರ ಮಗ ವಿಕ್ರಮ್ ಪಾಟೀಲ್ ಹೆಸರನ್ನ ತಂದಿಟ್ಟ. ನಡೆದ ಸತ್ಯ ಘಟನೆ ಇದು. ಡಾಕ್ಟರ್ ಸಂಜಯ್ ಕೊಲೆಗಾರ. ಅಪರಾಧಿನ ತಮ್ಮ ಸರಗಲ್ಲಿ ಮುಚ್ಚಿಟ್ಟವರು 3: ಆತನ ಬಾವಿಯತ್ತೆ ಶಾರದಾದೇವಿ, ಬಾವಿ ಪತ್ನಿ ಉಷಾ ಹಾಗೂ ಸ್ವಂತ ತಂಗಿ ಸುನೀತಾ. ಕೊಲೆಗೆ ಆಧಾರ ಕೋರ್ಟ್ ಅಲ್ಲಿ ಹಾಜರುಪಡಿಸಿರೋ ರಕ್ತದ ಕಲೆ ಆಗಿರೋ ಶಾರದಾದೇವಿಯವರ ಈ ಶಾಲ್, ಇದು ಶುದ್ಧ ಸುಳ್ಳು ಯುವರ್ ಆನರ್. ಪಾಟೀಲ್ ಹಾರಿಸ್ತಿರೋ ಪಟಕ್ಕೆ ಸೂತ್ರನೇ ಇಲ್ಲ, ಎಲ್ಲ ಕಟ್ಟು ಕತೆ. ಒಂದ್ ವೇಳೆ ಡಾಕ್ಟರ್ ಸಂಜಯ್ ಅವರೇ ಕೊಲೆ ಮಾಡಿದ್ರೆ ಅವರೇ ಪೊಲೀಸ್ಗೆ ಯಾಕೆ ಫೋನ್ ಮಾಡ್ತಿದ್ರು? ಅದು ಅಲ್ಲದೆ ವಿಕ್ರಮ್ ಅವತ್ತು ಡಾಕ್ಟರ್ ಸಂಜಯ್ ಅವರ ಮನೆಗೆ ಬರಲೇ ಇಲ್ಲ ಅನ್ನೋದಾದ್ರೆ ವಿಕ್ರಮ್ ಅಶೋಕ ರೋಡಲ್ಲೇ ಅವನ ಗ್ರೀನ್ ಜೀಪ್ ಅಲ್ಲೇ ಸಿಗ್ತಾನೆ ಅಂತ ಪೊಲೀಸ್ಗೆ ಹೇಳ್ತಿದ್ರು. ಅದೇನ್ ದೊಡ್ಡ ವಿಷಯ ಅಲ್ಲ ಯುವರ್ ಆನರ್. ಅಶೋಕ ರೋಡ್ JD ಪಾಟೀಲ್ ಮನೆಗೆ ಹೋಗೋ ದಾರಿ. ಇವನು ಯಾವಾಗಲೂ ಓಡಾಡೋದೇ ಗ್ರೀನ್ ಜೀಪ್ ಅಲ್ಲಿ. ಇವನು ನಿರಪರಾಧಿ ಅನ್ನೋದಕ್ಕೆ ವಿಕ್ರಮ್ ನ ಪೊಲೀಸ್ನವರು ಅರೆಸ್ಟ್ ಮಾಡಿದಾಗ ಅವನ ಮೈ ಮೇಲೆ ಯಾವ ಶಾಲು ಒದ್ದಿರ್ಲಿಲ್ಲ, ಅವನ ಹತ್ರ ಯಾವ ಚಾಕುನು ಇರಲಿಲ್ಲ, ಅವನ ಮೈ ಮೇಲೆ ಯಾವ ರಕ್ತದ ಕಲೆನೂ ಇರಲಿಲ್ಲ ಅನ್ನೋದೇ ಸಾಕಲ್ವೇ? ಈಗ ನಾನು ಈ ಕೋರ್ಟ್ಗೆ ಮತ್ತು JD ಪಾಟೀಲ್ರಿಗೆ ಈಗ ತಾನೇ ಬಂದು ಒಂದು ಸಂತೋಷದ ಸಮಾಚಾರ ತಿಳಿಸಬೇಕು ಅಂತಿದ್ದೀನಿ. ವಿಕ್ರಮ್ ಪಾಟೀಲ್ ಬಚ್ಚಿಟ್ಟಿದ್ದ ಶಾಲು ಚಾಕು ಸಿಕ್ಕಿದೆ ಯುವರ್ ಆನರ್, ಸಿಕ್ಕಿದೆ. ಈ ಚಾಕುನ ಮಿಸ್ ಸಿಂಧುವಿನ ರಕ್ತ ಕುಡಿದಿದ್ದು. ಇದರ ಮೇಲೆ ಮೂಡಿರೋ ಕೈ ಬೆರಳಿನ ಗುರುತುಗಳು ಮತ್ತು ಈ ಶಾಲ್ ವಿಕ್ರಮ್ ಪಾಟೀಲ್ದೆ, ವಿಕ್ರಮ್ ಪಾಟೀಲ್ದೆ, ವಿಕ್ರಮ್ ಪಾಟೀಲ್ದೆ. ಇದು ಸುಳ್ಳು, ಇದು ಸತ್ಯ, ಇದು ಸುಳ್ಳು, ಇದು ಸತ್ಯ. ಇದು ನನ್ನ ಶಾಲ್ ಅಲ್ಲ ಸರ್, ಇದು ನಿನ್ ಶಾಲೆ. ಈ ಶಾಲ್ ವಿಕ್ರಮ್ ಅಲ್ಲ, ಇದು ಮುಂದೆ ಅಂತ ನಾನು ಪ್ರೂವ್ ಮಾಡ್ತೀನಿ. ಸಾಧ್ಯನೇ ಇಲ್ಲ. ಸಾಧ್ಯ ಆಗಿದೆ. ನಾನು ಹಾಕೊಂಡು ಈ ಬಣ್ಣದಲ್ಲ, ಮತ್ತೆ ಯಾವ ಬಣ್ಣದ್ದು? ಕೆಂಪು ಬಣ್ಣದ್ದು. ಹಾ, ಕೆಂಪು. ಥ್ಯಾಂಕ್ ಯು ವೆರಿ ಮಚ್ ಮಿಸ್ಟರ್ ಪಾಟೀಲ್, ಥ್ಯಾಂಕ್ ಯು. ಯುವರ್ ಆನರ್, ಸ್ವಲ್ಪ ಹೊತ್ತಿಗೆ ಮುಂಚೆ ಈ ಶಾಲ್ನ ವಿಕ್ರಮ್ ಹಾಕೊಂಡಿರ್ಲಿಲ್ಲ ಅಂತ ಅವ್ರು ಹೇಳಿದ್ದು ನಿಜಾನೇ. ಈ ಶಾಲು, ಈ ಚಾಕು ವಿಕ್ರಮ್ದಲ್ಲ. ನಿಜಾನ ಅವರ ಬಾಯಿಂದ ಹೊರಗೆ ಬರ್ಸೋದಕ್ಕೆ ಅವರೇ ಹೇಳ್ತಿದ್ದ ಕಾನೂನಿನ ಮೊದಲನೇ ಪುಸ್ತಕದ ಮೊದಲನೇ ಪಾಠ ಬುದ್ಧಿ ಚಾತುರ್ಯನ ಉಪಯೋಗಿಸಬೇಕಾಗಿ ಬಂತು. ಯುವರ್ ಆನರ್, ವಿಕ್ರಮ್ ನಿಜವಾಗ್ಲೂ ಬಚ್ಚಿಟ್ಟಿರೋ ಆತನ ಶಾಲ್ ಮತ್ತು ಚಾಕುನ ಹುಡುಕಿ ಕೋರ್ಟ್ ಮುಂದೆ ಹಾಜರುಪಡಿಸೋದಕ್ಕೆ ಕೋರ್ಟ್ ಪ್ರಾಸಿಕ್ಯೂಷನ್ಗೆ ಸ್ವಲ್ಪ ಕಾಲಾವಧಿ ಕೊಡಬೇಕು ಅಂತ ಕೇಳ್ಕೊತೀನಿ. ಕೋರ್ಟ್ ಪ್ರಾಸಿಕ್ಯೂಷನ್ಗೆ 3 ದಿನಗಳ ಅವಧಿಯನ್ನು ನೀಡಿದೆ. ಹಾಗೆ ವಿಚಾರಣೆಯನ್ನು ಮುಂದೂಡಲಾಗಿದೆ. ನಾನ್ ನಿನ್ ಮೇಲೆ ಯಾಕೆ ಇಷ್ಟ ಅಭಿಮಾನ ತೋರಿಸ್ತಾ ಇದ್ದೀನಿ ಅಂತ ಯೋಚಿಸ್ತಾ ಇರ್ಬೋದು.
ಅದಕ್ಕೆ ಕಾರಣ ಇದೆ. ಮೊದ್ಲೇ ಇದು ಥ್ಯಾಂಕ್ಲೆಸ್ ಜಾಬ್. ಸೆಕೆಂಡ್, ಆ ರವಿ ಬ್ರಹ್ಮ ಅವರಿದಾನಲ್ಲ, ಅವನಿಗೂ ನನಗೂ ಮೊದ್ಲಿಂದಲೂ ಎಣ್ಣೆ ಸಿಗಕಾಯಿ. ಅವನಿನ್ನು ಚೆಟ್ಟಿ ಆದ್ರೂ ತಾನೇ ಮಹಾನ್ ಅಂತ ಮೆರಿತಾ ಇದ್ದಾನೆ. ರಾಸ್ಕಲ್ ನನ್ ಕೇಸ್ಗಳನ್ನೆಲ್ಲ ಉಲ್ಟಾ ಪಲ್ಟಾ ಮಾಡ್ಬಿಟ್ಟ ಮಡ್ಗಾರ್ಡ್. ನಿಮ್ ತಂದೆ ಲೆಕ್ಕಾಚಾರನೇ ಬೇರೆ. ತಾನೂ ಬದುಕ್ಬೇಕು, ತನ್ನೋರು ಬದುಕ್ಬೇಕು ಅನ್ನೋ ಅಭಿಮಾನ ಅವ್ರಿಗೆ. ಇವನು ಇದ್ದಾನೆ ನೀರೊಳೆ ಹಾವಿದ್ದಂಗೆ ಕೈ ಕಾಲು ಸುತ್ಕೊಂಡು ಸಟಾಯಿಸ್ತಾ ಇದ್ದಾನೆ. ತಾನು ಬದುಕೋದಿಲ್ಲ, ಬದುಕೋರ್ಗೂ ಬಿಡೋದಿಲ್ಲ ಬಾಸ್ಟರ್ಡ್. ಅವನು ಗುಂಡು ಬರೀ ಕಲಬೆರಕೆ, ಎದೆಲ್ಲ ಊರಿ. ಇವತ್ತು ಸೂರ್ಯ ಮುಳುಗೋದ್ರೊಳಗೆ 50,000 ರೂಪಾಯಿ ಸಂಪಾದನೆ ಮಾಡೋ ಆಸೆ ಇದೆ ನಿಮ್ಗೆ? 50,000? ಹೇಗೆ? ನನ್ನನ್ನ 1 ಗಂಟೆ ಆಚೆ ಬಿಡ್ಬೇಕು. ನಿಮ್ ಕೈ ಹಣ ಬಂದ್ಮೇಲೆ ನಾನ್ ಬಿಟ್ರೆ ಸಾಕು, ವಾಪಸ್ ಬರ್ತೀನಿ. ಓಕೆ? ಇದರಲ್ಲಿ 50,000 ಇದೆ, ಬೇಕಾದ್ರೆ ಎಣಿಸ್ಕೊಡಿ. ಅದ್ರಲ್ಲಿ ನೀನು ಹೋಗ್ ವಾಪಸ್ ಬರೋದು ಬೆಕ್ಕು ಪಕ್ಕದ ಮನೆಗೆ ಹೋಗ್ ಬಂದಂಗಿರ್ಬೇಕು ಲೆಕ್ಕ. ಈಗ 5, 6 ಹೊಡಿಯೋದ್ರೊಳಗೆ ಇಲ್ಲಿರ್ತೀನಿ. ಕಮರ್ಷಿಯಲ್ ಕಮಿ ಲೋಕಿ, ಈ ಶಾಲು ಚಾಕುನೆ ನಿನ್ನ ಗಲ್ ಶಿಕ್ಷೆಯಿಂದ ಪಾರ್ ಮಾಡಿ. ಇದು ಲೇಟೆಸ್ಟ್. ಓಕೆ? ಗುಡ್ ಈವ್ನಿಂಗ್ ಮೈ ಬಾಯ್ಸ್. ನಾನೇ ನಿಮ್ಮಣ್ಣ, ದೊಡ್ಡಣ್ಣ. ನಿಮ್ಮನ್ ಖುದ್ದಾಗಿ ಕರ್ಕೊಂಡೋಗೋಣ ಅಂತ ನಾನೇ ಬಂದಿದ್ದೀನಿ. ಹಾ, ಇದು ಗೂಡ್ಸ್ ಗಾಡಿ ನಂದು. ನಿಮ್ದು ಅಲ್ಲಿದೆ ನೋಡಿ, ಕರ್ನಾಟಕ ಎಕ್ಸ್ಪ್ರೆಸ್. ನಮ್ ಖಾಕಿ ಸ್ಟೇಷನ್ ಲೊಚ್ಚ ಲಂಚಿಕೆ ನೀತಿ ನಿಯಮ ಮಾಡ್ಕೊಳ್ಳೋ ಅಂಗಡಿ ಅಲ್ಲ ಅಂತ ನಿಮ್ಮಪ್ಪನಿಗೆ ಮುಟ್ ನೋಡ್ಕೊಳ್ಳೋ ಹಾಗೆ ಹೇಳ್ಬೇಕಾಗಿತ್ತು. ಅದಕ್ಕೆ ಈ ವರ್ಷೆ, ಈ ಪಟ್ಟು. ಅಲ್ಲಿ ಕಾನೂನು, ಇಲ್ಲಿ ಪೊಲೀಸು, ಮಧ್ಯ ನೀವು. ಒಂದು ಜೂಲ್ ನಾಯಿ, ಇನ್ನೊಂದು ಹುಚ್ಚು ನಾಯಿ, ಅದು ಸಾಕ್ಷಿ ಸಮೇತ. ಹೇಗೆ ತಡಿ? ಓಡ್ತೀಯೇನೋ? ಈಗ ನನ್ನ ಶಾಲು ಶರ್ಟು ಸುಟ್ಟು ಬೂದಿ ಆಗುತ್ತೆ. ಇನ್ ನಿಮ್ ಪೊಲೀಸು ಕಾನೂನು ನನ್ನನ್ನ ಏನು ಮಾಡಕ್ಕಾಗಲ್ಲ. ನಾನೇ. ಅವ್ ಯಾರು? ಅಲ್ಯಾರೋ? ಅಲ್ಲೂ ನೀನೆ, ಇಲ್ಲೂ ನೀನೆ, ಎಲ್ಲೋದ್ರು ನೀನೆ ಗುರು. ಏನ್ ಹೇಳ್ತಾ ಇದೀಯ ನೀನು? ಯು ಫೂಲ್. ಡ್ರೌನಿಂಗ್ ಫುಲ್ ಕತೆ ಪಾಪ್ ಸತ್ಯ. ಹಿಡ್ಕೊಂಡ್ರ ಗಾಳ ಬಿಟ್ರೆ ಸಾಕಲ್ಲಪ್ಪ. ನಾನಿದ್ರೆ ನೀವ್ಯಾಕ್ರೆ ಧೂಮ್ಕೇತು ಹಾರ್ಸಕ್ ಹೋದ್ರಿ? ಈ ನನ್ ಮಕ್ಳಂತ ನಂಬ್ಕೊಂಡೆ ನಮ್ ಕಾರ್ ಕೆಟ್ಟಿರ್ತಿರೋದು. ಆ ಲವ್ ಲೆಟರ್ಸ್ ಏನಾದ್ರು ಕೋರ್ಟ್ ಹೊಟ್ಟೋದ್ರೆ ನಮ್ಗೆ ಕತ್ಲೆ ಕೊಡೆ ಗ್ಯಾರಂಟಿ ಕಡೆಯ. ಏನ್ ಯೋಚನೆ ಮಾಡ್ತಾ ಇದೀಯಾ ಪಾಟೀಲ? ಅಡಿಲ್ ಪಾಯ, ಮೇಲ ಪಾಯ, ಭೂಗತ ಆಗೋದಂತೂ ಖಂಡಿತ. ಏನಾದ್ರೂ ಪಾಯ ಹುಡ್ಕೋ ಪಾಟೀಲ. ವಾಟ್? ಏನ್ ಹೇಳ್ತಾ ಇದೀಯ ನೀನು? ಇದನ್ನ ಓದಿ, ನಿಮ್ಗೆ ಗೊತ್ತಾಗತ್ತೆ. ನಿನ್ ತಾಯಿ ನನ್ನ ವಶದಲ್ಲಿದ್ದಾಳೆ. ಅವಳು ನಿನಗೆ ಜೀವ ಸಹಿತ ಬೇಕು ಅಂದ್ರೆ ವಿಕ್ಕಿ ಬರ್ದಿರೋ ಲವ್ ಲೆಟರ್ಸ್ ತಗೊಂಡು ಇವತ್ ರಾತ್ರಿ 2 ಗಂಟೆಗೆ ಫ್ಯಾಕ್ಟ್ರಿಗೆ ಬಾ. ಗಿಡಿ ಪಾಟೀಲ್, ವಾಟ್ ಇಸ್ ದಿಸ್? ದಿಸ್ ಇಸ್ ಟೂ ಮಚ್. ಎಸ್, ಟೂ ಮಚ್ ಆದಾಗ್ಲೇ ಮನುಷ್ಯ ಸ್ಮಶಾನ ದಿಕ್ಕು ಹಿಡಿಯೋದು ಡಾಕ್ಟರ್. ಅವರು ಹೂಡಿರೋ ತಂತ್ರನ ಭೇದಿಸಿ ಮತ್ತೆ ಅವ್ರು ಜೈಲಿಗೆ ಸೇರೋ ಹಾಗೆ ಮಾಡ್ತೀನಿ. ಈ ಯುದ್ಧ ಕಾಂಡದ ಕೊನೆಯ ಅಧ್ಯಾಯದಲ್ಲಿ ಗೆಲ್ಲೋದು ಯಾರು ಅಂತ ಆ ಪಾಟೀಲಿನ ಪಟ ಹರಿದು ತೋರಿಸ್ತೀನಿ.
ಒಳ್ಳೆ ಟೈಮಲ್ಲೇ ಕಾರ್ ಕೈ ಕೊಡ್ತಾನ. ಕಾರ್ಗೆ 1 ಇಂಚು ಬಿಡದಾಗೆ ಪೆಟ್ರೋಲ್ ಸುರಿದು ಬಾ. ನೀನಿದೀಯಾ? ನೀನಿದೀಯಾ? ಇಲ್ಲ, ನೀನಿಲ್ಲ. ಅದಕ್ಕೆ ಇದೆಲ್ಲ ಅವತಾರ ಆಯ್ತು. ನೀನು ಅತ್ಯಾಚಾರ ನಡೀತಿದ್ರು ಯಾಕೆ ಸುಮ್ಮನೆ ಕಣ್ಮುಚ್ಕೊಂಡು ಕೂತಿದ್ಯಾ? ಯಾಕಿನ್ನು ಕಲ್ಲಾಗೆ ಇದೀಯಾ? ಇವತ್ ನೀನ್ ಅವ್ರ ಕಾಪಾಡಿಲ್ಲ ಅಂದ್ರೆ ಇನ್ ಮುಂದೆ ಯಾವ ತಾಯಿನೂ ನಿನ್ ಗುಡಿ ಗುಡ್ಸಲ್ಲ, ರಂಗೋಲಿ ಹಾಕಲ್ಲ, ಒಂದ್ ಹೂ ಇಡಲ್ಲ. ನಿನ್ ದೀಪ ಸಹ ಹಚ್ಚಲ್ಲ. ಯಾವ ತಾಯಿ ಮಗನು ನಿನ್ ರಕ್ಷಣೆ ಕೇಳಲ್ಲ, ಯಾವ ಹೆಣ್ಣು ನಿನ್ನಿಂದ ಅರ್ಶನ ಕುಂಭ ಬೇಡಲ್ಲ. ನೀನ್ ಕಲ್ಲಾಗೆ ಇರ್ತೀಯ, ಬರೀ ಕಲ್ಲು ಕಲ್ಲು ಕಲ್ಲು.
ಕೋರ್ಟಿನ ಕಟ್ಟಡದಲ್ಲಿ ಡಿ ಪಾಟೀಲ್. ಈ ನ್ಯಾಯಾಲಯವು ವಿಕ್ರಮ್ ಪಾಟೀಲ್ ಉರುಫ್ ವಿಕ್ಕಿಗೆ ಒಬ್ಬ ಮುಗ್ಧ ಹೆಣ್ಣನ್ನು ಅಮಾನುಷವಾಗಿ ಕೊಲೆ ಮಾಡಿದ್ದಕ್ಕಾಗಿ ಐಪಿಸಿ ಸೆಕ್ಷನ್ 302 ಪ್ರಕಾರ ಮರಣದಂಡನೆ ವಿಧಿಸಲಾಗಿದೆ. 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 ಈ ಜಗವೇ ಒಂದು ನ್ಯಾಯಾಲಯ, ಕಾಲನೇ ಇದರ ನ್ಯಾಯಾಧೀಶ. ಪಕ್ಷಪಾತ ಸಲ್ಲದಿಲ್ಲಿ, ತಪ್ಪಿಗೆ ಶಿಕ್ಷೆ ತಪ್ಪದಿಲ್ಲಿ.